ಕೋಳಿ ತಿಂದ್ರೆ ಗೊಟ್ಟಕ್ಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಕೆಲವೊಂದು ಬೆಚ್ಚಿ ಬೀಳಿಸುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತಿದಿನವೂ ಕೂಡ ನೀವು ಇಷ್ಟಪಟ್ಟು ತಿನ್ನುವಂತಹ ಚಿಕನ್ನ ಕುರಿತಾಗಿ ಇರುವಂತಹ ಅಪಾಯಕಾರಿ ಹಾಗೂ ಆಘಾತಕಾರಿ ಸುದ್ದಿ ಇದು. ಹಾಗಾದ್ರೆ ಏನೇ ಸುದ್ದಿ ಅನ್ನೋದರ ಸಂಕ್ಷಿಪ್ತ ವರದಿಯನ್ನ ನೋಡ್ಕೊಂಡು ಬನ್ನಿ. ಕರಿದ ಕಬಾಬ್, ಹುರಿದ ತಂದೂರಿ, ಯಮ್ಮಿ ಚಿಕನ್ ಮಂಚೂರಿ ಅಂದ್ರೆ ನಿಮ್ಗೆ ಇಷ್ಟನಾ? ನೀವು ಚಿಕನ್ ಅನ್ನ ರೆಗ್ಯುಲರ್ ಆಗಿ ತಿಂತಿದ್ದೀರಾ? ಹಾಗಾದ್ರೆ ಜೋಕೆ. ಯಾಕಂದ್ರೆ ನೀವು ಇಷ್ಟಪಟ್ಟು ಚಪ್ಪರಿಸಿ ತಿನ್ನೋ ಈ ಚಿಕನ್ ನಿಮ್ಮೊಳಗಿನ ರೋಗ ನಿರೋಧಕ ಶಕ್ತಿಯನ್ನೇ ನಾಶ ಮಾಡ್ತಿರಬಹುದು. ನಿಮ್ಮ ಮೇಲೆ ಯಾವುದೇ ಔಷಧಿ ಕೆಲಸ ಮಾಡದಂತೆ ಪರಿಣಾಮ ಬೀರಬಹುದು. ನಾವು ಸೇವಿಸ್ತಾ ಇರೋ ಫುಡ್ ಅಲ್ಲಿ ಆಂಟಿಬಯೋಟಿಕ್ಸ್ ಇದ್ರೆ ರೆಸಿಸ್ಟೆನ್ಸ್ ನಮ್ಮ ಬಾಡಿ ಡೆವಲಪ್ ಆಗುತ್ತೆ. ಸೊ ನಮಗೆ ಕಾಯಿಲೆ ಬಿದ್ದಾಗ ನಮಗೆ ಯಾವಾಗ ಆಂಟಿಬಯೋಟಿಕ್ಸ್ ಬೇಕೋ ನಾರ್ಮಲ್ ಡೋಸ್ ಅಂತೂ ಸಾಕಾಗಲ್ಲ. ಒಂದೊಂದ್ಸತಿ ಇರೋದು 4-5 ಮೋಸ್ಟ್ ಇಂಪಾರ್ಟೆಂಟ್ ಆಂಟಿಬಯೋಟಿಕ್ಸ್ ಅದು ವರ್ಕ್ ಆಗ್ತಾ ಇಲ್ಲ. ಅದು ಇತ್ತೀಚೆಗೆ ಹೆದರುವಂತ ಸಂದರ್ಭ. ಕೋಳಿ ಖಾದ್ಯ ನಿಮ್ಮ ಹೃದಯ, ಕಿಡ್ನಿ, ಲಿವರಿಗೆ ಇನ್ನಿಲ್ಲದ ಬೇನೆ ಕೊಡಬಹುದು. ನಾನಾ ಮಾರಣಾಂತಿಕ ಸೋಂಕು ಕಾಯಿಲೆಯಿಂದ ಕಾಡಿಸಿ ನಿಮ್ಮನ್ನ ಕೊಲ್ಲಬಹುದು. ಯಾಕಂದ್ರೆ ನಮ್ಮ ನಾಡಿನ ಕೋಳಿ ಫಾರಂಗಳಲ್ಲಿ ಒಂದು ವಿಚಿತ್ರ ಬೆಳವಣಿಗೆ ನಡೆಯುತ್ತಿದೆ. ಅದೇನಂದ್ರೆ ಕಾಯಿಲೆ ವಾಸಿ ಮಾಡಲು ಬಳಸಬೇಕಾದ ರೋಗ ನಿರೋಧಕ ಔಷಧಿಗಳನ್ನ ಕೋಳಿಗಳ ತೂಕ ಹೆಚ್ಚಿಸೋಕೆ ಬಳಸುತ್ತಿದ್ದಾರೆ. 70% ಫಾರ್ಮಾಸ್ಯೂಟಿಕಲ್ ಔಷಧಿ ಕಂಪನಿಗಳು ತಯಾರಿಸುವ ಈ ಆಂಟಿಬಯೋಟಿಕ್ಗಳು ಮಾಂಸ ಮತ್ತು ಮೀನಿನ ಸಾಕಾಣಿಕೆಯಲ್ಲಿ ಉಪಯೋಗ. ಸೊ ಹಾಗಾಗಿ ಯಾರು ಉಪಯೋಗ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಸತ್ಯಕ್ಕೆ ಬಹಳ ದೂರವಾದ ಮಾತು. ಈ ಕಟು ಸತ್ಯವನ್ನ ಕವರ್ ಸ್ಟೋರಿ ತಂಡ ಮಾಡಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಕೋಳಿ ಫಾರಂ ಮಾಲೀಕರೇ ಒಪ್ಪಿಕೊಳ್ತಾರೆ. ಇದು ಮೆಡಿಸಿನ್ ಎಲ್ಲ ನೀರಿಗೆ ಹಾಕ್ಬಿಡೋದು? ನೀರಿಗೆ ಎಲ್ಲ ನೀರಿಗೆ. ಇದು ದಪ್ಪ ಆಗಕ್ಕೆ ಏನಾದ್ರು ಕೊಡ್ತಾರ? ಎಲ್ಲದಕ್ಕೂ ಇಲ್ಲಾಂದ್ರೆ 35 ದಿನದಲ್ಲಿ ಆಗುತ್ತಾ? 34 days ಅಲ್ಲಿ 28 days ಕರೆಕ್ಟ್ ಆಗಿ ತಿನ್ನಕ್ ಬರುತ್ತೆ. 1.7 ಕಬಾಬ್ಗೆಲ್ಲ ಹೋಗುತ್ತಲ್ಲ, 28 days ಬರುತ್ತೆ. ಈ ಪ್ರೋಟೀನ್ ಇಂಜೆಕ್ಷನ್ ಕೊಡೋದು ಅದಕ್ಕೆ ಮನುಷ್ಯನಿಗೆ ಇವತ್ತು ಕಾಯಿಲೆ ಬರಕ್ ಕಾರಣನೇ ಕೊಡೋದು. ಸಸ್ಯಾಹಾರಿಗಳಿಗೂ ಅಪಾಯ. ಅದು ಈಸಿಯಾಗಿ ಭೂಮಿನಲ್ಲಿ ಅರ್ಗೋಗಿಲ್ಲ ಅಂದ್ರೆ ಮತ್ತೆ ಅದ್ರ ಒಳಗಿರೋದು ಅಂತದ್ದು ಯಾವ್ದಾದ್ರು ಕೆಮಿಕಲ್ಸ್ ಉಳ್ಕೊಳ್ತು ಅಂದ್ರೆ ಭೂಮಿ ಒಳಗೆ ಸೇರ್ಕೊಳ್ಳುತ್ತೆ. ವಾಟರ್ ಪೊಲ್ಯೂಷನ್ ಆದ್ರೂ ನೀವು ಅನ್ಕೊಳ್ಳಿ, ಸಾಯಿಲ್ ಪೊಲ್ಯೂಷನ್ ಆದ್ರೂ ಅನ್ಕೊಳ್ಳಿ, ಕೆಮಿಕಲ್ಸ್ ಇಂದ ನಾವು ಒಂದ್ಸತಿ ವಾಟರ್ ಅಥವಾ ಸಾಯಿಲ್ ನ ಪೊಲ್ಯೂಟ್ ಮಾಡಿದ್ರೆ ಹೋಗೋದಿಲ್ಲದು. ಅದ್ರ ಮೇಲೆ ನಾವ್ ಏನ್ ಬೆಳೆಸ್ತೀವಿ ನೆಕ್ಸ್ಟ್ ಆ ಕ್ರಾಪ್ ಒಳಗ್ ಬಂದ್ಬಿಡುತ್ತೆ. ಅದು ಪುನಃ ನಮ್ಮ ಆಹಾರನೇ ಪುನಃ ನಮ್ಮೊಳಗೆ ಹೋಗ್ತಾ ಇದೆ. ಆಹಾರದ ಮೂಲಕ ಆಂಟಿಬಯೋಟಿಕ್ ಅನ್ನ ಕೋಳಿಗೆ ತಿನ್ನಿಸೋದ್ರಿಂದ ಸೂಪರ್ ಬಗ್ ಸಮಸ್ಯೆಯೂ ಕಾಡಬಹುದು. ಯಾವುದೇ ರೋಗಕ್ಕೆ ಔಷಧಿ ಪರಿಣಾಮ ಬೀರದೆ ದೊಡ್ಡ ದುರಂತವೇ ಸಂಭವಿಸಬಹುದು. ಆದ್ರೆ ಈ ಸಮಸ್ಯೆಯನ್ನ ಒಪ್ಪಿಕೊಳ್ಳಲು ಕುಕ್ಕುಟ ಉದ್ಯಮಿಗಳು ರೆಡಿಯಾಗ್ತಿಲ್ಲ. ಇದುವೇ ದೊಡ್ಡ ಆತಂಕಕಾರಿ ವಿಚಾರ. ಅಲ್ಲದೆ ಇಂಥ ಗಂಭೀರ ಸಮಸ್ಯೆ ಬಗ್ಗೆ ಗಮನ ಹರಿಸದೆ ನಮ್ಮ ರಾಜ್ಯ ಸರ್ಕಾರ ಮೌನ ವಹಿಸಿರುವುದು ದುರಂತವೇ ಸರಿ. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್. ಚಿಕನ್ ಪ್ರಿಯರಿಗೆ ನಿಜಕ್ಕೂ ಆಘಾತಕಾರಿ ವಿಷಯ. ಹಾಗಾದ್ರೆ ಒಟ್ಟಾರೆ ನಿಜಕ್ಕೂ ಚಿಕನ್ ತಿನ್ನೋದ್ರಿಂದ ಎಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತಾ ಅನ್ನೋದರ ಸಂಪೂರ್ಣ ಚರ್ಚೆಯನ್ನ ನಾವು ಆರಂಭಿಸ್ತಾ ಇದ್ದೀವಿ. ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ವಿಶೇಷ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ. ಮೊದಲಿಗೆ ಕವರ್ ಸ್ಟೋರಿ ತಂಡದ ಮುಖ್ಯಸ್ಥೆಯಾದಂತಹ ವಿಜಯಲಕ್ಷ್ಮಿ ಶಿವರೂರು ಜಾಯ್ನ್ ಆಗ್ತಿದ್ದಾರೆ. ವಿಜಯಲಕ್ಷ್ಮಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕುಕ್ಕಟೋದ್ಯಮಿಯಾದಂತಹ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಜ್ಞ ವೈದ್ಯರಾದಂತಹ ಡಾಕ್ಟರ್ ಆಂಜನಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಹಾರ ತಜ್ಞರಾದಂತಹ ಕೆಸಿ ರಘು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯಲಕ್ಷ್ಮಿ ಅವ್ರನ್ನ ಮಾತನಾಡಿಸೋದಕ್ಕೆ ಮುಂಚೆ ನಾನು ರಘು ಅವರ ರಿಯಾಕ್ಷನ್ ಅನ್ನೇ ಪಡೆದುಕೊಂಡ್ಬಿಡ್ತೀನಿ. ಚಿಕನ್ ತಿನ್ನೋದ್ರಿಂದ ಇಷ್ಟೆಲ್ಲಾ ಸಮಸ್ಯೆಗಳು, ಅಂದ್ರೆ ಆಂಟಿಬಯೋಟಿಕ್ ನ ನಾವು ದೇಹಕ್ಕೆ ತಗೊಳ್ತಾ ಇದ್ದೀವಿ ಅನ್ನೋದು ಆಘಾತಕಾರಿ ಸುದ್ದಿ. ಸರ್, ಆಹಾರ ತಜ್ಞರಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್? ಅಲ್ಲ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದ್ರೆ ನಾವು ನಮ್ಮ ಮನುಷ್ಯರಿಗೆ ಕಾಯಿಲೆ ಬಂದ್ರೆ ಅವು ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂತ ಒಂದು ಥ್ರೆಟ್ ಇದೆಯಲ್ಲ, ಇಟ್ ಈಸ್ ಎ ಗ್ಲೋಬಲ್ ಥ್ರೆಟ್ ಇವತ್ತು. ಇದಕ್ಕೋಸ್ಕರ ವಿಶ್ವಸಂಸ್ಥೆನೇ ಒಂದು ಸ್ಪೆಷಲ್ ಸಭೆ ಸೇರುತ್ತೆ. ಈ ಕಳೆದ 4 ತಿಂಗಳ ಹಿಂದೆ ಸ್ಪೆಷಲ್ ಸಭೆ ಸೇರಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಗ್ಲೋಬಲ್ ಥ್ರೆಟ್ ಇದನ್ನು ನಾವು ಸರಿಯಾಗಿ ಹಿಡಿತಾ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಈ 2030ಕ್ಕೆ ವಿಶ್ವಸಂಸ್ಥೆಯ ಪ್ರಕಾರ 1 ವರ್ಷಕ್ಕೆ 30 ಕೋಟಿ ಜನ
ಸೋಂಕು ರೋಗ, ಹಳೇ ಕಾಯಿಲೆಗಳು ಇದಾವಲ್ಲ, ಸೋಂಕು ರೋಗಗಳು, ವಾಂತಿ ಭೇದಿ ಕಾಯಿಲೆಗಳಂತೇಳು, ಅಂತ ಕಾಯಿಲೆ ಇವತ್ತು ನಮಗೆ ಯೂರಿನರಿ ಇನ್ಫೆಕ್ಷನ್ ಆದ್ರೆ ಅಥವಾ GI, ಡಾಕ್ಟರ್ಗೆ ಈಸ್ ಎಕ್ಸ್ಪರ್ಟ್ ಇನ್ ದಿಸ್. ಸೊ GI ಇನ್ಫೆಕ್ಷನ್ ಆದಾಗ ನಮಗೆ ಕೆಲವು ಕೈಗೆ ತಕ್ಷಣ ಸಿಗ್ತಕ್ಕಂಥ ಕೆಲವು ಆಂಟಿಬಯೋಟಿಕ್ಗಳು ಇದಾವೆ, ಅವು ಕೆಲಸ ಮಾಡ್ತಿದ್ದಾವೆ. ಆಂಟಿಬಯೋಟಿಕ್ ಹ್ಯಾಸ್ ಸೇವ್ಡ್ ಹ್ಯುಮ್ಯಾನಿಟಿ ಇನ್ ಎ ವೇ. ಆದ್ರೆ ಅಂತ ಒಂದು ಔಷಧಿಯನ್ನ ನಾವು ಔಷಧಿಯಾಗಿ ಬಳಸದೆ ಆಹಾರದ ಜೊತೆ ಸೇರಿ ಉಪಯೋಗ ಮಾಡ್ತಾ ಇರೋದ್ರಿಂದ, ಆಹಾರ ಮಾತ್ರ ಅಲ್ಲ, ಇದರಲ್ಲಿ ಕೋಳಿಯನ್ನೇ ನಾವು ಗುರಿಯಾಗಿಟ್ಕೊಂಡು ಮಾಡೋದು ಸ್ವಲ್ಪ ತಪ್ಪಾಗ್ತದೆ. ಮೀನು, ಹಾರ್ಟಿಕಲ್ಚರ್ ಕ್ರಾಪ್ಸ್ ಇನ್ಕ್ಲೂಡಿಂಗ್ ಪೊಮೊಗ್ರಾನೆಟ್, ಆಯ್ತಾ? ಸೊ ಆಮೇಲೆ ಹಲ್ಲುಜ್ಜೋ ಪೇಸ್ಟ್ ಇವತ್ತು ನೀವು, ಆಮೇಲೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇವತ್ತು ನೀವು ಸೌಂದರ್ಯವರ್ಧಕ ನೀವು ವಸ್ತುಗಳನ್ನ ತಗೊಂಡ್ರೆ ಮಿಥೈಲ್ ಪ್ಯಾರಾಬೆನ್, ಆಂಟಿಬಯೋಟಿಕ್ ಇಲ್ಲದೆ ಸೌಂದರ್ಯವರ್ಧಕ ಆಯುರ್ವೇದಿಕ್ ಪದಾರ್ಥಗಳಿಲ್ಲ. ಆಯುರ್ವೇದಿಕ್ ಹಲ್ಲುಜ್ಜ ಪೇಸ್ಟಿಗೆ ಯಾಕೆ ಆಂಟಿಬಯೋಟಿಕ್ ಹಾಕ್ಬೇಕು? ಟ್ರೈಕ್ಲೋಸಾಮ್ ನೀವು ತೆಗೆದು ನೋಡಿ. ಸೊ ಆಂಟಿಬಯೋಟಿಕ್ ಅಬ್ಯೂಸ್ ಅಗಾಧವಾಗಿದೆ. ಅದರಲ್ಲಿ ಹೆಚ್ಚು ಅಬ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು ಮೇವಿನ ಜೊತೆ. ಈಗ ಕೋಳಿಗೆ ಕಾಯಿಲೆ ಬಂದ್ರೆ ಔಷಧಿ ಕೊಟ್ರೆ ಯಾವ ಸಮಸ್ಯೆ ಇಲ್ಲ. ಯಾವುದೇ ಪ್ರಾಣಿಗೆ ಕಾಯಿಲೆ ಬಂದಾಗ ನಾವು ಸಾಕು ಪ್ರಾಣಿಯಾಗಿದ್ದರಿಂದ ಅದನ್ನ ಸರಿಪಡಿಸ್ಕೊಳ್ಳೋ, ಅದರ ರೋಗವನ್ನು ಗುಣಪಡಿಸೋದು ನಮ್ಮ ಕೈಯಲ್ಲೇ ಇರೋದು. ಅದಕ್ಕೆ ವೈದ್ಯರ ತಂಡ ಇದೆ, ವೆಟರ್ನೇರಿಯನ್ಸ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಟ್ರೀಟ್ಮೆಂಟ್ ಮಾಡಬೇಕು. ಆದ್ರೆ ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಅಂತ ಹೇಳಿ ಯೂಸ್ ಮಾಡೋದಿದೆಯಲ್ಲ, ಅದು ನಮಗೆ ಆಗಿರ್ತಕ್ಕಂಥ ಸಮಸ್ಯೆ. ಅದಕ್ಕೆ ಇದಾಗಲೇ ಅನೇಕ ಅಶೋಕ್ ಅವರು ಹೇಳ್ಬೋದು, ಅನೇಕ ಬದಲಾವಣೆಗಳು ಇದಾಗಲೇ ಇನಿಷಿಯೇಟ್ ಆಗಿದ್ದಾವೆ. ಅದು ಇನ್ನೂ ಒಳ್ಳೆಯ ತಾರ್ಕಿಕ ಹಂತಕ್ಕೆ ಹೋಗಿ ಆಂಟಿಬಯೋಟಿಕ್ ಗಳನ್ನ ಮೇವಿನ ಮೂಲಕ ಹಾಕಿ ತೂಕ ಬರದ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಎಸ್ ಹಾಗಾದ್ರೆ ಅಲ್ಲಿ ನಡೀತಾ ಇರೋದು ಏನು ಅನ್ನೋದರ ಒಟ್ಟಾರೆ ಚಿತ್ರಣ ನಾನು ವಿಜಯಲಕ್ಷ್ಮಿ ಅವರಿಂದ ಪಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಈಗ ಕೋಳಿ ಸಾಕಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘದ ದೇವರಾಜ್ ನಮಗೆ ದಾವಣಗೆರೆ ಸ್ಟುಡಿಯೋದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್, ನಿಮ್ ಜೊತೆ ನಾನು ಚರ್ಚೆಯನ್ನು ಆರಂಭಿಸ್ತೀನಿ. ವಿಜಯಲಕ್ಷ್ಮಿ ಅವರೇ, ಈ ಬಾರಿಯ ಕವರ್ ಸ್ಟೋರಿ ತಂಡ ನಿಜಕ್ಕೂ ಆಹಾರ ಪ್ರಿಯರಿಗೆ, ಅದರಲ್ಲೂ ಚಿಕನ್ ಪ್ರಿಯರಿಗೆ ಆಘಾತ ತರುವಂತಹ ಸ್ಟೋರಿನೇ ತಂದಿರುವಂತದ್ದು. ಹೇಗೆ ಆರಂಭಿಸಿದ್ರಿ ಈ ವರದಿಯನ್ನ? ತಿಳಿದು ಬಂದಂತಹ ಸತ್ಯ ಏನು? ಅಲ್ಲ, ಏನಂದ್ರೆ ಈ ಕೋಳಿಯೇ ಟಾರ್ಗೆಟ್ ಯಾಕಂತಂದ್ರೆ, ಈಗ ನಾವು ಕೋಳಿಯೇ ಟಾರ್ಗೆಟ್ ಅಂತಲ್ಲ, ನಾವು ಎಲ್ಲಾ ಆಹಾರವನ್ನ ಮೇನ್ ಆಗಿ ತಗೊಂಡಿದೀವಿ. ಆದ್ರೆ ಕೋಳಿ ಅಂತ ಹೇಳಿದಾಗ ಎಲ್ರಿಗೂ ಹೌದು, ಏನೋ ಒಂದು ಆಗ್ತಿದೆ, ಯಾಕಂದ್ರೆ ಅತ್ಯಂತ ಹೆಚ್ಚು ಕನ್ಸಂಪ್ಷನ್ ಆಗುವಂತ ನಮ್ಮ ಮೂಲ ಉದ್ದೇಶ ಅಂದ್ರೆ ಜಾಗೃತಿ ಮೂಡಿಸೋದು. ಆಂಟಿಬಯೋಟಿಕ್ ಗಳ ದುರುಪಯೋಗ ಆಗ್ತಿದೆ, ಅದನ್ನ ತಡಿಬೇಕಂತಂದ್ರೆ ನಾವು ಗ್ರಾಹಕರಲ್ಲಿ ಒಂದು ಎಚ್ಚೆತ್ಕೊಳ್ಳಿ, ಅವರನ್ನ ಒಂದು ಎಬ್ಬಿಸಬೇಕಾಗತ್ತೆ. ಗ್ರಾಹಕರು ಎಚ್ಚೆತ್ಕೊಂಡಾಗ ಅದನ್ನ ಪ್ರೊಡ್ಯೂಸ್ ಮಾಡೋರು ಇದಾರಲ್ಲ, ಅವ್ರಿಗೂ ಏಟು ಬೀಳುತ್ತೆ. ಇವತ್ತು ಯಾರೋ ಒಂದು ಕಾಲ್ ಮಾಡಿ ಹೇಳಿದ್ರು, ನೀವು ಸ್ಟೋರಿ ಮಾಡಕ್ ಶುರು ಮಾಡಿದ್ಮೇಲೆ ಇಲ್ಲಿ ನಮ್ಗೆ ಡಿಮಾಂಡ್ ಕಡಿಮೆ ಆಗ್ತಿದೆ ಅನ್ನುವಂಥದ್ದು. ಯಾವಾಗ ಗ್ರಾಹಕರಲ್ಲಿ ಜಾಗೃತಿ ಮೂಡಿಯುತ್ತೋ, ಇಂಥದ್ದೊಂದು ರೋಗ ನಿರೋಧಕಗಳನ್ನ ಬಳಕೆ ಮಾಡಿ ತೂಕ ಹೆಚ್ಚಿಸುವಂತ ಒಂದು ಪ್ರಕ್ರಿಯೆ ನಡೀತಿದೆ, ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತಿದೆ ಅಂತ ಅವರು ಡಿಮಾಂಡ್ ಮಾಡಕ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಇವರು ಪ್ರೆಷರ್ಗೆ ಬಂದೇ ಬರ್ತಾರೆ. ಅವ್ರು ಯಾವುದೇ ಅಂತ ಒಂದು ದುರುಪಯೋಗ ಮಾಡುವಂತ ಕೆಲಸಕ್ಕೆ ಕೈ ಹಾಕಲ್ಲ. ಆ ನಿಟ್ಟಿನಲ್ಲಿ ನಾವು ಗ್ರಾಹಕರನ್ನು ಎಚ್ಚೆತ್ಕೊಳ್ಳೋಕೋಸ್ಕರ, ಆಮೇಲೆ ಜನರಿಗೆ ನೋಡ್ರಿ ಹೀಗೆ ಅಂತ ನಿಧಾನ ಹೇಳಿದ್ರು ಆಗಲ್ಲ, ಅದನ್ನೊಂದ್ ಸ್ವಲ್ಪ ನಾವು ಅತ್ಯಂತ ಗಂಭೀರವಾದ ಸಮಸ್ಯೆ ಅಂತ ಹೇಳಿದ್ರೇನೆ ಜನರಿಗೂ ಕೂಡ ಹೌದಲ್ಲ ಅಂತ ಅರ್ಥ ಆಗುದು. ಹಾಗಾಗಿ ನಾವು ಕೋಳಿಯನ್ನೇ ಟಾರ್ಗೆಟ್ ಇಟ್ಕೊಂಡು, ಅದರಲ್ಲೂ ಕೋಳಿ ಮೀನು ಎರಡನ್ನ ಟಾರ್ಗೆಟ್ ಇಟ್ಕೊಂಡು ನಾವು ಈ ಒಂದು ಇದ್ ಮಾಡಿದ್ವಿ. ಆದ್ರೆ ನಾವು ಇದಕ್ಕೋಸ್ಕರ ಸಾಕಷ್ಟು ಪೋಲ್ಟ್ರಿ ಫಾರ್ಮ್ ಗಳಿಗೆ ಹೋದ್ವಿ. ಆದ್ರೆ ಪ್ರತಿಯೊಬ್ಬ ಪೋಲ್ಟ್ರಿ ಫಾರ್ಮ್ ನ ಮಾಲೀಕರ ಒಂದೇ ಒಂದು ನೋವು, ಅವರಿಗೂ ನೋವಿದೆ. ಅವರು ನಮ್ಮ ಹತ್ರ ಒಪ್ಕೊಳ್ತಾರೆ, ಹೌದು ಗ್ರೋತ್ ಪ್ರಮೋಟರ್ ಆಗಿ ಆಂಟಿಬಯೋಟಿಕ್ ನ ಬಳಸ್ತಿದ್ದಾರೆ. ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಅವರೇ ಹೇಳ್ತಾರೆ, ಏನಂದ್ರೆ ಹೌದು ಬಳಸ್ತಿದೀವಿ, ನಮಗೂ ಗೊತ್ತು ಈ ಕೋಳಿ ತಿನ್ನೋದ್ರಿಂದ ಇಷ್ಟೊಂದು ಇದು ಜಾಸ್ತಿ ಆಗ್ತಿದೆ, ನಮಗೂ ನೋವಾಗ್ತಿದೆ, ಅದು ಅನಿವಾರ್ಯ. ನಾವು ಅಂದ್ರೆ ಈ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಗೆ ಎಲ್ಲವೂ ಕೊಡ್ತಾರೆ, ನಾವು ಅದನ್ನ ತಿನ್ನಿಸ್ತಿದೀವಿ ಅನ್ನುವಂತ ಆ ನೋವು ಅವರಲ್ಲಿದೆ. ಆದ್ರೆ ಬಿಸ್ನೆಸ್ ಲಾಭ ಗಳಿಸುವ ಒಂದು ಆಸೆಯಿಂದಾಗಿ ಈ ರೀತಿಯ ಒಂದು ಕೈಂಕರ್ಯ ಮಾಡ್ತಿದ್ದಾರೆ ಅಂತ ನಮ್ಮ ಈ ರಹಸ್ಯ ಕಾರ್ಯಾಚರಣೆಯಿಂದ ಬಯಲಾಯ್ತು. ಅಶೋಕ್ ಕುಮಾರ್ ಅವರೇ, ನಿಮ್ಮ ರಿಯಾಕ್ಷನ್ ಅದಕ್ಕೆ? ಫಸ್ಟ್ ಆಫ್ ಆಲ್ ಮೇಡಮ್, 35 ದಿವಸದಲ್ಲಿ ಕೋಳಿ 2 kg ಆಗುತ್ತೆ ಅಂತ ಹೇಳೋದು ಅದೊಂದು ಕೆಲವರಿಗೆ ಬಹಳ ಒಂದು ಆಶ್ಚರ್ಯಕರ ಸಂಗತಿ. ಅದು ಆಶ್ಚರ್ಯ ಅಲ್ಲ. ಅದು ಈ ಕೋಳಿ ಒಂದು ಜೆನೆಟಿಕ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಬಂದಿದ್ದಾರೆ. ಅಂದ್ರೆ ಈ ದಪ್ಪದ ಕೋಳಿಯನ್ನು ಹಿಡಿದು ಅದನ್ನು ಸೆಲೆಕ್ಷನ್ ಮಾಡಿಕೊಂಡು, ಈಗ ಒಂದು 50 ವರ್ಷದ ಹಿಂದೆ 2 kg ಕೋಳಿ ಆಗ್ಬೇಕು ಅಂತ ಹೇಳಿದ್ರೆ 65-70 ದಿವಸ ಬೇಕಾಗಿತ್ತು. ಚಿಕನ್ 65 ಅಂತ ಹೇಳಿ ಹೆಸರು ಸ್ಟಾರ್ಟ್ ಆಗಿದ್ದೆ 65 ದಿವಸದಲ್ಲಿ 2 kg ಆಗುತ್ತೆ ಅಂತ ಹೇಳಿ. ಅದು ಈ ಬ್ರೀಡರ್ಸ್ ಅಂದ್ರೆ ಎಸ್ಪೆಷಲಿ ತಳಿ ಅಭಿವೃದ್ಧಿಯವರು ಅದನ್ನ ಇಂಪ್ರೂವ್ಮೆಂಟ್ ಮಾಡಿ ಇವತ್ತು 35 ದಿವಸದಲ್ಲಿ 2 kg ಅಲ್ಲ 2 kg ಇಂದ ಜಾಸ್ತಿ ಕೋಳಿ ಇದಾಗುತ್ತೆ. ನೀವು ನನ್ನೊಟ್ಟಿಗೆ ಬೇಕಾದ್ರೆ ಎಷ್ಟೋ ಜಾಗ ಕರ್ಕೊಂಡು ಹೋಗ್ಬೋದು. ನೀವು 35 ದಿವಸ ಬೇಕಾದ್ರೆ ನಿಮ್ಮ ಮನೆಯಲ್ಲೇ ನಾವು ಬೇಕಾದ್ರೆ
ಇದು ಕೋಳಿ ಮರಿನ ಬೇಕಾದ್ರೆ ನಿಮ್ಮಲ್ಲೇ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀವಿ, ಇಲ್ಲ ಒಂದು ಸಣ್ಣ ಲ್ಯಾಬೊರೇಟರಿ ಬೇಕಾದ್ರೆ ಯಾವ್ದಾದ್ರು ಯೂನಿವರ್ಸಿಟಿಯಲ್ಲೋ ಎಲ್ಲಿ ಬೇಕೋ ಥರ್ಡ್ ಪಾರ್ಟಿಯಲ್ಲಿ ನಾವು ಬೇಕಾದ್ರೆ ಅದನ್ನು ಮಾಡಿಕೊಡ್ತೀವಿ. 35 ದಿವಸದಲ್ಲಿ 2 kg ಅಲ್ಲ, 35 ದಿವಸದಿಂದ 2 kg ಜಾಸ್ತಿ ಆಗೋದು ಬರೀ ಒಳ್ಳೆ ಫುಡ್ ಕೊಟ್ರೆ ಕೋಳಿಯಲ್ಲಿ ಬರುವಂತ ಇವತ್ತಿನ ಇದರಲ್ಲಿ ರಿಟೈನ್ ಆಗುತ್ತೆ ಅದು. ಸೊ ಇದು ಸತ್ಯ. ಇದಕ್ಕೆ ಗ್ರೋತ್ ಪ್ರಮೋಟರ್ ಬೇಕು, ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಬೇಕು, ಹಾರ್ಮೋನ್ ಬೇಕು ಅಂತ ಹೇಳೋದು ಸುಳ್ಳು. ಇಡೀ ನಮ್ಮ ದೇಶದಲ್ಲಿ ಸ್ಟೆರಾಯ್ಡ್ ಪೌಲ್ಟ್ರಿಗೆ ಯಾರೊಬ್ರು ಯೂಸ್ ಮಾಡೋದಿಲ್ಲ. ನಾವು ಅದನ್ನ ಹೇಳೂ ಇಲ್ಲ, ಅದು ಜನರು ಮಾತಾಡುವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ಈ ಸ್ಟೆರಾಯ್ಡ್ ಅಂತ ಹೇಳೋದನ್ನು ಸೇರಿಸ್ಕೊಂಡ್ಬಿಡ್ತಾರೆ. ಸೊ ಅದ್ರಲ್ಲಿ ಸ್ಟೆರಾಯ್ಡ್ ಅಂತ ಹೇಳೋದನ್ನು ಯಾರು ಯೂಸ್ ಮಾಡೋದಿಲ್ಲ. ಆಂಟಿಬಯೋಟಿಕ್ ಅಂತ ಹೇಳಿದಾಗ ನಾವು ಎಲ್ರಿಗೂ, ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ, ಅವರಿಗೆ ಪ್ರತಿಯೊಬ್ಬನಿಗೂ ಯಾವ್ದಾದ್ರು ಕಾಯಿಲೆ ಬಂದ್ರೆ ಅಂತ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಆಂಟಿಬಯೋಟಿಕ್ ಅನ್ನ ಡಾಕ್ಟರ್, ವೆಟರ್ನರಿ ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೋ ಅದನ್ನ ಕೊಡ್ತಾ ಇದ್ದೇವೆ. ಮತ್ತೆ ಆಂಟಿಬಯೋಟಿಕ್ ರೆಸಿಡ್ಯೂ ಫ್ರೀ ಅಂತ ಹೇಳಿ ಚಿಕನ್ ಮಾರುವವರು ಬೇಕಾದಷ್ಟು ಜನ ಇದ್ದಾರೆ. ಈಗ ನೀವು ಫಸಾಯಿ ಆಗ್ಲಿ, ಇಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಾಗ್ಲಿ, ಇಲ್ಲ ಯಾರಾದ್ರೂ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೋಳಿ ತಗೊಳ್ಳೋರಾಗ್ಲಿ, ಪ್ರತಿಯೊಂದು ಇನ್ಕ್ಲೂಡಿಂಗ್ ಅದರಲ್ಲಿ ಮೈಕ್ರೋ ಆರ್ಗಾನಿಸಮ್ ಕೌಂಟ್ಗಳು ಎಷ್ಟಿದೆ ಅಂತೇಳಿ ಚೆಕ್ ಮಾಡಿಬಿಟ್ಟೆ ತಗೊಳ್ಳೋದು. ಈಗ ಇದು ನಾವು ಆ ಕೋಳಿಯಲ್ಲಿ ಅಂತ ರೆಸಿಡ್ಯೂಗಳು ಇದೆಲ್ಲ ಇರ್ತಿದ್ರೆ ಇಷ್ಟೊತ್ತಿಗೆ ಲಕ್ಷಗಟ್ಟಲೆ ಕೆಜಿ ಇವತ್ತು ಎಲ್ಲ ರಿಜೆಕ್ಟ್ ಆಗಿ ಹೋಗ್ಬೇಕಿತ್ತು. ಅಂತ ಪರಿಸ್ಥಿತಿ ಇವತ್ತಿನವರೆಗೆ ಬಂದಿಲ್ಲ. ನಾವು ಪ್ರಪಂಚದಲ್ಲಿ ಎಲ್ಲಾ ಕಡೆಗೂ ಇವತ್ತಿಗೂ ಕೂಡ ಕೋಳಿ ಮೊಟ್ಟೆಯನ್ನು ಪೌಡರ್ ಆಗಿ ಮಾರ್ತಾ ಇದ್ದೀವಿ. ಜಪಾನಿಗೆ ಕೂಡ ಮಾರ್ತಾ ಇದ್ದೀವಿ. ಇಂಡಿಯಾದಿಂದ ಮೇಜರ್ ಕನ್ಸಂಪ್ಷನ್ ಎಕ್ಸ್ಪೋರ್ಟ್ ಆಗೋದು ಜಪಾನಿಗೆ. ಜಪಾನ್ ನಲ್ಲಿ ಇದ್ದಷ್ಟು ಸೆನ್ಸಿಟಿವ್ ಅವರ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆಯಲ್ಲ, ಅದು ಒನ್ ಆಫ್ ದ ಟಫೆಸ್ಟ್ ಕಂಡೀಷನ್ ಇರುವ ದೇಶ. ಆ ದೇಶಕ್ಕೆ ಕೂಡ ಇಲ್ಲಿಂದ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳಿ ಪಡೆಯಕ್ಕೆ ಹೆಮ್ಮೆ ಪಡ್ತೀನಿ. ಮತ್ತೆ ಇದು ಹಲವಾರು ಜಾನುವಾರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿದೆ. ಡೈರಿ ಇದೆ, ಪೌಲ್ಟ್ರಿ ಇದೆ, ಶೀಪ್ ಇದೆ, ಗೋಟ್ ಇದೆ. ಈ ಪೌಲ್ಟ್ರಿಯಲ್ಲಿ ಆದಷ್ಟು ಆರ್ಗನೈಸ್ಡ್ ಆಗಿ ಇದನ್ನು ಬೆಳೀತಾ ಇದ್ದೀವಿ ನಾವು ಲಾಸ್ಟ್ ಟೈಮ್ ಏನಾಗ್ತು ಅಂತ ಹೇಳಿದ್ರೆ ಹಕ್ಕಿ ಜ್ವರ ಅಂತ ಹೇಳಿದಾಗ ಅದನ್ನು ಕೋಳಿ ಜ್ವರ ಅಂತ ಹೇಳಿ ಮಾಡ್ಬಿಟ್ರು. ಸೊ ಆತರ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವಿ ಗೆಟ್ ಟಾರ್ಗೆಟೆಡ್. ಯಾರೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬಂತು ಅಂತ ಹೇಳಿದ್ರೆ ಅದು ದೇಶದಲ್ಲಿರೋರು ಎಲ್ಲರೂ ಕಳ್ಳರು, ಎಲ್ಲಾ ಕೋಳಿ ಮೇಯಿಸೋರು ಕೂಡ ಇದಕ್ಕೆ ಎಲ್ಲಾನು ಹಾಕ್ತಾರೆ ಅಂತ ಹೇಳೋದು ಖಂಡಿತವಾಗಿ ತಪ್ಪು. ಬಟ್ ಆಗ್ತಾ ಇರೋದಂತೂ ಸತ್ಯ ಅಲ್ವಾ ಸರ್? ರಹಸ್ಯ ಕಾರ್ಯಾಚರಣೆಯಲ್ಲೂ ಕೂಡ ಆ ವಿಷಯವನ್ನ ಸ್ಪಷ್ಟವಾಗಿ ಪ್ರಯೋಗಾಲಯದಲ್ಲೂ ಕೂಡ ಆಗಿದೆಯಲ್ಲ ಇದು. ಅದ್ರ ಬಗ್ಗೆ ಐಲ್ ಕಮ್ ಬ್ಯಾಕ್. ಕಿಲ್ಲರ್ ಕೋಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಂಟಿಬಯೋಟಿಕ್ ಗಳನ್ನ ಕೋಳಿಗಳಿಗೆ ನೀಡೋದರ ಮೂಲಕ ಮನುಷ್ಯನ ಆಹಾರ ಕ್ರಿಯೆಯ ಮೇಲೆ, ಆತನ ಆರೋಗ್ಯದ ಮೇಲೆ ಇನ್ನಿಲ್ಲದಂತೆ ದಾಳಿ ಆಗ್ತಾ ಇದೆ ಅನ್ನೋದರ ಸ್ಟೋರಿಯನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ರಾಜ್ಯದ ಜನರ ಮುಂದೆ ತಂದಿದೆ. ಈ ಕುರಿತಾಗಿ ನಮ್ಮೊಂದಿಗೆ ದೇವರಾಜ್ ದಾವಣಗೆರೆ ಸ್ಟುಡಿಯೋದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ದೇವರಾಜ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಒಂದು ವಿಷಯದ ಕುರಿತಾಗಿ? ಮೇಡಮ್ ಕೇಳ್ತಾ ಇದೆ. ಹಲೋ ಮೇಡಮ್ ಕೇಳ್ತಾ ಇದೆ. ದೇವರಾಜರೇ, ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮಗೆ? ಕೋಳಿಗಳಿಗೆ ಆಂಟಿಬಯೋಟಿಕ್ ಗಳನ್ನ ಇಂಜೆಕ್ಟ್ ಮಾಡೋದ್ರ ಮೂಲಕ ಮನುಷ್ಯನ ಆರೋಗ್ಯವನ್ನ ಹಾಳು ಮಾಡ್ತಾ ಇರುವಂತಹ ಈ ಒಂದು ವಿಷಯದ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್? ಮೇಡಮ್, ಇದು ನಾವು ಒಂದೇ ವಿಷಯದಲ್ಲಿ ಹೇಳಬೇಕು ಅನ್ನೋದಾದ್ರೆ, ಇದು ಅಮೇರಿಕನ್ ಬ್ರೀಡ್. ಇದು ಅಮೇರಿಕದಲ್ಲಿ ಇರ್ತಕ್ಕಂಥ ಇದು ಒಂದು ತಳಿ. ಈ ತಳಿನ ಭಾರತ ದೇಶಕ್ಕೆ ರಫ್ತು ಮಾಡಿಕೊಳ್ಳುವ ಮೂಲಕ ಇದನ್ನ ರಫ್ತು ಮಾಡಿಕೊಂಡು ನಮ್ಮ ದೇಶಕ್ಕೆ ಎಷ್ಟು ಮಾಂಸ ಕನ್ಸಂಪ್ಷನ್ ಇದೆ ಅನ್ನೋದ್ರ ಮೇಲೆ ಅವ್ರಿಗೆ ಡಿಮ್ಯಾಂಡ್ ಮಾಡಿ ಇಷ್ಟು ಅಂದ್ರೆ ಪ್ರತಿ 3 ತಿಂಗಳಿಗೆ ಒಂದು ಸರಿ ಗ್ರ್ಯಾಂಡ್ ಪೇರೆಂಟ್ ಅನ್ನ ನಮ್ಮ ಭಾರತ ದೇಶಕ್ಕೆ ಈ 2 ಕಂಪನಿಗಳು ಆಮದು ಮಾಡ್ಕೊಂತವ ಮೇಡಮ್. ಅದರಿಂದ ಏನಾಗ್ತಿದೆ ದೇವರಾಜ್ ಅವರು ಹೇಳ್ತಾ ಹೋಗಿ, ಅದರಿಂದ ಏನಾಗ್ತಿದೆ? ಆದ್ರಿಂದ ಇಲ್ಲಿ ನೀವೇನು ಹೇಳಿದ್ರಲ್ಲ, ಈಗ ಆಂಟಿಬಯೋಟಿಕ್ ಹಾಕ್ತಾರೆ, ಮತ್ತೆ ಏನು ಮೆಡಿಸಿನ್ ಹಾಕ್ತಾರೆ. ಇದು ಇವತ್ತು ಈ ಜನರು ಈ ಮಾಂಸವನ್ನು ತಿಂದವರು ಇವತ್ತು ರೋಗದಿಂದ ನರಳ್ತಾ ಇದಾರೆ, ಕಿಡ್ನಿಗಳು ಹೋಗ್ತದವು, ಲಿವರ್ ಹೋಗ್ತದವು ಅಂತ ಹೇಳಿದ್ರಲ್ಲ, ಅದು ನಮಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾವು ತಜ್ಞರಲ್ಲ. ಇಲ್ಲಿ ನಾವು ಈ ದೇಶದಲ್ಲಿ ಆಹಾರ ಭದ್ರತೆ ಕುಸಿದಿದೆ ಅಂತಂದೇಳಿ ಆಹಾರ ಭದ್ರತೆ ಹೆಚ್ಚಿಸಬೇಕು, ಜನರಿಗೆ ಇಲ್ಲಿ ಮಾಂಸ ಬೇಕು, ಹಾಗಾಗಿ ಮಾಂಸದ ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ವಿಚಾರವಾಗಿ ನಮ್ಮ ದೇಶದ ವಿಜ್ಞಾನಿಗಳು ಮತ್ತು ನಮ್ಮ ಸರ್ಕಾರಗಳು ನಮ್ಮ ದೇಶಿ ತಳಿ ಇರ್ತಕ್ಕಂಥ ಮಾಂಸ ಜಾಸ್ತಿ ಕನ್ಸಂಪ್ಷನ್ ಮಾಡೋಕ್ಕಾಗಲ್ಲ, ಹಾಗಾಗಿ ಜಾಸ್ತಿ ಮಾಂಸಗಳು ಬೇಕು ಅಂತಂದೇಳಿ, ಮಾಂಸ ಉತ್ಪಾದನೆ ಬೇಕು ಅಂತೇಳಿ ಇದನ್ನ ಕಡಿಮೆ ಸಮಯದಲ್ಲಿ ಜಾಸ್ತಿ ಮಾಂಸವನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ತಳಿನ ಈ ದೇಶಕ್ಕೆ ತಂದಿದ್ದಾರೆ.
ಆದರೆ ಈ ತಳಿಯನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಅಮೇರಿಕನ್ ಕಂಪನಿ. ಆ ಅಮೇರಿಕನ್ ಕಂಪನಿ ಜೊತೆ ನಮ್ಮ ದೇಶದ 2 ಕಂಪನಿಗಳು ಸದಸ್ಯತ್ವ ಪಡೆದು ಅಲ್ಲಿಂದ ಶೇರ್ ಮಾಡ್ಕೊಂಡು ಇಲ್ಲಿಗೆ ಎಷ್ಟು ಈ ಒಂದು ತಳಿ ಬೇಕೋ ಅಷ್ಟನ್ನ ಪ್ರತಿ 3 ತಿಂಗಳಿಗೆ ಒಂದು ಸರಿ ಗ್ರಾಂಟ್ ಅನ್ನ ಮಾಡ್ಕೊಂತವು. ಆ ಮರಿಯನ್ನ ತಂದು ಆ ತಳಿಯನ್ನು ತಂದು ಇಲ್ಲಿ ಪ್ಲೇಸ್ಮೆಂಟ್ ಮಾಡಿ ಅದರಲ್ಲಿ ಬೆಳೆದಿರ್ತಕ್ಕಂಥ ಮೊಟ್ಟೆಗಳನ್ನು ತಂದು ಆ ಮೊಟ್ಟೆಯಲ್ಲಿ ಮರಿ ಮಾಡಿ ಅದನ್ನ ರೈತರಿಗೆ ಕೊಟ್ಟು ಬೆಳೆಸ್ತಕ್ಕಂಥ ಈ ಕಂಪನಿಗಳು ಮೇಡಮ್. ಎಸ್, ನಿಮ್ ಜೊತೆ ನಾನು ಆ ರೈತರಿಗೆ ಯಾವ ರೀತಿ ಇದನ್ನ ಇಲ್ಲಿ ರೈತರಿಗೆ ಯಾವ ರೀತಿ ಆಂಟಿಬಯೋಟಿಕ್ ಹಾಕ್ಬೇಕು, ಮೆಡಿಸಿನ್ ಹಾಕ್ಬೇಕು, ಇದು ಯಾವ ರೀತಿ ಗ್ರೋತ್ ಪ್ರಮೋಟರ್ ಕೊಡ್ಬೇಕು ಅನ್ನೋದು ರೈತರಿಗೆ ಗೊತ್ತಿಲ್ಲ. ಇದನ್ನೆಲ್ಲ ಮಾಡ್ತಾ ಇರೋವು ಕಂಪನಿಗಳು ಮೇಡಮ್. ಇದು ಟೋಟಲಿ ಈ ಒಂದು ಉದ್ಯಮದಲ್ಲಿ ಕಂಪನಿಗಳು ಜಾಸ್ತಿ ಕಪ್ಪಿ ಮುಷ್ಟಿಯಲ್ಲಿ ಇರೋದ್ರಿಂದ ಇದು ಏನೇ ಮಾಂಸ ಎಷ್ಟು ಫೀಡ್ ತಿಂದ್ರೆ ಎಷ್ಟು ಮಾಂಸ ಬೆಳಿಬೇಕು, ಅದು ಯಾವ ಗ್ರೋತ್ ಪ್ರಮೋಟರ್ ಹಾಕಿದ್ರೆ ಎಷ್ಟು ಮಾಂಸ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಕಂಪನಿಗಳು ಜಾಸ್ತಿ ಅನಲೈಸ್ ಮಾಡ್ತಾವೆ. ಎಸ್, ಅಂದ್ರೆ ಅಲ್ಲಿ ಬೆಳೆಸುವಂತಹ ರೈತನ ಪಾಲುದಾರಿಕೆ ಏನೂ ಗೊತ್ತಿರಲ್ಲ, ಕಂಪನಿಗಳು ಏನ್ ಹೇಳುತ್ತೋ ಅದೇ ಫೀಡ್ ಅನ್ನ ಹಾಕ್ತಾ ಇರುವಂತಹದ್ದು ಅಂತ. ನಾನು ವೈದ್ಯರನ್ನ ಮಾತನಾಡಿಸ್ತೀನಿ. ಅಂಜನಪ್ಪ ಅವರೇ, ಆಂಟಿಬಯೋಟಿಕ್ ಗಳನ್ನ ಆಹಾರವಾಗಿ ನೀಡುವಂತಹದ್ದು ಕೋಳಿಗೆ, ಅದನ್ನ ತಿಂದಂತಹ ಮನುಷ್ಯನ ಮೇಲೆ ಆಗುವ ಪರಿಣಾಮದ ಕುರಿತಾಗಿ, ಆಂಟಿಬಯೋಟಿಕ್ ಗಳನ್ನ ಆಹಾರವಾಗಿ ನೀಡೋದ್ರಿಂದ ನಿಜಕ್ಕೂ ಆ ಪ್ರೋಟೀನ್ ಆಗ್ಲಿ, ನಾವು ಏನಕ್ಕೆ ಆ ಮಾಂಸಾಹಾರದ ಸೇವನೆಯನ್ನ ಮಾಡ್ತೀವಿ, ನಿಜಕ್ಕೂ ಆ ಒಳ್ಳೆ ಪ್ರಮಾಣ ಉಳ್ಕೊಳತ್ತಾ? ಕಿಲ್ಲರ್ ಕೋಳಿ ತಿಂದರೆ ಗೊಟಕ್, ಅದನ್ನ ನೋಡಿ ತಕ್ಷಣ ನನಗೆ ಗಾಬರಿ ಆಗ್ತಾ ಇದೆ. ನಾನು ಬರೀ ವೈದ್ಯ ಅಷ್ಟೇ ಅಲ್ಲ, ನಾನು ಕನ್ಸ್ಯೂಮರ್ ಕೂಡ. ಎಲ್ಲ ಒಂದ್ ಕಡೆ ನೀವು ಎಚ್ಚರ ಮಾಡಿ, ಬಟ್ ಎದುರಿಸಬೇಡಿ ಜನಗಳನ್ನ. ದಯವಿಟ್ಟು ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ನನ್ನ ಪ್ರೊಫೆಷನ್, ನಾನು ಮೆಡಿಕಲ್ ಡಾಕ್ಟರ್, ನಾನು ವೆಟರ್ನರಿ ಡಾಕ್ಟರ್ ಅಲ್ಲ. ಇದು ಶುರುವಾಗಿದ್ದು ನಮ್ಮ ಪ್ರೊಫೆಷನ್ ಅಲ್ಲಿ, ಅಬ್ಯೂಸ್ ಆಫ್ ಆಂಟಿಬಯೋಟಿಕ್ಸ್. ಬಹಳ ಜನ ನಮ್ಮ ದೇಶದಲ್ಲಿ ಅಕ್ರಾಸ್ ದ ಕೌಂಟರ್ ಆಂಟಿಬಯೋಟಿಕ್ ಅವರೇ ತಗೋತಾರೆ, ಅರ್ಧಂಬರ್ಧಂ ತೆಗ್ತಾರೆ. ಈವನ್ ನಾವು ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡೋವು ಕೂಡ ಅನ್ನೆಸೆಸರಿ, ಬೇಕಿಲ್ದಿದ್ದಾಗೆ. ಯಾರೋ ಪುಣ್ಯಾತ್ಮ ಪೆನಿಸಿಲಿನ್ ಕಂಡಿಡ್ದಾಗೆ ಇಟ್ ವಾಸ್ ಎ ವಂಡರ್ ಡ್ರಗ್. ಬರ್ತಾ 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 ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಹೆಂಗ್ ಶುರುವಾಯ್ತು ಅಂದ್ರೆ ನೋ ಡೌಟ್ ಅದು. ಬಟ್ ನನಗೆ ಎಲ್ಲೋ ಆಶ್ಚರ್ಯ ಆಗ್ತಿರೋದು, 2 ಎಕ್ಸ್ಪರ್ಟ್ಸ್ ಕೂತಿದ್ದಾರೆ, ಆಹಾರ ತಜ್ಞರು, ಕೋಳಿಗೆ ಹಾಕೋ ಆಂಟಿಬಯೋಟಿಕ್ ನಿಂದ ಮನುಷ್ಯನ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ವೈದ್ಯನಾಗಿ ನಾನು 35 ವರ್ಷ ಎಕ್ಸ್ಪೀರಿಯನ್ಸ್ ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ನೀವೇನ್ ಹೇಳ್ತೀರಿ? ಅಲ್ಲ, ಇದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಇಟ್ ಇಸ್ ಎ ಮೋಸ್ಟ್ ಡಿಬೇಟೆಡ್ ಸಬ್ಜೆಕ್ಟ್ ಇನ್ ದ ವರ್ಲ್ಡ್ ಟುಡೇ ಇನ್ ಸೈನ್ಸ್. ಓಕೆ, ವೈ ಸೂಪರ್ ಬಗ್ಸ್ ಆರ್ ಕಮಿಂಗ್. ಆಯ್ತಾ, ಇವತ್ತು ನಮ್ಮ ದೇಶದಲ್ಲಿ 2 ಲಕ್ಷ ಜನ ಟಿಬಿ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಇಂದ ಸಾಯ್ತಾ ಇದ್ದಾರೆ. ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಸರ್, ಅದು ಬಿಕಾಸ್ ಆಫ್ ಇಂಪ್ರಾಪರ್ ಟ್ರೀಟ್ಮೆಂಟ್ ಫಾರ್ ಟ್ಯೂಬರ್ಕ್ಯುಲೋಸಿಸ್ ಇಟ್ ಸೆಲ್ಫ್. 3 ತಿಂಗಳು ತಗೊಳ್ತಾನೆ, ಅದರಿಂದ ಕೋಳಿ ಮೇಲೆ ನೀವೇ ಹೇಳ್ತೀರಾ ಈ ರೋಗ ನಿರೋಧಕಗಳ ಮಿಸ್ಯೂಸ್ ಆಗೋದ್ರಿಂದ ಮನುಷ್ಯನ ಮೇಲೆ ಅಪಾಯ ಆಗುತ್ತೆ ಅಂತ. ಅವ್ರಿಗೆ ಸ್ವಲ್ಪ ಪ್ಯೂರ್ ಸೈನ್ಸ್. ನಾವು ಸಿ ಥಿಂಗ್ ಇಸ್ ದಿಸ್, ಇಟ್ ಈಸ್ ನಾಟ್ ಕೇವಲ ಪೌಲ್ಟ್ರಿ ಅಂತ, ಫಿಶರಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು. ಹೇಳ್ತಾ ಇದ್ದೀನಿ, ಆಂಟಿಬಯೋಟಿಕ್ ಟು ಓವರ್ 80% ಆಂಟಿಬಯೋಟಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಮಾಡ್ತಾ ಇರೋದು, ಉಪಯೋಗ ಆಗ್ತಾ ಇರೋದು ಔಷಧಿ ಆಗಿ ಅಲ್ಲ, ಬಟ್ ಇನ್ ದಿ ಆಸ್ ಎ ಪ್ರಿವೆಂಟಿವ್ ಅಂಡ್ ಆಸ್ ಗ್ರೋತ್ ಪ್ರಮೋಟರ್ ಇನ್ ದ ವರ್ಲ್ಡ್. ದಿಸ್ ಇಸ್ ದಿ FAO ಸ್ಟ್ಯಾಟಿಸ್ಟಿಕ್ಸ್, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ನಮ್ದಲ್ಲ. ಆಯ್ತಾ, FAO ಹೇಳ್ತಾ ಇರೋದು, ನಾವು ಮಾತಾಡೋದು ಬೇಡ. ಇವ್ರು ಹೇಳೋದು ಕರೆಕ್ಟ್. ಓವರ್ ದ ಕೌಂಟರ್ ಡ್ರಗ್ ತಗೊಳ್ಳುವಂತದ್ದಿದೆ, ಕೋರ್ಸ್ ಕಂಪ್ಲೀಷನ್ ಆಗದೆ ಇರೋದಿದೆ. ಎಷ್ಟೋ ಡಾಕ್ಟರ್ಗಳಿಗೆ ವೈರಲ್ ಡಿಸೀಸ್ಗೆ ಆಂಟಿಬಯೋಟಿಕ್ ಕೊಡಬೇಕು ಅಂತ ಇವತ್ತಿಗೂ ವೈರಲ್ಗೂ ಕೊಡ್ತಾ ಇದ್ದಾರೆ. ಬ್ಯಾಕ್ಟೀರಿಯಲ್ ಡಿಸೀಸ್ಗೆ ಆಂಟಿಬಯೋಟಿಕ್ ಕೊಡಬೇಕು, ವೈರಲ್ ಕೊಡ್ತಾ ಇದ್ದಾರೆ, ಸಮಸ್ಯೆ ಆಗ್ತಾ ಇದೆ. ಅದು ಇಲ್ಲ ಅಂತ ಹೇಳೋದಲ್ಲ. ಆದ್ರೆ ಲಾರ್ಜ್ ಕ್ವಾಂಟಿಟಿ ಆಫ್ ಆಂಟಿಬಯೋಟಿಕ್ಸ್ ಫೀಡ್ ಮೂಲಕ ಹೋಗ್ತಾ ಇರೋದ್ರಿಂದ, ಫೀಡ್ ಇಂದ ಅನಿಮಲ್ಸ್ ಹೋಗಿ ಮೀಟ್ ಇಂದ ಫಿಶ್ ಇಂದ ನಮ್ಮ ದೇಹವನ್ನು ಸೇರೋದ್ರಿಂದ, ಯಾವಾಗ ಬಗ್ಸ್ಗಳು ಫಾರ್ಮ್ ಅಲ್ಲೇ ಇದರ ಪ್ರಯೋಗವನ್ನು ಪಡ್ಕೊಳ್ತಾವೋ, ಇದರ ಪರಿಚಯವಾಗ್ತದೋ. ಈಗ ಮೊನ್ನೆ ಆಗಿರ್ತಕ್ಕಂಥ ಸ್ಟಡಿಯಲ್ಲಿ ಏನ್ ಹೇಳ್ತಾ ಇರೋದು, ಬೀಟಾ ಲ್ಯಾಕ್ಟಮೇಸ್ ಅಂತಕ್ಕಂಥ ಎನ್ಸೈಮು, ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ರೆಡ್ ದಟ್. ಲ್ಯಾಕ್ಟಮೇಸ್ ಅಂತ ಎನ್ಸೈಮು ಲ್ಯಾಕ್ಟಮ್ ಆಂಟಿಬಯೋಟಿಕ್ ವಿರುದ್ಧ ದೇಹದಲ್ಲಿ ಪತ್ತೆಯಾಗಿದೆ. ಹೌದು, ಎನ್ಸೈಮ್ಗಳು ಪತ್ತೆ ಆಗಿದ್ದಾವೆ. ಹಾಗಿರೋದ್ರಿಂದ ನಾವು ಏನ್ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ರೆ, ಉದ್ಯಮ ಬಹಳ ದೊಡ್ಡ ಉದ್ಯಮ, ಬಹಳ ಅಗಾಧವಾಗಿ ಬೆಳೆದಿದೆ, ಹೆಮ್ಮೆ ಪಡುತ್ತಷ್ಟು ಬೆಳೆದಿದೆ. ಆಪರೇಷನ್ ಫ್ಲಡ್ ಏನಾಯ್ತು, ಮಿಲ್ಕ್ ಅದೇ ತರ ಪೌಲ್ಟ್ರಿ ರೆವಲ್ಯೂಷನ್ ಆಗಿದೆ ಇಂಡಿಯಾದಲ್ಲಿ. ವಿ ಶುಡ್ ಗಿವ್ ಫುಲ್ ಥ್ಯಾಂಕ್ಸ್ ಟು ಮೆನಿ ಗ್ರೇಟ್ ಪೀಪಲ್ ಲೈಕ್ BV ರಾವ್ ಅಂಡ್ ಮೆನಿ ಆಫ್ ದೆಮ್. ಆದ್ರೆ ನಮಗೆ ಸಮಸ್ಯೆ ಇರತಕ್ಕಂಥದ್ದು, ಇಲ್ಲಿ ಏನಾದ್ರೂ ಒಂದು ದೋಷ ಇದ್ದಾಗ ಅದನ್ನು ಸರಿಪಡಿಸಿಕೊಳ್ಳೋದು ನಮ್ಮದೇ ಜವಾಬ್ದಾರಿ.
ಆಮೇಲೆ ಅಶೋಕ್ ಅವ್ರು ಹೇಳಿದಾಗೆ ಇದಾಗ್ಲೇ ನಾನು ನನ್ನ ಏನು ವೆಟರ್ನರಿಯನ್ ವೆಲ್ ನೋನ್ ವೆಟರ್ನರಿಯನ್ ಕೆಲವ್ರ ಜೊತೆ ಮಾತಾಡ್ತಿದ್ದೆ. ಅವ್ರು ಹೇಳೋದು ಈಗ ಇದಾಗ್ಲೇ ದರ ಪ್ರೋಬಯೋಟಿಕ್ಸ್, ಪ್ರಿಬಯೋಟಿಕ್ಸ್, ಸಿನ್ಬಯೋಟಿಕ್ಸ್ ಅಂತ ಹೇಳಿ ರೀಪ್ಲೇಸ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಆದ್ರೆ ಇವತ್ತಿಗೂ ಕೂಡ ಫೀಡಿಗೆ ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಆಗಿ ಹಾಕ್ತಾ ಇದ್ಕೊಂಡು ನಡೀತಾ ಇದೆ. ಅದು ನಿಲ್ಬೇಕು. ಎಲ್ಲೋ ಒಂದ್ ಕಡೆ ಅಮ್ಮ ದಯವಿಟ್ಟು ಕೇಳಿ, ಎಮ್ಮೆ ಜ್ವರ ಬಂದ್ರೆ ಹಸಿಗೆ ಬರೆ ಹಾಕಿದ್ರು ಅಂತ ಹಳ್ಳಿ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ ಮಾತಾಡ್ತಿಲ್ಲ. ಇದೇ ಪಂಜಾಬ್ ಅಲ್ಲಿ 530 ಸ್ಯಾಂಪಲ್ ಗಳನ್ನ ತೆಗೆದು 580 ಸ್ಯಾಂಪಲ್ ಗಳನ್ನ ತೆಗೆದು ಅದರಲ್ಲಿ ಇಂಥ ಒಂದು ಆಂಟಿಬಯೋಟಿಕ್ ಇದೆ ಅನ್ನುವಂತ ರಿಪೋರ್ಟ್, ಅದು ಯಾರು ಕೊಟ್ಟಿರುವಂತ ಇದಲ್ಲ, ಅದು ಯಾರ್ಯಾರು ಕೊಟ್ಟಿರುವಂತ ರಿಪೋರ್ಟ್ ಅಲ್ಲ. ಯಾವ ರಿಪೋರ್ಟ್ ಅಂದ್ರೆ ನೀವು ನೋಡಿಲ್ಲ, ಇದಲ್ಲ ಈ ರಿಪೋರ್ಟ್ ಅಲ್ಲ, ಪಂಜಾಬ್ ಇದಲ್ಲ, ಪಂಜಾಬ್ ಅಲ್ಲಿ ಸೆಂಟರ್ ಫಾರ್ ಡಿಸೀಸ್. ಸರ್ ನೀವು ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಸೆಂಟರ್ ಫಾರ್ ಡಿಸೀಸ್ ಡೈನಾಮಿಕ್ಸ್ ಅನ್ನುವಂತ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ, ಪಂಜಾಬಿನ 18 ಪೋಲ್ಟ್ರಿ ಫಾರ್ಮ್ಗಳಲ್ಲಿ 580 ಸ್ಯಾಂಪಲ್ ಗಳನ್ನ ತೆಗೆದು ಅದ್ರ ಎಲ್ಲದರಲ್ಲೂ ಕೂಡ ಈ ಆಂಟಿಬಯೋಟಿಕ್ ರೆಸಿಡ್ಯೂಗಳು ಇದ್ದಿದ್ದು, ಅದರಲ್ಲೂ ಕೂಡ ಅದು 4th ಜನರೇಷನ್ ಅಲ್ಲಿರುವಂತ ಆಂಟಿಬಯೋಟಿಕ್ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದ ಮೇಲೆ ಇದು ಭಾರತ, ಇದು ಅದು ಸೆಂಟರ್ ಅದಲ್ಲ, ಇದಲ್ಲ, ಇದು ನಮ್ಮ ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದ್ದು, ಇದಲ್ಲ ಈ ರಿಪೋರ್ಟ್ ಅಲ್ಲ. ಅದು ಕೊಟ್ಟ ಮೇಲೆ ಇದು ಈ ರೀತಿಯ ಚರ್ಚೆಗೆ ಬಂದಿದ್ದು. ಇಷ್ಟೊಂದು ಚರ್ಚೆಗೆ ಶುರುವಾಗಿದ್ದೆ ಯಾವತ್ತದು ರಿಪೋರ್ಟ್ ಹೊರಗೆ ಬಂತು, ಇದೊಂದು ಅತ್ಯಂತ ಆಘಾತಕಾರಿ ಬೆಳವಣಿಗೆ ಅನ್ನುವಂಥದ್ದನ್ನ ಹೇಳದ ಮೇಲೆ ಇಷ್ಟೊಂದು ಚರ್ಚೆ ಬಂದಿದ್ದು. ಆವಾಗಲೇ ಈ ಇಂಡಿಯಾದಲ್ಲಿ ಇಂಥ ಒಂದು ಪ್ರಾಕ್ಟೀಸ್ ನಡೀತಿದೆ ಅನ್ನುವಂಥದ್ದು ಅದನ್ನು ಒಪ್ಕೊಳ್ತಾರೆ, ಪೌಲ್ಟ್ರಿ ಫಾರ್ಮ್ನವರೇ ಒಪ್ಕೊಳ್ತಾರೆ. ಆದ್ರೆ ಯಾಕೆ ಇದನ್ನ ನಾವು ಅದನ್ನು ಗುಪ್ತವಾಗಿ ಮಾಡ್ತಿದ್ದಾರೆ, ಅದು ಓಪನ್ ಆಗಬೇಕು, ಗ್ರಾಹಕರ ಮೇಲೆ ಇಂಥ ಪರಿಣಾಮ ಇವರು ಒಪ್ಕೊಳ್ತಾರೆ. ನಾವು ಹೋದಂತ ಪೌಲ್ಟ್ರಿ ಫಾರ್ಮ್ನವರೇ ಹೇಳ್ತಾರೆ, ಹೌದು ಎಸ್ ವಿ ಆರ್ ಯೂಸಿಂಗ್ ಅಂತ. ಬಟ್ ಆ ವಿಷಯ ಗ್ರಾಹಕರಿಗೆ ತಲುಪಬೇಕು ಅನ್ನುವಂತ ಒಂದು, ಇದು ನಮ್ಮ ರಿಪೋರ್ಟ್ ಅಲ್ಲ, ಇದು ರಿಪೋರ್ಟ್ ಆಗ್ಲಿ ಅಮ್ಮ. ನಮ್ಮ ಮೆಡಿಕಲ್ ಪ್ರೊಫೆಷನ್ ಇನ್ವಾಲ್ವ್ ಮಾಡಬೇಕಾದ್ರೆ ಒಂದು ICMR ಫುಡ್ ಡ್ರಗ್ ಕಂಟ್ರೋಲ್ ನಲ್ಲೇ ದೇ ಶುಡ್ ಹ್ಯಾವ್ ಟೇಕನ್ ದೆಮ್. ಏನಮ್ಮ, ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಆಂಟಿಬಯೋಟಿಕ್ ಇನ್ ದ ಲಿವರ್ ಆಫ್ ದ ಚಿಕನ್ ದಟ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ದ ಹ್ಯೂಮನ್ ಬೀಯಿಂಗ್ಸ್? It is, you should have involved. ಅಲ್ಲ, ಇಲ್ಲಿ ಆಂಟಿಬಯೋಟಿಕ್ ರೆಸಿಡ್ಯೂ ಅಲ್ಲ ಸರ್, ಈ ಬ್ಯಾಕ್ಟೀರಿಯಾಗಳು ರೆಸಿಸ್ಟೆನ್ಸ್ ಜೀನ್ಸ್ ಸರ್, ಇಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಅನ್ನುವಂಥದ್ದು ಉತ್ಪತ್ತಿಯಾಗಿ ಅದು ಮನುಷ್ಯನ ಮೇಲೆ ಪರಿಣಾಮ ಬೀರ್ತಿದೆ ಅನ್ನುವಂಥದ್ದು ಹೇಳೋದು ನಾವು ಇಲ್ಲಿ ಅಲ್ಲಿ ರೆಸಿಡ್ಯೂ ಉಳ್ಕೊಳ್ತದೆ ಅಂತ ಹೇಳೋದಲ್ಲ. ಆ ಜೀನ್ಸ್ ಕ್ರಿಯೇಟ್ ಆಗಿ ಆ ಮೂಲಕ ಯಾವುದೇ ಔಷಧಿ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇಲ್ಲ ಅನ್ನುವಂತಹ ಆತಂಕ, ಉಳಿದ ಯಾವ ಆತಂಕವೂ ಅಲ್ಲ. ಈಗ ಅದಕ್ಕೆ ಅಶೋಕ್ ಕುಮಾರ್ ಅವರೇ ಹೇಳ್ಬೋದು, ಯಾವ ರೀತಿ ಆಂಟಿಬಯೋಟಿಕ್ ಯೂಸೇ ಇಲ್ವಾ ಅನ್ನುವಂಥದ್ದನ್ನ. ಅದೇ ಪ್ರಶ್ನೆನ ನಾನು ವಾಪಸ್ ಅಶೋಕ್ ಕುಮಾರ್ ಅವರಿಗೆ ಕೇಳ್ತೀನಿ. ಅದು ಕಿಲ್ಲರ್ ಕೋಳಿ ತಿಂದ್ರೆ ಗೊಟಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗೆ ಮುಂಚೆ ಒಂದು ಕ್ವೆಶ್ಚನ್ ಅನ್ನ ವಿಜಯಲಕ್ಷ್ಮಿ ಅವರು ಪಾಸ್ ಮಾಡ್ತಾ ಇದ್ರು ಅಶೋಕ್ ಕುಮಾರ್ ಅವರಿಗೆ. ಆಂಟಿಬಯೋಟಿಕ್ ಗಳ ಬಳಕೆ ಆಗೋದೇ ಇಲ್ಲ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯವಾ ಅಂತ? ಮೇಡಮ್, ಇವತ್ತು ಕರ್ನಾಟಕದಲ್ಲಿ ನಾವು ಒಂದು ವಾರಕ್ಕೊಂದು 70-75 ಲಕ್ಷ ಕೋಳಿ ಮೇಯಿಸ್ತಾ ಇದ್ದೀವಿ. ಅದರಲ್ಲಿ ಎಷ್ಟು ಒಂದು ಹಾರ್ಡ್ಲಿ ಒಂದು ಲೆಸ್ ದೆನ್ 5% ಚಿಕನ್ ಏನಾದ್ರೂ ಸಾಯ್ತದೆ. ಮನುಷ್ಯರಿಗೆ ಹೆಂಗೆ ಕಾಯಿಲೆ ಬರುತ್ತೋ ಅದೇ ತರ ಕೋಳಿಗೆ, ಜಾನುವಾರುಗಳಿಗೆ ಎಲ್ಲದಕ್ಕೂ ಕಾಯಿಲೆ ಬರುತ್ತೆ. ಕಾಯಿಲೆ ಬಂದಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಅದನ್ನ ಯಾವ ಲ್ಯಾಬೊರೇಟರಿ ಏನೋ ಯೂನಿವರ್ಸಿಟಿ ಇರ್ಬೋದು, ಬೇರೆ ಬೇರೆ IHUB ಅವರು ಬೇರೆ ಬೇರೆ ಲ್ಯಾಬೊರೇಟರೀಸ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಇದೆ, ವೆಟರ್ನರಿ ಕಾಲೇಜುಗಳಿದೆ. ಇದು ಅಲ್ಲದೆ ಕೆಲವು ಪ್ರೈವೇಟ್ ಲ್ಯಾಬೊರೇಟರಿಗಳಿದೆ. ಇಲ್ಲಿ ಅದನ್ನು ತಗೊಂಡೋಗಿ ಅವ್ರು ಏನ್ ಟೆಸ್ಟ್ ಮಾಡಿ, ವೆಟರ್ನರಿ ಡಾಕ್ಟರ್ಗಳು ಅನಿವಾರ್ಯ ಸಂದರ್ಭದಲ್ಲಿ ಈಗ ನಾವು ಮನುಷ್ಯರಿಗೆ ಯಾವ ತರ ಆಂಟಿಬಯೋಟಿಕ್ ಯೂಸ್ ಮಾಡ್ತೀವೋ ಆ ತರ ಯೂಸ್ ಮಾಡುವ ಪರಿಸ್ಥಿತಿನೂ ಬರುತ್ತೆ ಕೋಳಿಯಲ್ಲಿ. ಬರಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಆಂಟಿಬಯೋಟಿಕ್ ಯೂಸ್ ಮಾಡಿದ ಕೂಡಲೇ ಅದು ಚಿಕನ್ ಅನ್ಸೇಫ್ ಅಂತ ಹೇಳೋ ತಪ್ಪು. ಅಲ್ಲ, ಫೀಡಲ್ಲಿ ಬಳಕೆ ಆಗಲ್ವಾ ಸರ್? ಇಲ್ಲಿ ಮುಖ್ಯ ಪ್ರಶ್ನೆ ಇರೋದೇ ಫೀಡಲ್ಲಿ ಬಳಕೆ ಆಗ್ತಾ ಇದೆ ಆಂಟಿಬಯೋಟಿಕ್ ಅನ್ನುವಂಥದ್ದು. ಇಲ್ಲ, ಆಂಟಿಬಯೋಟಿಕ್ ಅಂತ ಹೇಳೋದನ್ನ ಫೀಡ್ ನಲ್ಲಿ ಇದ್ ಮಾಡೋ ನೆಸೆಸಿಟಿಯೇ ಬರೋದಿಲ್ಲ. ನೆಸೆಸಿಟಿ ಬಂದ್ರೆ ಬೇಕಾದ್ರೆ ಮಾಡ್ಬೇಕಲ್ಲದೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತೇಳಿ ಇಲ್ಲ. ಅಲ್ಲ, ಈಗ ನಾವು ಗೂಗಲ್ ಮಾಡಿದ್ರೆ ಅಥವಾ ಈಗ ನಾವು ಯಾವುದೋ ಒಂದು ಆನ್ಲೈನ್ ಬೇಕು ಅಂತಂದ್ರೆ ಅದರಲ್ಲಿ ಗ್ರೋತ್ ಪ್ರಮೋಟರ್ ಆಂಟಿಬಯೋಟಿಕ್ ಅಂತೇಳಿ ಬರ್ತದಲ್ಲ ನಮ್ಗೆ ಅವರು. ಹೌದು, ಈಗ ನೋಡಿ, ನೀವೊಂದು 1000 ಜನನೋ 1,00,000 ಜನ ಪೌಲ್ಟ್ರಿ ಫಾರ್ಮರ್ ಇರ್ಬೋದು. ಯಾರೋ ಒಬ್ಬ ಎಲ್ಲೋ ಒಂದು ಕಡೆ ಹಾಕಿದ್ದಾನೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಇದ್ದವರು ಇಲ್ಲ ಇಡೀ ದೇಶದಲ್ಲಿ ಇದ್ದಾರೆ ಅಂತ ದೇವರಾಜ್ ಅವರೇ. ಮೇಡಮ್ ಅವರೇ, ಈಗ ನಮ್ಮ ಈಗ ಬ್ರೀಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಮ್ಮ ಅಶೋಕ್ ಕುಮಾರ್ ಅವರಿಗೆ ಹೇಳಿದ್ರು, ಅವರು ಯಾವ ವಿಚಾರದಲ್ಲಿ ಹೇಳ್ತಿದಾರೋ ಗೊತ್ತಿಲ್ಲ, ಆದ್ರೆ
ಇದೇನು ವಿದೇಶದಿಂದ ಆಮದು ಮಾಡ್ಕೋಬೇಕಾದ್ರೆ ಈ ತಳಿನ ಇದು ಆರೋಗ್ಯಕರವಾಗಿ ಐತೋ ಇಲ್ಲೋ, ಇದಕ್ಕೆ ರೋಗ ನಿರೋಧಕ ಶಕ್ತಿ ಐತೋ ಇಲ್ಲ ಅಂತಂದೇಳಿ ಅಲ್ಲಿ ಯಾಕೆ ಇವ್ರು ಖಚಿತಪಡಿಸ್ಕೊಂಡು ಆ ಒಂದು ತಳಿಯನ್ನು ನಮ್ಮ ದೇಶಕ್ಕೆ ತಗೋಬೇಕಾದ್ರೆ ಅದು ಖಚಿತಪಡಿಸಬಾರ್ದು? ಸೈಂಟಿಸ್ಟ್ಗಳು ಇಲ್ಲಿ ಕೋಳಿ ಬೆಳೆಸಿದ ಮೇಲೆ ಆ ಒಂದು ಮಾಂಸವನ್ನ ಟೆಸ್ಟಿಂಗ್ ಮಾಡಿ ಇದರಲ್ಲಿ ವಿಷಪೂರಿತ ಆಹಾರ ಸೇವನೆ ಮಾಡಿದೆ ಈ ಮಾಂಸ ಅಂತಂದೇಳಿ ಹೇಳೋ ಬದಲು ಅಲ್ಲೇನೋ ಮೇನ್ ಪೇರೆಂಟ್ ಏನು ಬರುತ್ತಲ್ಲ, ಮೂಲ ತಾಯಿ, ಆ ತಾಯಿಯಲ್ಲಿ ಇದಕ್ಕೆ ರೋಗ ನಿರೋಧಕ ಶಕ್ತಿ ಐತೋ ಇಲ್ಲೋ, ಅಥವಾ ಇದು ಇದಕ್ಕೇನಾದ್ರೂ ಜನ ಇದನ್ನ ಈ ಮಾಂಸವನ್ನ ಸೇವನೆ ಮಾಡಿದ್ರೆ ಅನಾರೋಗ್ಯಕ್ಕೆ ಈಡಾಕಾರ ಇಲ್ಲ ಅನ್ನೋದನ್ನ ಮೊದಲನೇ ಯಾಕೆ ಇದನ್ನ ಖಚಿತಪಡಿಸಬಾರ್ದು ಮೇಡಮ್? ಯಾಕಂದ್ರೆ ಇದು ಈ ದೇಶಕ್ಕೆ ಸಣ್ಣದಾಗಿ, ಯಾಕಂದ್ರೆ ಬೇರಿಂದ ಬರುತ್ತೆ. ಬೇರಲ್ಲೇ ರೋಗ ಇದ್ದಾಗ ಮುಂದೆ ಮರ ಬೆಳೆದ ಮರದಲ್ಲಿ ಎಲೆ ಕತ್ತರಿಸಿದ್ರೆ ರೋಗ ಹೋಗಲ್ಲ, ಬೇರನ್ನ ತೆಗಿಬೇಕು. ಹಾಗಾಗಿ ಇದು ವಿದೇಶಿಯಿಂದ ಇಲ್ಲೇ ನಾವೇನು ಆಮದು ಮಾಡ್ಕೊಂತೀವಿ ತಳಿನ, ಅವಾಗಲೇ ಇದನ್ನ ಯಾಕೆ ಅಲ್ಲಿಂದ ನಾವು ಈ ಸೈಂಟಿಸ್ಟ್ಗಳು ನಮ್ಮ ಆಹಾರ ತಜ್ಞರು ಹೇಳಿದ್ರು, ರಘುವರು ಅವ್ರು ಇಲ್ಲಿ ಮಾಂಸವನ್ನ ಚೆಕ್ ಮಾಡಿ ಹೇಳೋದಕ್ಕಿಂತ ಅಲ್ಲಿ ಮೂಲ ಪೇರೆಂಟ್ ಏನೈತಲ್ಲ ಆ ಪೇರೆಂಟ್ ಅನ್ನು ಯಾಕೆ ಚೆಕ್ ಮಾಡಬಾರ್ದು? ಇವರು ಏನ್ ದೇವರಾಜ್ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಒಂಥರ ಒಂದು ಬ್ರೀಡಿಂಗ್ ಸಬ್ಜೆಕ್ಟ್. ಇದರ ಕುಲಂಕಷವಾಗಿ ಮಾತಾಡಬೇಕು ಅಂತ ಹೇಳಿ ಒಂದ್ ದಿವಸ ಇದ್ರು ಸಾಕಾಗತ್ತಿಲ್ಲ. ಸಮ್ಮರಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇಂಡಿಯಾ ದೇಶದಲ್ಲಿ ಹೆಚ್ಚು ಕಡಿಮೆ ಅವ್ರು ಏನ್ ಬ್ರೀಡರ್ ತಳಿ ಅಂತ ಹೇಳ್ತಾರಲ್ಲ, ಆ ತಳಿಯಲ್ಲಿ ಒಂದು 3 ಕೋಟಿಯಷ್ಟು ತಳಿ ಇದೆ. ಆ 3 ಕೋಟಿ ತಳಿಯಲ್ಲಿ ಹೆಚ್ಚು ಕಡಿಮೆ 70% ಇಂದ ಜಾಸ್ತಿ ಇಂಡಿಯಾ ದೇಶದಲ್ಲೇ ಪ್ರೊಡ್ಯೂಸ್ ಆಗಿರೋ ತಳಿಗಳು ಇರೋದು. ಅಂದ್ರೆ ಆ ಇಂಡಿಯಾ ದೇಶದಲ್ಲಿ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಒಂದ್ ಕಡೆ ಮೈನಸ್ ಟೆಂಪರೇಚರ್ ಇರ್ತದೆ, ಇನ್ನೊಂದ್ ಕಡೆ ಪ್ಲಸ್ ಟೆಂಪರೇಚರ್ ಇರ್ತದೆ, ಮತ್ತೊಂದ್ ಕಡೆ 52 ಡಿಗ್ರಿ ಟೆಂಪರೇಚರ್ ಇರುತ್ತೆ. ನಾವು ವಿದೇಶದಲ್ಲಿ ಎಲ್ಲ ಹೆಂಗೆ ಅಂತ ಹೇಳಿದ್ರೆ ವಿದೇಶದ ತಳಿಗಳು ಈ ನಮ್ಮ ಇಂಡಿಯಾ ದೇಶದಲ್ಲಿ ಯಾವುದೇ ಕಾರಣಕ್ಕೆ ನಾವು ಅದನ್ನ ಎಲ್ಲ 12 ತಿಂಗಳು ಅದನ್ನ ಬೆಳೆಯಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಕಂಟ್ರೋಲ್ಡ್ ಹೌಸ್ ಅಂತ ಹೇಳೋದ್ರಲ್ಲಿ ಬೆಳಿತಾರೆ. ಇಲ್ಲಿ ನಾವು ಹೆಂಗ್ ಬೆಳಿತೀವಿ ಅಂತ ಹೇಳಿದ್ರೆ ಓಪನ್ ಹೌಸ್ ಅಲ್ಲಿ ಬೆಳಿತಾ ಇದೀವಿ. ಈ ಓಪನ್ ಹೌಸ್ ಬೆಳಿಬೇಕು ಅಂತ ಹೇಳಿದ್ರೆ ಇಂಡಿಯಾದಿಂದ ಡೆವಲಪ್ ಆಗಿರೋ ತಳಿಗಳನ್ನ ಮಾತ್ರ ನಾವು ಯೂಸ್ ಮಾಡಕ್ ಆಗೋದಲ್ಲದೆ ಹೊರಗಿನ ದೇಶದಿಂದ ಬಂದ ತಳಿಯನ್ನ ಇಲ್ಲಿ ಬಂದು ಇವತ್ತಿನವರೆಗೂ ಮಾರ್ಕೆಟಿಂಗ್ ಮಾಡಲಿಕ್ಕೆ ಯಾರೆಲ್ಲ ಬಂದಿದ್ದಾರೋ, ಲಾಸ್ಟ್ 50-60 ವರ್ಷದಲ್ಲಿ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರೂ ಫೇಲಿಯರ್ ಆಗಿದ್ದಾರೆ. ರಘು ಅವರಿಗೂ ಗೊತ್ತಿದೆ, ನಮಗೆ ಇಲ್ಲಿ ಎಲ್ರಿಗೂ ಗೊತ್ತಿದೆ. ವಿದೇಶದ ತಳಿ ಅಂತ ಹೇಳಿದ್ರೆ ವಿದೇಶದಿಂದ ಬಂದ ಕೂಡಲೇ ಇಲ್ಲಿ ಮಾರ್ಲಿಕ್ಕಂತೂ ಆ ತಳಿನ ಆಗೋದೇ ಇಲ್ಲ. ಇಲ್ಲಿ ಬಂದು ಇಲ್ಲಿ ಅದರಲ್ಲಿ ಎಷ್ಟೋ ವರ್ಷ ರಿಸರ್ಚ್ ಮಾಡಿ ಆದ ನಂತರ ಅದನ್ನ ಡೆವಲಪ್ ಮಾಡೋ ಚಾನ್ಸಸ್ ಇದೆ. ಬಟ್ ಯಾವುದೇ ಒಂದು ಕಂಪನಿ ಇಂಡಿಯಾದಲ್ಲಿ ಅದರದ್ದು ಏನಾದ್ರು ಪಾರ್ಟ್ನರ್ಶಿಪ್ ಇದೆ, ಇನ್ನೊಂದು ಇದೆ ಅಂತ ಹೇಳಿದ್ರೆ ಅಲ್ಲಿಂದಲೇ ಅದು ತಳಿ ಬರುತ್ತೆ ಅಂತ ಅದ್ರ ಅರ್ಥ ಅಲ್ಲ. ಇಲ್ಲೇ ಇಂಡಿಯಾ ದೇಶದಲ್ಲೇ ಡೆವಲಪ್ ಆಗಿರೋದು. ನಮ್ಮ ದೇಶದಲ್ಲಿ ಒಬ್ರು ಕೆಲವು ಸೈಂಟಿಸ್ಟ್ಗಳಿದ್ದಾರೆ, ಅವ್ರು ಈವನ್ ಇಂಟರ್ನ್ಯಾಷನಲ್ ಸೈಂಟಿಸ್ಟ್ಗಳಿಂದಲೂ ಚೆನ್ನಾಗಿ ತಳಿ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಪ್ರಪಂಚದಲ್ಲಿ ಎಲ್ಲಿಯೋ ಯಾವ ಸ್ಟ್ಯಾಂಡರ್ಡ್ ಇದೆಯೋ ಅದರಿಂದ ಚೆನ್ನಾಗಿರೋ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಓಪನ್ ಹೌಸ್ ಅಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ನಾವು ಇದೊಂದು ಏನು ಅಂತ ಹೇಳಿದ್ರೆ ಇದೊಂದು ಹೆಮ್ಮೆಯ ವಿಷಯ. ಇಂಡಿಯಾದಲ್ಲಿ ನಾವು ಇಷ್ಟು ಡೆವಲಪ್ ಮಾಡ್ತಾ ಇದ್ದೀವಿ, ನಾವು ಎಫಿಷಿಯಂಟ್ ಆಗಿ ಕೋಳಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂತ ಒಂದು ಹೆಮ್ಮೆಯ ವಿಷಯ. ಆದ್ರೆ ಅದೇ ತರ ನೀವು ಏನು ತೋರಿಸ್ತಾ ಇದ್ದೀರಿ ಕಿಲ್ಲರ್ ಕೋಳಿ ಅಂತ ಹೇಳೋದು, ಇದನ್ನ ನೋಡಿದ್ರೆ ನೋಡೋರಿಗೆ ಎದುರಿಗಾಗುತ್ತೆ. ನನಗೇನಿಲ್ಲ ಅಂತ ಹೇಳಿ ಇವತ್ತೊಂದು 50-60 ಜನ ಫೋನ್ ಮಾಡಿರ್ಬೋದು, ಅದು ಈ ತರ ಇದೆಯಾ ಅಂತ ಹೇಳಿ. ಫೀಡ್ ಅಂತ ಹೇಳಿದ ಕೂಡಲೇ ಫೀಡ್ ನಲ್ಲಿ ಬೇರೆ ಬೇರೆ ತರ ಮೆಡಿಸಿನ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಹಾಕ್ತಾರೆ. ಬಟ್ ಒಬ್ಬ ಸಾಧಾರಣ ರೈತ ಅದು ಯಾವುದೇ ಪೌಡರ್ ಇರ್ಬೋದು, ಬಿಳಿ ಇರ್ಬೋದು, ಕೆಂಪು ಇರ್ಬೋದು, ಅವನಿಗೇನು ಅಂತ ಹೇಳಿದ್ರೆ ಅದನ್ನ ಕರೆಯೋದು ಮೆಡಿಸಿನ್ ಅಂತ. ಅವ್ನು ಕರೆಯೋದೇ ಮೆಡಿಸಿನ್ ಅಂತ ಹೇಳಿ. ನೀವು ಯಾವ್ದನ್ನ ಬೇಕಾದ್ರೆ ತೋರಿಸಿ ಅವ್ನು ಮೆಡಿಸಿನ್ ಅಂತ ಹೇಳಿ. ಈ ರಿಪೋರ್ಟ್ ನೀವು ಏನ್ ಪಂಜಾಬ್ನ ರಿಪೋರ್ಟ್ ಏನ್ ಹೇಳ್ತಾ ಇದ್ದೀರಿ, 18 ಫಾರ್ಮ್ ಅಲ್ಲಿ ನಿಮಗೆ ರೆಸಿಡ್ಯೂ ಸಿಕ್ಕಿದೆ ಅಂತ ಹೇಳಿ. ನೀವು 18 ಫಾರ್ಮ್ ಅಲ್ಲ, 18 ಕೋಳಿ ಫಾರ್ಮ್ ಅಲ್ಲ, ಪಕ್ಕದ ತೋಟದಲ್ಲಿ ತಗೊಳ್ತಿದ್ರು, ನಿಮಗೆ ಅದರಲ್ಲಿ ರೆಸಿಡ್ಯೂ ಇಫೆಕ್ಟ್ ಬರ್ತಾ ಇತ್ತು. ಈವನ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ತಗೊಳ್ತಿದ್ರು ಇದೇ ತರದಿ ಬರ್ಬೋದು. ಅದು ಕೂಡ ಇಷ್ಟೊಂದು ಗಂಭೀರವಾಗಿ ತಗೊಂಡು, ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಕೂಡ ಎಲ್ಲಾ ರಾಜ್ಯಗಳಿಗೆ ಈ ರೀತಿ ನೋಟಿಸ್ ಕಳಿಸಬೇಕಾದ್ರೆ ಆಂಟಿಬಯೋಟಿಕ್ ಯೂಸ್ ಆಗ್ತಿದೆ ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟು ಹೌದು ಆಗ್ತಿದೆ, ಆಂಟಿಬಯೋಟಿಕ್ಗಳೇ ಬಳಕೆ ಆಗ್ತಿವೆ, ಇದನ್ನ ನಿಲ್ಲಿಸಬೇಕು ಅಂತ ಎಲ್ಲಾ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಗಳಿಗೆ ಯಾಕೆ ನೋಟಿಸ್ ಕಳಿಸುತ್ತೆ? ಮತ್ತೆ ಇಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾ ಕೂಡ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದು ನಿಜವಾಗ್ಲೂ ಕೂಡ ಭವಿಷ್ಯಕ್ಕೆ ತಾಗುತ್ತಿರುವಂತಹ ದೊಡ್ಡ ಥ್ರೆಟ್, ಇಂಥ ಒಂದು ಪ್ರಾಕ್ಟೀಸ್ ಅನ್ನ ನಿಲ್ಲಿಸಿ ಅಂತ ಯಾಕೆ ಹೇಳ್ತಾರೆ? ಮತ್ತೆ ನಿಮ್ಮದೇ ಮಾಲೀಕರು ಕೂಡ ಒಪ್ಕೊಳ್ತಾರೆ ಹೌದು ಬಳಕೆ ಆಗ್ತಿದೆ. ಅಷ್ಟೇ ಅಲ್ಲ, ನಾವು ಎಲ್ಲೇ ಆನ್ಲೈನ್ ಅಲ್ಲಿ ಕೇಳಿದ್ರು ಕೂಡ ಗ್ರೋತ್ ಪ್ರಮೋಟರ್ ಆಂಟಿಬಯೋಟಿಕ್ಸ್ ಕೇಳಿದ್ರೆ ಅವರು ಕೂಡ ಸ್ವಾಗತ ಮಾಡ್ತಾರೆ, ಅವರು ಕೂಡ ಹೌದು ನಮ್ಮದು ಇಂತಿಂತಿದ್ದು ಇದೆ ಅಂತ ಯಾಕೆ ಹೇಳ್ತಾರೆ ಅನ್ನುವಂತ ಪ್ರಶ್ನೆ ನಮ್ಗೆ. ಇದು ಈಗ ಹೆಂಗೆ ಅಂತ ಹೇಳಿದ್ರೆ, ನಾವು ಈಗ ಯಾರೋ ಒಬ್ಬ ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲಾ ದೇಶದಲ್ಲಿ ಇದ್ದವರು ಎಲ್ಲ ಯೂಸ್ ಮಾಡ್ತಾ ಇರೋದು ಅಂತ ಹೇಳಿ ತಪ್ಪು. ನೀವು ನಿಮ್ಮ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದೀರಾ, ವ್ಯಾಕ್ಸಿನೇಟರ್ ಅಲ್ಲಿ ವ್ಯಾಕ್ಸಿನ್ ಮಾಡ್ತಾ ಇದ್ದಾನೆ. ಅವ ಜನ ನೋಡಿದವ ಏನ್ ತಗೊಳ್ತಾರೆ, ಇದೊಂದು ಜೆಂಟಾಮೈಸಿನ್ ನೋಡಿರ್ಬೋದು, ಇನ್ನೊಂದು ಹಾಕಿರ್ಬೋದು, ಮತ್ತೊಂದು ಹಾಕಿರ್ಬೋದು ಅಂತ
ತೆಗೆದುಕೊಳ್ತಾ ಇದ್ದಾರೆ. ಪೌಲ್ಟ್ರಿಯಲ್ಲಿ ಆಕ್ಚುಲಿ ಲೀಸ್ಟ್ ಅಮೌಂಟ್ ಆಫ್ ಮೆಡಿಸಿನ್ ಟ್ರೀಟ್ಮೆಂಟ್ ಬರೋದು ಅದು ಅಂತ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ನಾವು ಯೂಸ್ ಮಾಡ್ತಾ ಇರೋದು. ಇಲ್ಲಿ ದೇಶದಲ್ಲಿ ಇಷ್ಟು ಸೇಲ್ ಆಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಪೌಲ್ಟ್ರಿಗೆ ಹೋಗುತ್ತೆ ಅಂತ ಹೇಳೋದು ತಪ್ಪು. ಅದು ಇವತ್ತು ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನೀವೇನ್ ಹೇಳ್ತೀರಿ? ನನಗೆ 1 ಮಿನಿಟ್ ಟೈಮ್ ಕೊಡಿ ಮೇಡಮ್. ಈ ಲಾಸ್ಟ್ ಒಂದು 3-4 ವರ್ಷದಲ್ಲಿ ನಾವು ಎಷ್ಟೋ ಸೆಮಿನಾರ್ಗಳನ್ನು ನಾವೇ ಕಂಡಕ್ಟ್ ಮಾಡಿದೀವಿ. ಎಷ್ಟೋ ಸೆಮಿನಾರ್ಗಳಿಗೆ ಬೇರೆ ಬೇರೆ ದೇಶದಿಂದ ತಜ್ಞರನ್ನು ಕರೆಸಿದ್ದೀವಿ. ನಮ್ಮಲ್ಲಿಂದಲೂ ತಜ್ಞರಿಂದ ಆಂಟಿಬಯೋಟಿಕ್ ಫ್ರೀ ಮಾಡಬೇಕು ಅಂತ ಹೇಳುವಂತದ್ದನ್ನ ನಾವು ಕಾನ್ಸೆಪ್ಟ್ ಇದ್ರ ಗವರ್ಮೆಂಟ್ ಹೇಳಲಿಕ್ಕೆ ಮೊದಲು ನಮ್ಮಲ್ಲಿಂದ ಬೇಕಾದಷ್ಟು ಜನ ನಮ್ಮ ಪೌಲ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಅದು. ಆತಂಕ ನೋಡಿ, ಆತಂಕವೇ ಇಲ್ಲ ಅಂತಂದ್ರೆ ಅದನ್ನು ಫ್ರೀ ಮಾಡಿ ಅನ್ನುವಂತ ಪ್ರಶ್ನೆ ಬರುವುದಿಲ್ಲ ಸರ್. ಈಗ ಇಲ್ಲಿ ಹೇಳುದು ಕೇಳಿ, ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಅಮೆರಿಕದಲ್ಲಾಗ್ಲಿ ಯುರೋಪ್ ಅಲ್ಲಾಗ್ಲಿ ಎಲ್ಲಾ ದೇಶದಲ್ಲಿನೂ ಇವತ್ತಿಗೂ ಎಷ್ಟೋ ದೇಶಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಇವತ್ತು ಇದ್ದಾರೆ. ಇಂಡಿಯಾದಲ್ಲಿ ಇದ್ರು. ಇವತ್ತಿನ ದಿವಸದಲ್ಲಿ ತಜ್ಞರನ್ನು ಕರೆಸಿದ್ದೀವಿ. ನಮ್ಮಲ್ಲಿಂದಲೂ ತಜ್ಞರಿಂದ ಆಂಟಿಬಯೋಟಿಕ್ ಫ್ರೀ ಮಾಡಬೇಕು ಅಂತ ಹೇಳುವಂತದ್ದನ್ನ ನಾವು ಕಾನ್ಸೆಪ್ಟ್ ಇದ್ರ ಗವರ್ಮೆಂಟ್ ಹೇಳಲಿಕ್ಕೆ ಮೊದಲು ನಮ್ಮಲ್ಲಿಂದ ಬೇಕಾದಷ್ಟು ಜನ ನಮ್ಮ ಪೌಲ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಅದು. ಆತಂಕದ ಪ್ರಶ್ನೆ ಅಲ್ಲ. ನೋಡಿ, ಆತಂಕವೇ ಇಲ್ಲ ಅಂತಂದ್ರೆ ಅದನ್ನು ಫ್ರೀ ಮಾಡಿ ಅನ್ನುವಂತ ಪ್ರಶ್ನೆ ಬರುವುದಿಲ್ಲ ಸರ್. ಈಗ ಇಲ್ಲಿ ಹೇಳುದು ಕೇಳಿ, ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಅಮೆರಿಕದಲ್ಲಾಗ್ಲಿ ಯುರೋಪ್ ಅಲ್ಲಾಗ್ಲಿ ಎಲ್ಲಾ ದೇಶದಲ್ಲಿನೂ ಇವತ್ತಿಗೂ ಎಷ್ಟೋ ದೇಶಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಇವತ್ತು ಇದ್ದಾರೆ. ಇಂಡಿಯಾದಲ್ಲಿ ಇದ್ರು. ಇವತ್ತಿನ ದಿವಸದಲ್ಲಿ ಆಂಟಿಬಯೋಟಿಕ್ ಫ್ರೀ, ಆಂಟಿಬಯೋಟಿಕ್ ಬೇರೆ, ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಬೇರೆ. ಆಂಟಿಬಯೋಟಿಕ್ ಅನ್ನು ಯೂಸ್ ಯಾವಾಗ ಮಾಡ್ತೇವೆ ಅಂತ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಯೂಸ್ ಮಾಡ್ತೇವೆ. ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಅಂತ ಹೇಳೋದನ್ನ ಯೂಸ್ ಮಾಡೋದನ್ನ ನೆಗ್ಲಿಜಿಬಲ್ ಅಂತ ಹೇಳಿದ್ರೆ ಯಾರೋ ಅಪ್ಪಿ ತಪ್ಪಿ ಎಲ್ಲಿಯಾದ್ರೂ ಏನಾದ್ರೂ ಯೂಸ್ ಮಾಡುವುದಲ್ಲದೆ ಎನ್ ಮಾಸ್ ಆಗಿ ಯಾರು ಯೂಸ್ ಮಾಡೋದಿಲ್ಲ. ಗ್ರೋತ್ ಪ್ರಮೋಟರ್ ಅಂತ ಹೇಳಿದ್ರೆ ಬರೇ ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಬೇಕು ಅಂತ ಇಲ್ಲ. ಗ್ರೋತ್ ಪ್ರಮೋಟರ್ ಅಂತ ಹೇಳಿದ್ರೆ ಇವತ್ತಿನ ಒಂದು ಒಳ್ಳೆ ಬಯೋಸೆಕ್ಯೂರ್ಡ್ ಫಾರ್ಮ್ ಅಲ್ಲಿ ಚೆನ್ನಾಗಿ ಒಳ್ಳೆ ನೀರು, ಒಳ್ಳೆ ಬೇರೆ ಗ್ರೋತ್ ಪ್ರಮೋಟರ್ ಬಗ್ಗೆ ಕೇಳಿದಿಲ್ಲ. ಅವ್ರು ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಹೇಳಿದ್ರಾಗ್ಲೇ ಹೇಳ್ತಾರೆ ಅಂತ ನನ್ನ ಪ್ರಶ್ನೆ. ಅದು ಏನಾಗಿದೆ ಅಂತ ಹೇಳಿದ್ರೆ ಅದೇನೋ ಕಾಕತಾಳಿ ನ್ಯಾಯ ಅಂತಿಲ್ಲ. ಅಲ್ಲೆಲ್ಲೋ ಆಂಟಿಬಯೋಟಿಕ್ ಇದೆ, ಇಲ್ಲೊಂದು ಕೋಳಿ ಇದೆ, ಅದೇನೋ ಮಿಕ್ಸ್ ಮಾಡ್ಬಿಟ್ಟು ಕೋಳಿ ಎರಡು ಅಷ್ಟೊಂದು ನಿಯಂತ್ರಣ ಇದೆಯಾ ಸರ್? ಅಂದ್ರೆ ಒಂದ್ ನಿಮಿಷ ನನ್ನ ಪ್ರಶ್ನೆ ಮುಗಿಸ್ಬಿಡ್ತೀನಿ. ನೀವೇ ಹೇಳ್ತಾ ಇದ್ರಿ ರೈತರಿಗೆ ಏನು ಕೆಂಪು ಪೌಡರೋ ಬಿಳಿ ಪೌಡರೋ ಗೊತ್ತಾಗಲ್ಲ, ಇದರಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಮಿಕ್ಸ್ ಮಾಡಿ ಫೀಡ್ ಕೊಡ್ತಾರೆ ಅಂತ. ಇಸ್ ದೇರ್ ಇಸ್ ಎನಿ ಕಂಟ್ರೋಲ್ ಓವರ್ ಇಟ್? ಅಂದ್ರೆ ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ನ ನಿಯಂತ್ರಿಸೋದಕ್ಕೆ ಅಷ್ಟು ದೊಡ್ಡ ಮಟ್ಟಿಗೆ ನಿಯಂತ್ರಣ ಇದೆಯಾ? ಹಾಗಾದ್ರೆ ರೈತರಿಗೂ ನೀವು ಒಳ್ಳೆ ನಾಲೆಡ್ಜ್ ಅನ್ನ ಕೊಟ್ಟು ಇದನ್ನ ಬಳಸಬೇಕು, ಇದನ್ನ ಬಳಸಬಾರ್ದು, ಇದು ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಅಂತ ತಿಳಿಸುವಂತಹ ಕಂಟ್ರೋಲ್ ಇದೆಯಾ ಸರ್? ಅಲ್ಲ, ನಾವು ಇದು ಆಕ್ಚುಲಿ ಯಾವ ತರ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ರೈತರಿಗೆ ಇಗ್ನೋರೆನ್ಸ್ ಅಂತ ಹೇಳೋದಲ್ಲ. ಇದಕ್ಕೆ ಒಂದು ಸೆಟ್ ಆಫ್ ವೆಟರ್ನರಿ ಫ್ಯಾಕಲ್ಟಿ ಇದೆ, ಒಂದು ರೆಸ್ಪಾನ್ಸಿಬಲ್ ಪೀಪಲ್ ಇದನ್ನ ಪ್ರಮೋಟ್ ಮಾಡ್ತಾರೆ. ಯಾವ್ದು ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು ಅಂತ ಅವ್ರು ಅದನ್ನ ರೆಕಮೆಂಡ್ ಮಾಡ್ತಾರೆ. ಅದೊಂದು. ಎರಡನೇದೇನು ಅಂತ ಹೇಳಿದ್ರೆ, ನಾವು ಕೋಳಿಯನ್ನ ಮೋಸ್ಟ್ ಬಯೋಸೆಕ್ಯೂರ್ಡ್ ವೇಯಲ್ಲಿ ಬೆಳೆಯಕ್ಕೆ ಮಾಡ್ತಾ ಇದ್ವಿ. ಮೂರನೇದು, ಈಗ ದೇವರಾಜ್ ಅವರು ಹೇಳಿದಂಗೆ ವಿದೇಶದ ತಳಿ ಬಂದು ಇಲ್ಲಿ ಬಂದು 35 ದಿವಸದಲ್ಲಿ ತಳಿ ಆಗಿದೆ ಅಂತೆಲ್ಲ. ವಿದೇಶದ ತಳಿಯಿಂದ ಚೆನ್ನಾಗಿ ಇಲ್ಲೇ ಇಂಡಿಯಾ ದೇಶದಲ್ಲೇ ಡೆವಲಪ್ ಆಗಿರೋ ತಳಿ ವಿದೇಶ ತಳಿಯಿಂದಲೂ ಚೆನ್ನಾಗಿದೆ. ಆಕ್ಚುಲಿ ನಮ್ಮ ತಳಿ ವಿದೇಶ ತಳಿಯಿಂದಲೂ ಒಳ್ಳೆ ತಳಿ ಇರುತ್ತೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಆ ವ್ಯಕ್ತಿ ಮಾತಾಡೋದನ್ನ ನೀವು ಕೇಳಿಸ್ಕೊಂಡಿರ್ಬೇಕು. 28 ದಿನದಲ್ಲಿ ಬಳಕೆಗೆ ಯೋಗ್ಯವಾಗುತ್ತೆ ಅಂತಾರೆ. ಅಂದ್ರೆ ಕಬಾಬ್ ಮಾಡ್ತಾರಲ್ಲ ಅವರಿಗೆಲ್ಲ ನಾವು 28 ದಿನದ ಅಷ್ಟು ಅಲ್ಲ. ಇನ್ನೂ ಒಂದು 10 ವರ್ಷ ಕಳೆದ್ರೆ, ಇನ್ನೊಂದು ಇವತ್ತೇನು 35 ದಿವಸದಲ್ಲಿ 2 ಕೆಜಿ ಆಗುತ್ತೆ, ನಾವು 31 ದಿವಸದಲ್ಲಿ 2 ಕೆಜಿ ಆಗಿರೋದು ನೋಡಿರ್ತೀವಿ. ಇನ್ನೊಂದು 10 ವರ್ಷ ಕಳೆದ್ರೆ 25 ದಿವಸದಲ್ಲಿ 2 ಕೆಜಿ ಆಗುವಂತ ತಳಿನೂ ಬರ್ಬೋದು, ಬರುತ್ತೆ. ಅದರಲ್ಲಿ ಈ ಕೋಳಿಯಲ್ಲಿ ಕಾರಣ ಈ ಫೀಡ್ ಗಳನ್ನ ಕೊಡೋದ್ರಿಂದ ಅಂತ ವ್ಯಕ್ತಿ ಹೇಳ್ತಾರೆ. ಅದರಲ್ಲಿ ಕೋಳಿಯಲ್ಲಿ ನೀವು ಇಡೀ ಕೋಳಿ ಮಾಂಸದಲ್ಲಿ 70% ಇರೋದು ನೀರೇ, ಬರೀ 30% ಮಾತ್ರ ಮಾಂಸ ಉಳಿದಿರೋದು. ಸೊ ಅದರಲ್ಲಿ ಕೋಳಿ ಏನು ಬೆಳೀತದೆ ಅಂತ ಹೇಳ್ತಿರಲ್ಲ, ಅದು ಯಾವ್ದು ಆರ್ಟಿಫಿಷಿಯಲ್ ಆಗಿ ಬೆಳಿಬೇಕಿಲ್ಲ, ನ್ಯಾಚುರಲ್ ಆಗಿ ಅದರ ಜೆನೆಟಿಕ್ ಪೊಟೆನ್ಶಿಯಲ್ ಅಲ್ಲೇ ಬೆಳೀತದಲ್ಲ. ನಿಮಗೆ ನಾನು ಒಂದಲ್ಲ 100 ಟ್ರಯಲ್ ಎಲ್ಲಿ ಬೇಕೋ ಅಲ್ಲಿ ಮಾಡಿ ತೋರಿಸ್ತೀನಿ. ಈ ಕೋಳಿನ 2 ಕೆಜಿ ಯಾವುದೇ ತರದ ಆಂಟಿಬಯೋಟಿಕ್ ಇಲ್ಲದೆ, ಯಾವುದೇ ತರದ
ಗ್ರೋತ್ ಪ್ರಮೋಟರ್ ಇಲ್ಲದೆ ನ್ಯಾಚುರಲ್ ಆಗಿ ಅದಕ್ಕೆ ಏನ್ ಬೇಕೋ ಏನ್ ವಿಟಮಿನ್ಸ್ ಬೇಕೋ ಮಿನರಲ್ಸ್ ಹಾಕಿ ನಾನು ತೋರಿಸ್ಬೋದು. ಈಗ ಇಲ್ಲಿ ನಮ್ಮ ಆತಂಕ ಏನಂದ್ರೆ ನಾವು ಯಾವತ್ತೂ ಕೂಡ ಸೇಫ್ ಫುಡ್ ಬಗ್ಗೆನೇ ಹೌದು, ಖಂಡಿತವಾಗಿ safe food ಮಾಡ್ಬೇಕು. ಸೇಫ್ ಫುಡ್ ಇರ್ತಿದ್ರೆ ಇಂಥ ಪ್ರಶ್ನೆ ಬರ್ತಿರ್ಲಿಲ್ಲ, ಇಂಥ ಒಂದು ಪ್ರಯೋಗ ಆಗ್ತಿರ್ಲಿಲ್ಲ, ಯಾವುದು ಆಗ್ತಿರ್ಲಿಲ್ಲ, ಇಂಥ ಚರ್ಚೆನೆ ಆಗ್ತಿರ್ಲಿಲ್ಲ. ಆದ್ರೆ ಇಂಥ ಪ್ರಾಕ್ಟೀಸ್ ಆಗ್ತಿದೆ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯೇ ಆತಂಕ ವ್ಯಕ್ತಪಡಿಸ್ತಿದೆ. ಇಂಡಿಯಾದಲ್ಲಿ ಆಲ್ರೆಡಿ ಭಾರತ ಸರ್ಕಾರನೇ ಆತಂಕ ವ್ಯಕ್ತಪಡಿಸ್ತಿದೆ ಇದು ಅನ್ನುವಂಥದ್ದಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ತರ ಆತಂಕ ಇರುತ್ತೆ. ನಾನು ಒಳ್ಳೆ ಫುಡ್ ತಿನ್ಬೇಕು, ಸೇಫ್ ಫುಡ್ ತಿನ್ಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಫಸಾಯಿ ಅಂತ ಹೇಳಿ ಇಂಡಿಯಾದಲ್ಲಿ ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬನು ಕೂಡ ಇಂತಿಷ್ಟು ಟರ್ನ್ ಓವರ್ ಇಂದ ಮೇಲ್ಗಡೆ ಇದ್ದ ಫುಡ್ ಬಿಸ್ನೆಸ್ ಅಲ್ಲಿ ಇದ್ದವನೆಲ್ಲರೂ ಸೇಫ್ ಫುಡ್ ಅನ್ನು ಇದು ಮಾಡಬೇಕು, ಅದನ್ನ ಸರ್ಟಿಫೈ ಮಾಡಬೇಕು. ಪ್ರತಿಯೊಂದು ಐಟಮ್ಗಳು ಟ್ರೇಸಬಿಲಿಟಿ ಬರಬೇಕು ಅಂತ ಹೇಳಿದ್ದಾರೆ. ಅದನ್ನ ಇನ್ನೂ ಇಂಪ್ಲಿಮೆಂಟ್ ಆಗಿ ಫುಲ್ ಮಾಡಿಲ್ಲ. ಅದು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕಾದಂತ ಕಾರ್ಯ. ಎಸ್ ರಘು ಅವರು ರಿಯಾಕ್ಷನ್ ಪಡ್ಕೊಳ್ತೀನಿ ಸರ್. ಅದಕ್ಕೂ ಮುಂಚೆ ಈಗ ಒಂದು ಚಿಕ್ಕ ಬ್ರೇಕ್. ಕಲ್ಲುಬೆರಿಕೆ ಅನ್ನೋದು ಎಲ್ಲಾ ವರ್ಗದಲ್ಲೂ ಇದೆ. ಬಹುಶಃ ಅದು ಮಾಡ್ತಕ್ಕಂಥದ್ದು ಮಹಾಪರಾಧ. ಯಾಕೆಂದ್ರೆ ಇಂಜೆಕ್ಟ್ ಮಾಡಿದ್ರೆ ಜಾಸ್ತಿ ಜಲ್ದಿ ಡೆವಲಪ್ ಆಗಿ ತೂಕ ಜಾಸ್ತಿ ಸಿಕ್ಕಿ ಫಾಸ್ಟ್ ಆಗಿ ಮಾರಬೇಕು ಅನ್ನೋದಕ್ಕೆ ದೂರಹಾಸಕ್ಕೆ ಮಾಡ್ತಕ್ಕಂಥದ್ದು ಮಹಾಪರಾಧ. ಆ ರೀತಿ ಮಾಡೋದು ಸಿಗ್ತಕ್ಕಂಥದ್ದಕ್ಕೆ ಒಂದು ಶಿಕ್ಷೆ ಇದೆ. ಅವ್ರ ಮೇಲೆ 100ಕ್ಕೆ 100 ಕ್ರಮ ತಗೋತೀವಿ. ಆ ತರ ಮಾಡಬಾರ್ದು. ಇಟ್ ಈಸ್ ನಾಟ್ ಫಾರ್ ಗುಡ್ ಫಾರ್ ಹೆಲ್ತ್. ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಯಾರೇ ಮಾಡ್ಲಿ ಆ ರೀತಿ ಆದಂತ ನೇಮ್ಗಳು ಸುವರ್ಣ ಚಾನೆಲ್ ಮಾಡಿರ್ತಕ್ಕಂಥದಕ್ಕೆ ನನಗೆ ಫೋನ್ ಮಾಡಿದ್ರು, ಕೇಳಿದ್ದೀನಿ. ಬಟ್ ಅವ್ರಿಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೂ ಕೂಡ ಹೇಳಿದ್ವಿ. ಇಲ್ಲಿ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಕೋಳಿ ಸಾಗಾಣಿಕೆನೂ ಮಾಡ್ತಕ್ಕಂಥವ್ರು ನಮ್ಮವರೇ, ನಾವೇ ಮಾಡ್ತಕ್ಕಂಥದ್ದು. ನಾವು ಮಾಡಬಾರ್ದು ಅನ್ನೋದನ್ನ ನಾವು ತಿಳ್ಕೋಬೇಕು ದಯಮಾಡಿ. ಆ ರೀತಿ ಯಾವ್ದಾರು ನಿಮ್ಗೆ ಗಮನಗಳಿಗೆ, ಪತ್ರಕರ್ತರುಗಳಿಗೆ ನಮ್ಮ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಆದ್ರೆ ಅಥವಾ ಇನ್ನೊಂದು ಯಾವ ತರ ಬಂದ್ರೆ ಡೋಂಟ್ ಹೆಸಿಟೇಟ್. ಎಸ್, ಇದು ಸಚಿವರ ರಿಯಾಕ್ಷನ್ ಆಗಿತ್ತು. ಆದ್ರೆ ಕೋಳಿಗೆ ಆಹಾರದಲ್ಲಿ ಕೊಡುವಂತಹ ಆಂಟಿಬಯೋಟಿಕ್ ಅದು ತಿಂದ್ರೆ ಮನುಷ್ಯನ ಮೇಲೆ ಹೇಗೆ ಪ್ರಭಾವ ಆಗುತ್ತೆ ಅಂತ ಒಂದು ಪ್ರಶ್ನೆಯನ್ನ ತೆಗೆದ್ರು. ರಘು ಅವ್ರನ್ನ ಇದೇ ಪ್ರಶ್ನೆಯನ್ನ ನಾನು ಕೇಳ್ತೀನಿ. ಅಲ್ಲ, ಈಗ ನಮ್ಗೆ ಸಮಸ್ಯೆ ಇರೋದು ಕಾಯಿಲೆ ಬಂದಾಗ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಮಾಡಬೇಡಿ ಅಂತ ಅಲ್ಲ. ವೆರಿ ಕ್ಲಿಯರ್. ಖಂಡಿತ ಡೋಂಟ್. ಒಂದು ರ್ಯಾಟ್ ಮಾಡೆಲ್ ಸ್ಟಡೀಸ್ ಏನ್ ಹೇಳ್ತದೆ ಅಂದ್ರೆ, ಒಂದು ಗುಂಪು ಇಲಿಗಳಿಗೆ ಆಂಟಿಬಯೋಟಿಕ್ ಫೀಡ್ ಅಲ್ಲಿ ಕೊಟ್ಟು, ಆಹಾರದಲ್ಲಿ ಕೊಟ್ಟು, ಇನ್ನೊಂದಕ್ಕೆ ಹಾಗೆ ಕೊಟ್ಟಾಗ ಔಷಧಿ ಕೊಟ್ಟ ಆಂಟಿಬಯೋಟಿಕ್ ಆಹಾರದಲ್ಲಿ ಕೊಟ್ಟ ಇಲಿಗಳ ತೂಕ ಹೆಚ್ಚಾಗುತ್ತೆ. ಆಂಟಿಬಯೋಟಿಕ್ ಅದಕ್ಕೋಸ್ಕರ ಗ್ರೋತ್ ಪ್ರಮೋಟರ್ ಅಂತ ಹೆಸರು ಕೊಟ್ಟಿರೋದು, ಸುಮ್ಮನೆ ಕೊಟ್ಟಿಲ್ಲ ಅವರು. ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ ಅಂತ. ಅಶೋಕ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಎಜುಕೇಟ್ ಆಗ್ತಾ ಇದೆ. ಅವರು ಹೇಳಿದ ಹಾಗೆ ಅನೇಕ ಸೆಮಿನಾರ್ಗಳಾಗ್ತಾ ಇದೆ. ಇದಾಗಲೇ ನನಗೆ ಗೊತ್ತಿದ್ದ ಹಾಗೆ ಅನೇಕ ಫಾರ್ಮ್ಗಳು, ಐ ಡೋಂಟ್ ವಾಂಟ್ ಟು ನೇಮ್, ಅವ್ರು ಕೋಳಿಯನ್ನ ಆಂಟಿಬಯೋಟಿಕ್ ಫ್ರೀ ಚಿಕನ್ ಅಂತ ಮಾರ್ತಾ ಇದ್ದಾರೆ. ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ನಾನು ಆಂಟಿಬಯೋಟಿಕ್ ಹಾಕಿಲ್ಲ ಅಂದ್ರೆ ಏನ್ ಹೇಳುತ್ತೆ ಹೇಳಿ, ಪಕ್ಕದವನು ಹಾಕ್ತಾ ಇದ್ದಾನೆ ಅಂತ. ಸೊ ದೇರ್ ಈಸ್ ಎ ಗುಡ್ ಡೆವಲಪ್ಮೆಂಟ್ ಹ್ಯಾಪನಿಂಗ್. ಇದು ಎಲ್ಲಿ ಲೆವೆಲ್ಗೆ ಹೋಗಬೇಕು ಅಂದ್ರೆ, ದಿಸ್ ಇಂಡಸ್ಟ್ರಿ ಹ್ಯಾಸ್ ಗ್ರೋನ್ ಬ್ಯೂಟಿಫುಲಿ. ಇಟ್ ಇಸ್ ಬಿಗ್ಗರ್ ದೆನ್ ಆಟೋಮೊಬೈಲ್ ಇಂಡಸ್ಟ್ರಿ ಅಂತಾರೆ. ಇದು ಭಾರತೀಯರದೇ ಒಂದು ಶ್ರಮ, ಮತ್ತೆ ಮಿಲಿಯನ್ಸ್ ಆಫ್ ಪೀಪಲ್ ಆರ್ ಎಂಪ್ಲಾಯ್ಡ್ ಇನ್ ದಿಸ್. ಆದ್ರೆ ಸೇಫ್ ಫುಡ್ ಅಂತ ಏನಿದೆಯಲ್ಲ, ಎಷ್ಟು ಸೇಫ್ ಫುಡ್ ಆಗುತ್ತೋ, ವಿ ವುಡ್ ಲೈಕ್ ಟು ಹ್ಯಾವ್ ಒನ್ ಮೋರ್ ಪೋರ್ಷನ್ ಆಫ್ ಚಿಕನ್ ಅಲ್ವಾ, ಒನ್ ಮೋರ್ ಎಗ್, ಖುಷಿಯಿಂದ ತಗೊಳ್ಕೋದು. ಅಂಡ್ ಪೌಲ್ಟ್ರಿ ಇಂಡಸ್ಟ್ರಿ ಶುಡ್ ಟೇಕ್ ಇಟ್ ನಾಟ್ ಇನ್ ದ ನೆಗೆಟಿವ್ ಸೆನ್ಸ್, ಇನ್ ಎ ಪಾಸಿಟಿವ್ ಸೆನ್ಸ್. ಆಮೇಲೆ ಕರ್ನಾಟಕದಲ್ಲಿ ಒಂದು ಚಾಲೆಂಜ್, ಅಶೋಕ್ ಕ್ಯಾನ್ ಡೂ ದಿಸ್. ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಏನ್ ಸರ್ಕ್ಯುಲರ್ ಕೊಡೋದು, ಅಸೋಸಿಯೇಷನ್ ಅವರು ಯಾರು ಆಂಟಿಬಯೋಟಿಕ್ ನ ಗ್ರೋತ್ ಪ್ರಮೋಟರ್ ಮೇಲೆ ಹಾಕಲ್ಲ. ನಾವು ಟ್ರೀಟ್ಮೆಂಟ್ ಬೇರೆ, ಡಾಕ್ಟರ್ ಕರೆಸಿ ಕಾಯಿಲೆ ಬಂದ್ರೆ ಟ್ರೀಟ್ಮೆಂಟ್ ಕೊಡ್ಲೇಬೇಕು, ಅದು ಬೇರೆ ವಿಷಯ. ಗ್ರೋತ್ ಪ್ರಮೋಟರ್ ಆಗಿ ಯೂಸ್ ಮಾಡಬಾರ್ದು. ಇದು ನಮಗೆ ಇದು ಮುಖ್ಯವಾಗಿ ಯಾಕೆ ಇದು ಚರ್ಚೆ ಆಗ್ತಾ ಇರತಕ್ಕಂಥದ್ದು, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಗೆ ಮೇಜರ್ ರೀಸನ್ ಈಸ್ ಈ ಏನು ಸೂಕ್ಷ್ಮ ಜೀವಿಗಳಿದಾವೆ, ಏನು ರೋಗಾಣುಗಳಿದಾವೆ, ಅವು ಹೊಲದಲ್ಲಿ ನಮ್ಮ ಫಾರಂಗಳಲ್ಲಿ ಡೆಡ್ಲಿ ಪ್ಯಾಥೋಜನ್ಸ್ ಏನಿದಾವೆ ಅವುಗಳಿಗೆ ಒಗ್ಗಿಕೊಳ್ತಾ ಇದ್ದಾವೆ. ಅಲ್ಲಿ ಒಗ್ಗಿಕೊಂಡ್ರೆ ನಾವಿಲ್ಲಿ ಔಷಧಿ ಕೊಟ್ರೆ ಕೆಲಸ ಮಾಡಲ್ಲ. ಸಮಸ್ಯೆ ಇರೋದಿಷ್ಟೇ. ಹಾಗಾಗಿ ಇದನ್ನು ಪಾಸಿಟಿವ್ ಆಗೇ ತಗೋಬೇಕು. ಅಂಡ್ ದೇರ್ ಈಸ್ ಆಲ್ರೆಡಿ ಎ ಗುಡ್ ಡೆವಲಪ್ಮೆಂಟ್. ಅವರು ಹೇಳೋದನ್ನ ನಾನು ನಿರಾಕರಿಸಲ್ಲ, ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದಕ್ಕೆ ಪ್ರೋಬಯೋಟಿಕ್ ರಿಪ್ಲೇಸ್ಮೆಂಟ್, ಸಿಂಬಯೋಟಿಕ್ ರಿಪ್ಲೇಸ್ಮೆಂಟ್, ಇವೆಲ್ಲ ವ್ಯಾಕ್ಸಿನೇಷನ್ ನೀವೆಲ್ಲ ತೋರಿಸ್ತಾ ಇರೋದು. ಇನ್ನೊಂದು ಭಾವನೆ, ಈಗ ನಾವು ಏನು ಇಂಜೆಕ್ಟ್ ಮಾಡೋದು ತೋರಿಸ್ತೀವಲ್ಲ, ಅದು ವ್ಯಾಕ್ಸಿನೇಷನ್ ಅಂದ್ರೆ ಈಗ ಹೆಂಗೆ ನಮ್ಗೆಲ್ಲ ಮನುಷ್ಯರಿಗೆ ಲಸಿಕೆ ತೋರಿಸ್ಬಿಟ್ಟು ಹೇಳ್ಬಿಡಿ. ಹೌದು, ಆ ಲಸಿಕೆ ಕೊಡ್ತಿದೀವಲ್ಲ, ಲಸಿಕೆ ತುಂಬಾ ಒಳ್ಳೆಯದು. ನೋಡಿ, ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಅಂತ ಅನೇಕ ಕಾಯಿಲೆಗಳನ್ನ ಹೇಗೆ ಮನುಷ್ಯರಲ್ಲಿ ಲಸಿಕೆಗಳ ಮೂಲಕ ತಡೆಗಟ್ಟಬಹುದು, ಪ್ರಾಣಿಗಳಲ್ಲೂ ಲಸಿಕೆಗಳ ಮೂಲಕ. ಇವತ್ತು H1N1 ಹೊಸ ಕಾಯಿಲೆ ಬಂದ ತಕ್ಷಣ ಹೊಸ ವ್ಯಾಕ್ಸಿನ್, ಜೆನೆಟಿಕ್ ಇಂಜಿನಿಯರಿಂಗ್ ತುಂಬಾ ಮುಂದುವರೆದಿದೆ, ವ್ಯಾಕ್ಸಿನ್ ಬರ್ತದೆ, ಅದು ಒಳ್ಳೇದು. ದಟ್ ಈಸ್ ಆಲ್ ಫೈನ್. ಒಳ್ಳೆ ನ್ಯೂಟ್ರಿಷನ್ ಕೊಡೋದು ಫೈನ್, ಬಯೋಸೆಕ್ಯೂರಿಟಿ, ಹೈಜೀನ್, ಸೇಫ್ಟಿ ಆಗಿರೋದು ಫೈನ್. ಆದ್ರೆ ನಾಟ್ ಹೈಜೀನ್ ಥ್ರೂ ಆಂಟಿಬಯೋಟಿಕ್. ಹೌದು, ನಾನು ಐ ಶುಡ್ ಅಕ್ಸೆಪ್ಟ್ ಇಟ್ ಇಸ್ ಮೈ ಇಗ್ನೋರೆನ್ಸ್. ರಘು ಹೇಳ್ದಂಗೆ
ಬಟ್ ಆಂಟಿಬಯೋಟಿಕ್ ಯೂಸ್ಡ್ ಆಸ್ ಗ್ರೋತ್ ಪ್ರಮೋಟರ್ ಅಂತ ನನಗೆ ಇಟ್ಸ್ ನ್ಯೂಸ್ ಫಾರ್ ಮೀ. ಅದ್ರೊಳಗಾಗಿ ಫೀಡ್ಸ್ ನೊಳಗೆ ಆಂಟಿಬಯೋಟಿಕ್ ಹಾಕಿ ಕೋಳಿನ ಬೆಳೆಸ್ತಾರೆ ಅಂದ್ರೆ ಡೆಫಿನೆಟ್ಲಿ ಐ ವಾಸ್ ನಾಟ್ ಅವೇರ್ ಆಫ್ ಇಟ್. ಬಟ್ ಎಲ್ಲೋ ಒಂದ್ ಕಡೆ ವೈದ್ಯನಾಗಿ ದಿಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ಮಿಸ್ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಬೈ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ಈ ಪೌಲ್ಟ್ರಿ ಜೊತೆ ನಾನು ಕುಂಡ್ರಿಸ್ಬಿಟ್ಟಿದ್ದೀರಿ. ಹಂಗಾಗಿ ಐ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್, ಬಟ್ ಎಲ್ಲೋ ಒಂದ್ ಕಡೆ ಪ್ಲೀಸ್ ಡೋಂಟ್ ಸ್ಕೇರ್ ದ ಪೀಪಲ್ಸ್. ನನಗೆ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ನಾನೊಬ್ಬ ರೈತನು. ಇಲ್ಲಿ ಇಲ್ಲ, ಪೌಲ್ಟ್ರಿ ಅವ್ರಿಬ್ರು ಹೇಳ್ದಂಗೆ ಇಟ್ಸ್ ಎ ಬಿಗ್ ಇಂಡಸ್ಟ್ರಿ. ಅಲ್ಲಿ ಏನ್ ನೀವು ಈಗ ತೋರಿಸ್ತಾ ಇದ್ದೀರಿ? ಹೆದರಿಕೆ ಬರ್ತವೆ. ಐ ಆಮ್ ಎ ಕನ್ಸ್ಯೂಮರ್. ನಾಳೆ ನನಗೆ ಯೋಚನೆ ಬರುತ್ತೆ, ಏನಪ್ಪಾ ನಾನೊಬ್ಬ ಡಾಕ್ಟರ್ ಆಗಿ ನನಗೆ ಗೊತ್ತಿಲ್ಲ ಕೋಳಿ ತಿನ್ಬೇಕೋ ಬೇಡ ಅನ್ನೋ ತರ ಇದೆ. ದಯವಿಟ್ಟು ನಿಮ್ ಪ್ರೋಗ್ರಾಮ್ ಇಸ್ ಫೈನ್, ಬಟ್ ಎಲ್ಲ ಒಂದ್ ಕಡೆ ಜನಗಳಿಗೆ ತಿಳುವಳಿಕೆ ಕೂಡ ಫುಡ್ ಸೇಫ್ಟಿ ಯಾವ ಫುಡ್ ಸೇಫ್ ಇದೆ ಹೇಳಿ. ಅಲ್ಲ ಅದೇ ಆತಂಕ ಅಲ್ವಾ ಸರ್? ಈಗ ಏನಂದ್ರೆ ಈಗ ನಾವು ಅಷ್ಟು ಇಗ್ನೋರೆಂಟ್ ಆಗ್ಬಾರ್ದು, ನಾವು ಇಷ್ಟು ಎಜುಕೇಟ್ ಆಗಿ ಇಗ್ನೋರೆಂಟ್ ಆಗ್ಬಾರ್ದು ಸರ್. ಯಾಕಂದ್ರೆ ಈಗ ಒಂದು ಮಾವಿನ ಹಣ್ಣು ತಿನ್ಬೇಕಾದ್ರೆ ಇದರಲ್ಲಿ ನಾವು ಇದನ್ನ ನ್ಯಾಚುರಲ್ ಆಗಿ ರೈಟ್ ಮಾಡಿದಾರ ಅಥವಾ ಇದಕ್ಕೆ ಕೆಮಿಕಲ್ ಹಾಕಿ ಮಾಡಿದಾರ, ಕಾರ್ಬೈಡ್ ಹಾಕಿ ಮಾಡಿದಾರ ಅನ್ನೋ ಆತಂಕ ಇರೋದ್ರಿಂದ ಈಗ ಕೋಳಿಯನ್ನು ನಾವು ಇಷ್ಟಪಟ್ಟು ತಿಂತಿದೀವಿ. ಅದಕ್ಕೆ ಒಂದು ಗ್ರೋತ್ ಪ್ರಮೋಟರ್ ಆಗಿ ಅದನ್ನ ಆಂಟಿಬಯೋಟಿಕ್ ಗಳನ್ನ ಹಾಕಿ ತಿನ್ನಿಸೋದಿದೆ. ಅದು ಕೂಡ ದೊಡ್ಡ ದೊಡ್ಡ ಸಂಸ್ಥೆ, ವಿಶ್ವಸಂಸ್ಥೆ ಅಂತ ಸಂಸ್ಥೆಗಳು, ವಿಶ್ವ ಆರೋಗ್ಯ ಸಂಸ್ಥೆಗಳು, ಈ ಸೆಂಟರ್ ಫಾರ್ ಡಿಸೀಸ್ ಡೈನಮಿಕ್ಸ್ ಅಂತ ಸಂಸ್ಥೆಗಳೇ ರಿಪೋರ್ಟ್ ಕೊಡುವಾಗ ನಾವು ಆಸ್ ಅ ಮಾಧ್ಯಮವಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸುವಂತ ನಮ್ಮ ಕರ್ತವ್ಯ. ಯಾಕಂದ್ರೆ ಇಂಥ ಒಂದು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಇಂಥ ಒಂದು ಬೆಳವಣಿಗೆ ಆಗ್ತಾ ಇದೆ. ಗ್ರಾಹಕರಾಗಿ ನಾವೇ ಎಚ್ಚೆತ್ತುಕೊಳ್ಳೋಣ. ನಾವು ನಮ್ಗೆ ಗ್ರೋತ್ ಪ್ರಮೋಟರ್ ಆಗಿ ಆಂಟಿಬಯೋಟಿಕ್ ಬಳಸಿರುವಂತ ಕೋಳಿ ಬೇಡ ಅಂತ ಹೇಳಿದಾಗ ಆಟೋಮೆಟಿಕ್ಲಿ ಬಿಸ್ನೆಸ್ ಮ್ಯಾನ್ಗಳು, ಯಾಕಂದ್ರೆ ಲಾಭಕ್ಕಾಗಿ ಬಿಸ್ನೆಸ್ ಮಾಡುವವರು, ಅವರು ನನ್ನ ಆ ಪ್ರಾಡಕ್ಟ್ ಅನ್ನ ತಗೊಂಡಿಲ್ಲ ಅಂದ್ರೆ ನಾಳೆ ಅವ್ರು ಮತ್ತೆ ಅವರು ನ್ಯಾಚುರಲ್ ಫಾರ್ಮಿಗೆ ಬರ್ತಾರೆ, ಒಳ್ಳೆ ಸೇಫ್ ಫುಡ್ ನಮಗೆ ಸಪ್ಲೈ ಮಾಡ್ತಾರೆ ಅನ್ನೋದು ಒಂದೇ ಒಂದು ಕಾಳಜಿಯಿಂದ ನಾವು ಮಾಡ್ತಿದೀವಿ. ಇದರಲ್ಲಿ ಹೆದರಿಸುವಂತ ಪ್ರಶ್ನೆ ಇಲ್ಲ. ನಮ್ಗೆ ಸೇಫ್ ಫುಡ್ ಬೇಕು. ಯಾಕಂದ್ರೆ ನಾವು ಜೋರಾಗಿ ಕೇಳಿದ್ರೇನೆ ಸರ್ಕಾರ ಅಂತ ಎಚ್ಚೆತ್ಕೊಳ್ಳಲ್ಲ. ನಾವು ಮಾಧ್ಯಮದವರು ಜೋರಾಗಿ ಹೇಳಿದ್ರಷ್ಟೇ ಇದು ಈ ಪ್ರಾಕ್ಟೀಸ್ ಸರಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ದನಿಯಲ್ಲಿ ನಾವು ಕೇಳ್ತೀವಿ. ಯಾಕಂದ್ರೆ ನಮ್ಮ ಆಹಾರ ಅಷ್ಟೊಂದು ಕಲಬೆರಕೆ ಆಗ್ಬಿಟ್ಟಿದೆ. ಇಷ್ಟೊಂದು ರೋಗಗಳ ಜೊತೆ ನಾವು ತಿನ್ನೋದಕ್ಕಿಂತ ಮಾತ್ರೆಗಳನ್ನ ತಿನ್ನುವಂತ ಪರಿಸ್ಥಿತಿ ಬಂದಿರೋದ್ರಿಂದ ಡಾಕ್ಟರ್ ಆಗಿ ನಿಮ್ಗೂ ಗೊತ್ತು ಎಷ್ಟೊಂದು ರೋಗಗಳು ನಮ್ಮನ್ನ ಕಾಡ್ತಾ ಇವೆ ಅಂತ. ಹಾಗಾಗಿ ನಾವು ಇದರ ಜೋರ್ ದನಿಯಲ್ಲಿ ಹೇಳ್ತಾ ಇದೀವಿ ಅಷ್ಟೇ. ಇದರಲ್ಲಿ ಹೆದರಿಸುವಂತ ಪ್ರಶ್ನೆನೇ ಇಲ್ಲ. ಎಲ್ಲ ಒಂದ್ ಕಡೆ ಅಶೋಕ್ ಅವ್ರು ಹೇಳ್ದಂಗೆ ಸಣ್ಣ ಸುದ್ದಿನ ದೊಡ್ಡದ್ ಮಾಡಕ್ ಬೇಡ. ಇಲ್ಲಿ ಸಣ್ಣ ಸುದ್ದಿ. ಸರ್, ಇದು ಸಣ್ಣ ಸುದ್ದಿ. ಸರ್, ಇದು ಸಣ್ಣ ಸುದ್ದಿ. ಮಿಸ್ಯೂಸ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಪ್ರಮೋಟರ್ ಅನ್ನುವಂತಹದ್ದು ಸಣ್ಣ ಸುದ್ದಿ ಅಂತ ಹೇಗೆ? ವಿಶ್ವಸಂಸ್ಥೆಯೇ ಇಂಥ ಒಂದು ಆತಂಕ ಇದೆ ಅಂತ 100 ಕಂಟ್ರಿಗಳನ್ನ ಒಟ್ಟು ಸೇರಿಸಿಕೊಂಡು ಒಂದು ಮಾಡ್ತಾ ಇದೆ ಅಂದ್ರೆ ಅದು ಸಣ್ಣ ವಿಷಯ ಆಗುತ್ತೆ ಸರ್? ನೀವೇ ಹೇಳಿ. ಆಸ್ ಎ ಡಾಕ್ಟರ್ ಒಂದು ವಿಶ್ವ ಆರೋಗ್ಯ ಸರ್ ಅವರು ಒಪ್ಕೊಳ್ಬಹುದು ಸರ್, ಬಿಸ್ನೆಸ್ ಮ್ಯಾನ್ ಸರ್. ವಿಶ್ವ ಆರೋಗ್ಯ ಸಂಸ್ಥೆ ಇಡೀ ವಿಶ್ವದ ಆರೋಗ್ಯ I have to be a good human being. I have to be responsible for what... ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಸರ್. ನಾನು ಹೇಳೋದು ವಿಶ್ವ ಆರೋಗ್ಯ ಸಂಸ್ಥೆ ಕೇಳುವಂತದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಸುಮ್ನೆ ಮೀಟಿಂಗ್ ಕರೆಯಲ್ಲ ಸರ್. ಯಾಕೆ ಕರೆದಿದೆ ಅಂದ್ರೆ ಇಂಥ ಒಂದು ಆತಂಕ ಇದೆ. ನಮ್ಮ ಈ ಒಂದು ಅನಿಮಲ್ ಹಸ್ಬೆಂಡ್ರಿ ಪೌಲ್ಟ್ರಿಗಳಲ್ಲಿ ಇಂಥದೊಂದು ಪ್ರಾಕ್ಟೀಸ್ ಇದೆ. ದಯವಿಟ್ಟು ಬಿಟ್ಬಿಡಿ. ಯಾಕಂದ್ರೆ ಇದು ಮುಂದೆ ನಮ್ಮ ಮನುಕುಲಕ್ಕೆ ವಿನಾಶಕಾರಿಯಾಗಬಹುದು. ನಾವು ನಿರ್ಲಕ್ಷ್ಯ ಇವತ್ತು ಮಾಡಿದ್ರೆ ನಾಳೆ ದೊಡ್ಡ ಅಪಾಯ ಬರ್ಬೋದು. ನಾಳೆ ದೊಡ್ಡ ಅಪಾಯ ಬಂದಾಗ ಏನ್ ಮಾಡುದು ಸರ್? ಈಗ ನಮ್ಮ ಹತ್ರ ಅಂತ ಆಂಟಿಬಯೋಟಿಕ್ ಇಲ್ಲ. ಅದು ನಮ್ಮ ಅಂತ ಸೂಪರ್ ಮಗಳು ಬೆಳೆದು ಬಿಟ್ಬಿಟ್ರೆ ಆಂಟಿಬಯೋಟಿಕ್ ಇಲ್ಲ ಅಂದ್ರೆ ಎಲ್ಲ ಜನ ಸತ್ ಮೇಲೆ ನಾವು ಎಚ್ಚೆತ್ಕೊಳ್ಳೋದ ಸರ್? ಅದಕ್ಕೆ ರೋಗ ಬರೋ ಮುಂಚೆನೆ ಎಚ್ಚೆತ್ಕೊಂಡ್ರೆ, ಇವರನ್ನ ಎಚ್ಚೆತ್ಕೊಂಡ್ಬಿಟ್ರೆ, ಜನ ಎಚ್ಚೆತ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನಮ್ಮ ಒಂದು ಆರೋಗ್ಯಪೂರ್ಣ ಸಮಾಜ ಬೆಳೆಯುತ್ತೆ ಅನ್ನುವಂತ ಕಾಳಜಿ ಅಷ್ಟೇ ಬಿಟ್ರೆ ಇದರಲ್ಲಿ ಹೆದರಿಸುವಂತ ಪ್ರಶ್ನೆಯೇ ಇಲ್ಲ. ಆದ್ರೆ ನಾವಲ್ಲಿ ವಿಜುವಲ್ ಅಲ್ಲಿ ಏನ್ ತೋರಿಸಿರೋದು ವ್ಯಾಕ್ಸಿನೇಷನ್ ಮಾಡ್ತಿರೋದು. ಆದ್ರೆ ಇಲ್ಲಿ ಹಾಕ್ತಿರೋದು ಪ್ರಮೋಟ್ ಇದು ಫುಡ್ ಅಲ್ಲೇ ಬೆರೆಸಿ ಆಂಟಿಬಯೋಟಿಕ್ ಗಳನ್ನ ಕೊಡ್ತಿರೋದು. ವ್ಯಾಕ್ಸಿನೇಷನ್ ಇಸ್ ಗುಡ್ ಸರ್. ಅಶೋಕ್ ಅವರು ಹೇಳಿದಾಗೆ ಅದು ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಮನುಷ್ಯನಿಗೂ ವ್ಯಾಕ್ಸಿನೇಷನ್ ಮಾಡ್ತಾರೆ, ರೋಗ ನಿರೋಧಕಗಳನ್ನ ಕೊಡ್ತಾರೆ. ಇಲ್ಲಿ ಪ್ರಶ್ನೆ ಬಂದಿರೋದು ಅದಲ್ಲ. ಇಲ್ಲಿ ಗ್ರೋತ್ ಪ್ರಮೋಟರ್ ಆಗಿ ಆಂಟಿಬಯೋಟಿಕ್ ಗಳನ್ನ ಬಳಸೋದು ಸಂಪೂರ್ಣವಾಗಿ ಬಿಟ್ಬಿಟ್ರೆ ಖುಷಿಯಾಗಿ ಇವತ್ತು 1 kg ತಗೊಂಡು ಹೋಗೋಳು, ನಾಳೆ 2 kg ತಗೊಂಡು ಹೋಗಿ ಕಬಾಬ್, ಚಿಕನ್ 65 ಇದರ ಜೊತೆಗೆ ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಗಳನ್ನ ಕೊಡ್ತಾ ಇರೋರು ಯಾರು, ಅವರ ಪ್ರಭಾವ ಎಷ್ಟಿದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾನು ಈಗಾಗಲೇ ಹೇಳಿದೆ ಸರ್, ಅದ್ರ ಮೇಲೆ ನಿಯಂತ್ರಣ ಇದೆಯಾ? ಇಲ್ಲ. ಯಾವ ರೀತಿ ಇದೆ ಸರ್? ನೀವೇ ಹೇಳ್ತಾ ಇದ್ರಿ. ಅಲ್ಲ, ನಿಯಂತ್ರಣ ಸರ್ಕಾರದ ನಿಯಂತ್ರಣ ಇದೆ, ಸರ್ಕಾರದ ಗೈಡ್ ಲೈನ್ಸ್ ಇದೆ. ಗೈಡ್ ಲೈನ್ಸ್ ಮೇಂಟೈನ್ ಆಗ್ತಿದ್ಯಾ ಸರ್? ಅದನ್ನ ಮಾಡ್ತಾ ಇದಾರಾ? ಅದನ್ನ ಜಾರಿಯಲ್ಲಿ ಇದೆಯಾ? ಅಂದ್ರೆ ಎಲ್ಲಾ ರೈತರಿಗೂ ಅಶೋಕ್ ಅವರು ನಿಮ್ಗೆ ನಾನು ಹೇಳೋಬೇಕಾದ್ರೆ ನಮ್ಗೆ ನಾನು ಕೃಷಿಕರು ಹೋರಾಟಗಾರರನ್ನು ತುಂಬಾ ಜನ ಭೇಟಿಯಾದಾಗ ಅವರಂತಾರೆ ಈ ಪೌಲ್ಟ್ರಿ ಫಾರ್ಮ್ ಇಂಡಸ್ಟ್ರಿ ಅನ್ನುವಂಥದ್ದು ಸರ್ಕಾರವನ್ನ ಮೀರಿ ಬೆಳೆದು ನಿಂತಿದೆ. ಸರ್ಕಾರದ ಮಾತನ್ನ ಕೇಳುವಂತ ಸ್ಥಿತಿಯಲ್ಲಿ ರೈತರು ಹೇಳ್ತಾರೆ. ಅದು ನೀವು ಹೇಳ್ಬೋದು ಅಂದ್ರೆ ಹೇಳಿದ್ದ ರೈತರ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ರೆ ಅದನ್ನ ಬೇಕಾದ್ರೆ ನೀವು ದೇವರಾಜ್ ಅವ್ರ ಹತ್ರ ಕೇಳ್ಬೋದು. ಯಾಕಂದ್ರೆ ಆ ಇಂಡಸ್ಟ್ರಿ ಅನ್ನುವಂಥದ್ದು ಸರ್ಕಾರ
ಸರ್ಕಾರದ ಅಂಕಿಯಲ್ಲಿ ಇಲ್ಲ, ಅದನ್ನ ಮೀರಿ ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತ ಸಂಸ್ಥೆ, ಅದಕ್ಕೆ ಆ ಆತಂಕ ಬಿಫೋರ್ ವ್ಯಕ್ತಪಡಿಸಿದೆ. ಅಶೋಕ್ ಅವ್ರ ರಿಯಾಕ್ಷನ್ ಮೊದಲಿಗೆ ನಾನು ದೇವರಾಜ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ದೇವರಾಜ್ ಅವರೇ, ಈಗ ವಿಜಯಲಕ್ಷ್ಮಿ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಈ ಪೌಲ್ಟ್ರಿ ಇಂಡಸ್ಟ್ರಿ ಏನಿದೆ ಅದು ಸರ್ಕಾರದ ನಿಯಂತ್ರಣ ಮೀರಿ ಬೆಳೆದು ಹೋಗಿದೆ ಅಂತ. ಸತ್ಯ ಮೇಡಮ್ ರೀ, ಅದು ಈ ಕಂಪನಿಗಳ ಮಾಫಿಯಾಕ್ಕೆ ಸರ್ಕಾರದ ಕಂಪನಿಗಳು ಯಾವ ಸರ್ಕಾರದ ಲೆಕ್ಕಕ್ಕೆ ಇಲ್ಲ ರೀತಿ ವರ್ತನೆ ಮಾಡ್ತದವು. ನಾವೇನು ಈ ದೇಶದ ಸರ್ಕಾರದಲ್ಲಿ ನಾವು ಅಂಡರಲ್ಲಿ ಇಲ್ಲ ಅದಿವೋ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತದವು. ನಾವು ಹಲವಾರು ಸಾರಿ ಸರ್ಕಾರಕ್ಕೆ ಈ ಕಂಪನಿಗಳು ಕೆಲವೊಂದು ರೀತಿ ವ್ಯವಹರಿಸುವ ಬಗ್ಗೆ ಮನವಿ ಮಾಡಿದೀವಿ ಹೋರಾಟ ಮಾಡುವ ಮೂಲಕ. ಆದ್ರೂ ಸಹ ಈ ಕಂಪನಿಗಳು ಸರ್ಕಾರನೇ ಬೇರೆ, ಈ ಕಂಪನಿಗಳು ಬೇರೆ ಕಂಪನಿಗಳ ಕೈಯಲ್ಲಿ ಇದನ್ನ ಸರ್ಕಾರ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾರೆ. ಇದು ಒಂದೇದು, ಇದ್ಯಾರು VHL ವೆಂಕಟೇಶ್ವರಿ ಆಚಾರಿ ಕಂಪನಿ, ಸುಗುಣ ಕಂಪನಿ ಮತ್ತೆ ಈ ಚೋರಿಯನ್ ಪಾಂಡ್ ಅನ್ನೋ ಕಂಪನಿ, ಈ 3 ಕಂಪನಿಗಳು ಕಪಿ ಮುಷ್ಟಿಯಲ್ಲಿ ಮಾಂಸದ ಮಾರುಕಟ್ಟೆ ಈ ರಾಜ್ಯದಿದೆ. ಎಸ್ ಅಶೋಕ್ ಅವರ ರಿಯಾಕ್ಷನ್ ಪಡ್ಕೊಳ್ತೀನಿ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಒಂದು ಚಿಕ್ಕ ಬ್ರೇಕ್ ಕೂಡ ಇಷ್ಟೊಂದು ಗಂಭೀರವಾಗಿ ತಗೊಂಡು, ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಕೂಡ ಎಲ್ಲಾ ರಾಜ್ಯಗಳಿಗೆ ಈ ರೀತಿ ನೋಟಿಸ್ ಕಳಿಸಬೇಕಾದ್ರೆ ಆಂಟಿಬಯೋಟಿಕ್ ಯೂಸ್ ಆಗ್ತಿದೆ, ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟು ಹೌದು ಆಗ್ತಿದೆ, ಆಂಟಿಬಯೋಟಿಕ್ಗಳೇ ಬಳಕೆ ಆಗ್ತಿವೆ, ಇದನ್ನ ನಿಲ್ಲಿಸಬೇಕು ಅಂತ ಎಲ್ಲಾ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಗಳಿಗೆ ಯಾಕೆ ನೋಟಿಸ್ ಕಳಿಸುತ್ತೆ? ಮತ್ತೆ ಇಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾ ಕೂಡ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದು ನಿಜವಾಗ್ಲೂ ಕೂಡ ಭವಿಷ್ಯಕ್ಕೆ ತಾಗುತ್ತಿರುವಂತಹ ದೊಡ್ಡ ಥ್ರೆಟ್, ಇಂಥ ಒಂದು ಪ್ರಾಕ್ಟೀಸ್ ಅನ್ನ ನಿಲ್ಲಿಸಿ ಅಂತ ಯಾಕೆ ಹೇಳ್ತಾರೆ? ಮತ್ತೆ ನಿಮ್ಮದೇ ಮಾಲೀಕರು ಕೂಡ ಒಪ್ಕೊಳ್ತಾರೆ ಹೌದು ಬಳಕೆ ಆಗ್ತಿದೆ. ಅಷ್ಟೇ ಅಲ್ಲ, ನಾವು ಎಲ್ಲೇ ಆನ್ಲೈನ್ ಅಲ್ಲಿ ಕೇಳಿದ್ರು ಕೂಡ ಗ್ರೋತ್ ಪ್ರಮೋಟರ್ ಆಂಟಿಬಯೋಟಿಕ್ಸ್ ಕೇಳಿದ್ರೆ ಅವರು ಕೂಡ ಸ್ವಾಗತ ಮಾಡ್ತಾರೆ, ಅವರು ಕೂಡ ಹೌದು ನಮ್ಮದು ಇಂತಿಂತಿದ್ದು ಇದೆ ಅಂತ ಯಾಕೆ ಹೇಳ್ತಾರೆ ಅನ್ನುವಂತ ಪ್ರಶ್ನೆ ನಮ್ಗೆ. ಇದು ಈಗ ಹೆಂಗೆ ಅಂತ ಹೇಳಿದ್ರೆ, ನಾವು ಈಗ ಯಾರೋ ಒಬ್ಬ ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲಾ ದೇಶದಲ್ಲಿ ಇದ್ದವರು ಎಲ್ಲ ಯೂಸ್ ಮಾಡ್ತಾ ಇರೋದು ಅಂತ ತಪ್ಪು. ನೀವು ನಿಮ್ಮ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದೀರಾ, ವ್ಯಾಕ್ಸಿನೇಟರ್ ಅಲ್ಲಿ ವ್ಯಾಕ್ಸಿನ್ ಮಾಡ್ತಾ ಇದ್ದಾನೆ, ಅವ ಜನ ನೋಡಿದವ ಏನ್ ತಗೊಳ್ತಾರೆ, ಇದೊಂದು ಜೆಂಟಾಮೈಸಿನ್ ನೋಡಿರ್ಬೋದು, ಇನ್ನೊಂದು ಹಾಕಿರ್ಬೋದು, ಮತ್ತೊಂದು ಹಾಕಿರ್ಬೋದು ಅಂತ ತಿಳ್ಕೊಳ್ತಾ ಇದ್ದಾರೆ. ಪೌಲ್ಟ್ರಿಯಲ್ಲಿ ಆಕ್ಚುಲಿ ಲೀಸ್ಟ್ ಅಮೌಂಟ್ ಆಫ್ ಮೆಡಿಸಿನ್ ಟ್ರೀಟ್ಮೆಂಟ್ ಬರೋದು ಅದು ಅಂತ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ನಾವು ಯೂಸ್ ಮಾಡ್ತಾ ಇರೋದು. ಇಲ್ಲಿ ದೇಶದಲ್ಲಿ ಇಷ್ಟು ಸೇಲ್ ಆಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಪೌಲ್ಟ್ರಿಗೆ ಹೋಗುತ್ತೆ ಅಂತ ಹೇಳೋದು ತಪ್ಪು. ಅದು ಇವತ್ತು ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನೀವೇನ್ ಹೇಳ್ತೀರಿ? ನನಗೆ 1 ಮಿನಿಟ್ ಟೈಮ್ ಕೊಡಿ ಮೇಡಮ್. ಈ ಲಾಸ್ಟ್ ಒಂದು 3-4 ವರ್ಷದಲ್ಲಿ ನಾವು ಎಷ್ಟೋ ಸೆಮಿನಾರ್ಗಳನ್ನು ನಾವೇ ಕಂಡಕ್ಟ್ ಮಾಡಿದೀವಿ. ಎಷ್ಟೋ ಸೆಮಿನಾರ್ಗಳಿಗೆ ಬೇರೆ ಬೇರೆ ದೇಶದಿಂದ ತಜ್ಞರನ್ನು ಕರೆಸಿದೀವಿ, ನಮ್ಮಲ್ಲಿಂದಲೂ ತಜ್ಞರಿಂದ ಆಂಟಿಬಯೋಟಿಕ್ ಫ್ರೀ ಮಾಡಬೇಕು ಅಂತ ಹೇಳುವಂತದ್ದನ್ನ ನಾವು ಕಾನ್ಸೆಪ್ಟ್ ಇದ್ರ ಗವರ್ಮೆಂಟ್ ಹೇಳಲಿಕ್ಕೆ ಮೊದಲು ನಮ್ಮಲ್ಲಿಂದ ಬೇಕಾದಷ್ಟು ಜನ ನಮ್ಮ ಪೌಲ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಅದು, ಆತಂಕ ನೋಡಿ, ಆತಂಕವೇ ಇಲ್ಲ ಅಂತಂದ್ರೆ ಅದನ್ನು ಫ್ರೀ ಮಾಡಿ ಅನ್ನುವಂತ ಪ್ರಶ್ನೆ ಬರುವುದಿಲ್ಲ ಸರ್. ಇಲ್ಲಿ ಹೇಳೋದು ಕೇಳಿ, ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಅಮೆರಿಕದಲ್ಲಾಗ್ಲಿ ಯುರೋಪ್ ಅಲ್ಲಾಗ್ಲಿ ಎಲ್ಲಾ ದೇಶದಲ್ಲಿನೂ ಇವತ್ತಿಗೂ ಎಷ್ಟೋ ದೇಶಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಇವತ್ತು ಇದ್ದಾರೆ, ಇಂಡಿಯಾದಲ್ಲಿ ಇದ್ರು. ಇವತ್ತಿನ ದಿವಸದಲ್ಲಿ ತಜ್ಞರನ್ನು ಕರೆಸಿದೀವಿ, ನಮ್ಮಲ್ಲಿಂದಲೂ ತಜ್ಞರಿಂದ ಆಂಟಿಬಯೋಟಿಕ್ ಫ್ರೀ ಮಾಡಬೇಕು ಅಂತ ಹೇಳುವಂತದ್ದನ್ನ ನಾವು ಕಾನ್ಸೆಪ್ಟ್ ಇದ್ರ ಗವರ್ಮೆಂಟ್ ಹೇಳಲಿಕ್ಕೆ ಮೊದಲು ನಮ್ಮಲ್ಲಿಂದ ಬೇಕಾದಷ್ಟು ಜನ ನಮ್ಮ ಪೌಲ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಅದು, ಆತಂಕದ ಪ್ರಶ್ನೆ ಅಲ್ಲ. ನೋಡಿ, ಆತಂಕವೇ ಇಲ್ಲ ಅಂತಂದ್ರೆ ಅದನ್ನು ಫ್ರೀ ಮಾಡಿ ಅನ್ನುವಂತ ಪ್ರಶ್ನೆ ಬರುವುದಿಲ್ಲ ಸರ್. ಇಲ್ಲಿ ಹೇಳೋದು ಕೇಳಿ, ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಅಮೆರಿಕದಲ್ಲಾಗ್ಲಿ ಯುರೋಪ್ ಅಲ್ಲಾಗ್ಲಿ ಎಲ್ಲಾ ದೇಶದಲ್ಲಿನೂ ಇವತ್ತಿಗೂ ಎಷ್ಟೋ ದೇಶಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಇವತ್ತು ಇದ್ದಾರೆ, ಇಂಡಿಯಾದಲ್ಲಿ ಇದ್ರು. ಇವತ್ತಿನ ದಿವಸದಲ್ಲಿ ಆಂಟಿಬಯೋಟಿಕ್ ಫ್ರೀ, ಆಂಟಿಬಯೋಟಿಕ್ ಬೇರೆ, ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಬೇರೆ. ಆಂಟಿಬಯೋಟಿಕ್ ಅನ್ನು ಯೂಸ್ ಯಾವಾಗ ಮಾಡ್ತೇವೆ ಅಂತ ಹೇಳಿದ್ರೆ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಯೂಸ್ ಮಾಡ್ತೇವೆ. ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಅಂತ ಹೇಳೋದನ್ನ ಯೂಸ್ ಮಾಡೋದನ್ನ ನೆಗ್ಲಿಜಿಬಲ್ ಅಂತ ಹೇಳಿದ್ರೆ ಯಾರೋ ಅಪ್ಪಿ ತಪ್ಪಿ ಎಲ್ಲಾದ್ರೂ ಏನಾದ್ರೂ ಯೂಸ್ ಮಾಡುವುದಲ್ಲದೆ ಎನ್ ಮಾಸ್ ಆಗಿ ಯಾರು ಯೂಸ್ ಮಾಡೋದಿಲ್ಲ. ಗ್ರೋತ್ ಪ್ರಮೋಟರ್ ಅಂತ ಹೇಳಿದ್ರೆ ಬರೇ ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಬೇಕು ಅಂತ ಇಲ್ಲ. ಗ್ರೋತ್ ಪ್ರಮೋಟರ್ ಅಂತ ಹೇಳಿದ್ರೆ ಇವತ್ತಿನ ಒಂದು ಒಳ್ಳೆ ಬಯೋಸೆಕ್ಯೂರ್ಡ್ ಫಾರ್ಮ್ ಅಲ್ಲಿ ಚೆನ್ನಾಗಿ ಒಳ್ಳೆ ನೀರು, ಒಳ್ಳೆ ಬೇರೆ ಗ್ರೋತ್ ಪ್ರಮೋಟರ್ ಬಗ್ಗೆ ಕೇಳಿದಿಲ್ಲ, ಅವ್ರು ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಹೇಳೋದ್ರಾಗ್ಲೇ ಹೇಳ್ತಾರೆ ಅಂತ ನನ್ನ ಪ್ರಶ್ನೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಅದೇನೋ ಕಾಕತಾಳಿ ನ್ಯಾಯ ಅಂತಿಲ್ಲ, ಅಲ್ಲೆಲ್ಲೋ ಆಂಟಿಬಯೋಟಿಕ್ ಇದೆ, ಇಲ್ಲಿ ಒಂದು ಕೋಳಿ ಇದೆ, ಅದೇನೋ ಮಿಕ್ಸ್ ಮಾಡ್ಬಿಟ್ಟು ಕೋಳಿ ಎರಡು ಅಷ್ಟೊಂದು ನಿಯಂತ್ರಣ ಇದೆಯಾ ಸರ್? ಅಂದ್ರೆ ಒಂದ್ ನಿಮಿಷ ನನ್ನ ಪ್ರಶ್ನೆ ಮುಗಿಸ್ಬಿಡ್ತೀನಿ. ನೀವೇ ಹೇಳ್ತಾ ಇದ್ರಿ ರೈತರಿಗೆ ಏನು ಕೆಂಪು ಪೌಡರೋ ಬಿಳಿ ಪೌಡರೋ ಗೊತ್ತಾಗಲ್ಲ, ಇದರಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಮಿಕ್ಸ್ ಮಾಡಿ ಫೀಡ್ ಕೊಡ್ತಾರೆ ಅಂತ. ಇಫ್ ದೇರ್ ಇಸ್ ಎನಿ ಕಂಟ್ರೋಲ್ ಓವರ್ ಇಟ್, ಅಂದ್ರೆ ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ನ ನಿಯಂತ್ರಿಸೋದಕ್ಕೆ ಅಷ್ಟು ದೊಡ್ಡ
ದೊಡ್ಡ ಮಟ್ಟಿಗೆ ನಿಯಂತ್ರಣ ಇದೆಯಾ? ಹಾಗಾದ್ರೆ ರೈತರಿಗೂ ನೀವು ಒಳ್ಳೆ ನಾಲೆಡ್ಜ್ ಅನ್ನ ಕೊಟ್ಟು ಇದನ್ನ ಬಳಸಬೇಕು, ಇದನ್ನ ಬಳಸಬಾರ್ದು, ಇದು ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಅಂತ ತಿಳಿಸುವಂತಹ ಕಂಟ್ರೋಲ್ ಇದೆಯಾ ಸರ್? ಅಲ್ಲ, ಇದು ಆಕ್ಚುಲಿ ಯಾವ ತರ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ರೈತರಿಗೆ ಇಗ್ನೋರೆನ್ಸ್ ಅಂತ ಹೇಳೋದಲ್ಲ, ಇದಕ್ಕೆ ಒಂದು ಸೆಟ್ ಆಫ್ ವೆಟರ್ನರಿ ಫ್ಯಾಕಲ್ಟಿ ಇದೆ, ಒಂದು ರೆಸ್ಪಾನ್ಸಿಬಲ್ ಪೀಪಲ್ ಇದನ್ನ ಪ್ರಮೋಟ್ ಮಾಡ್ತಾರೆ, ಯಾವ್ದು ಯೂಸ್ ಮಾಡಬೇಕು ಯಾವ್ದು ಯೂಸ್ ಮಾಡಬಾರ್ದು ಅಂತ ಅವ್ರು ಅದನ್ನ ರೆಕಮೆಂಡ್. ಅದೊಂದು. ಎರಡನೇದೇನು ಅಂತ ಹೇಳಿದ್ರೆ, ನಾವು ಕೋಳಿಯನ್ನ ಮೋಸ್ಟ್ ಬಯೋಸೆಕ್ಯೂರ್ಡ್ ವೇಯಲ್ಲಿ ಬೆಳೆಯಕ್ಕೆ ಮಾಡ್ತಾ ಇದ್ವಿ. ಮೂರನೇದು, ಈಗ ದೇವರಾಜ್ ಅವರು ಹೇಳಿದಂಗೆ ವಿದೇಶದ ತಳಿ ಬಂದು ಇಲ್ಲಿ ಬಂದು 35 ದಿವಸದಲ್ಲಿ ತಳಿ ಆಗಿದೆ ಅಂತೆಲ್ಲ, ವಿದೇಶದ ತಳಿಯಿಂದ ಚೆನ್ನಾಗಿ ಇಲ್ಲೇ ಇಂಡಿಯಾ ದೇಶದಲ್ಲೇ ಡೆವಲಪ್ ಆಗಿರೋ ತಳಿ ವಿದೇಶ ತಳಿಯಿಂದಲೂ ಚೆನ್ನಾಗಿದೆ. ಆಕ್ಚುಲಿ ನಮ್ಮ ತಳಿ ವಿದೇಶ ತಳಿಯಿಂದಲೂ ಒಳ್ಳೆ ತಳಿ ಇರುತ್ತೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಆ ವ್ಯಕ್ತಿ ಮಾತಾಡೋದನ್ನ ನೀವು ಕೇಳಿಸ್ಕೊಂಡಿರ್ಬೇಕು. 28 ದಿನದಲ್ಲಿ ಬಳಕೆಗೆ ಯೋಗ್ಯವಾಗುತ್ತೆ ಅಂತಾರೆ. ಅಂದ್ರೆ ಈ ಕಬಾಬ್ ಮಾಡ್ತಾರಲ್ಲ ಅವರಿಗೆಲ್ಲ ನಾವು 28 ದಿನದ ಅಷ್ಟು ಅಲ್ಲಲ್ಲ, ಇನ್ನೂ ಒಂದು 10 ವರ್ಷ ಕಳೆದ್ರೆ, ಇನ್ನೊಂದು ಇವತ್ತೇನು 35 ದಿವಸದಲ್ಲಿ 2 ಕೆಜಿ ಆಗುತ್ತೆ, ನಾವು 31 ದಿವಸದಲ್ಲಿ 2 ಕೆಜಿ ಆಗಿರೋದು ನೋಡಿರ್ತೀವಿ. ಇನ್ನೊಂದು 10 ವರ್ಷ ಕಳೆದ್ರೆ 25 ದಿವಸದಲ್ಲೇ 2 ಕೆಜಿ ಆಗುವಂತ ತಳಿನೂ ಬರ್ಬೋದು, ಬರುತ್ತೆ. ಅದ್ರಲ್ಲಿ ಈ ಕೋಳಿಯಲ್ಲಿ ಅದಕ್ಕೆ ಕಾರಣ ಈ ಫೀಡ್ ಗಳನ್ನ ಕೊಡೋದ್ರಿಂದ ಅಂತ ವ್ಯಕ್ತಿ ಹೇಳ್ತಾರೆ. ಅದರಲ್ಲಿ ಕೋಳಿಯಲ್ಲಿ ನೀವು ಇಡೀ ಕೋಳಿ ಮಾಂಸದಲ್ಲಿ 70% ಇರೋದು ನೀರೇ, ಬರೀ 30% ಮಾತ್ರ ಮಾಂಸ ಉಳಿದಿರೋದು. ಸೊ ಅದರಲ್ಲಿ ಕೋಳಿ ಏನು ಬೆಳೀತದೆ ಅಂತ ಹೇಳ್ತಿರಲ್ಲ, ಅದು ಯಾವ್ದು ಆರ್ಟಿಫಿಷಿಯಲ್ ಆಗಿ ಬೆಳಿಬೇಕಿಲ್ಲ, ನ್ಯಾಚುರಲ್ ಆಗಿ ಅದರ ಜೆನೆಟಿಕ್ ಪೊಟೆನ್ಶಿಯಲ್ ಅಲ್ಲೇ ಬೆಳೀತದಲ್ಲ. ನಿಮಗೆ ನಾನು ಒಂದಲ್ಲ 100 ಟ್ರಯಲ್ ಎಲ್ಲಿ ಬೇಕೋ ಅಲ್ಲಿ ಮಾಡಿ ತೋರಿಸ್ತೀನಿ. ಈ ಕೋಳಿನ 2 ಕೆಜಿ ಯಾವುದೇ ತರದ ಆಂಟಿಬಯೋಟಿಕ್ ಇಲ್ಲದೆ, ಯಾವುದೇ ತರದ ಗ್ರೋತ್ ಪ್ರಮೋಟರ್ ಇಲ್ಲದೆ, ನ್ಯಾಚುರಲ್ ಆಗಿ ಅದಕ್ಕೆ ಏನ್ ಬೇಕೋ, ಏನ್ ವಿಟಮಿನ್ಸ್ ಬೇಕೋ, ಮಿನರಲ್ಸ್ ಹಾಕಿ ನಾನು ತೋರಿಸ್ಬೋದು. ಈಗ ನಮ್ಮ ಆತಂಕ ಏನಂದ್ರೆ, ನಾವು ಯಾವತ್ತೂ ಕೂಡ ಸೇಫ್ ಫುಡ್ ಬಗ್ಗೆನೇ ಸೇಫ್ ಫುಡ್ ಇಟ್ಟಿದ್ರೆ ಇಂಥ ಪ್ರಶ್ನೆ ಬರ್ತಿರ್ಲಿಲ್ಲ, ಇಂಥ ಒಂದು ಪ್ರಯೋಗ ಆಗ್ತಿರ್ಲಿಲ್ಲ, ಯಾವುದು ಆಗ್ತಿರ್ಲಿಲ್ಲ, ಇಂಥ ಚರ್ಚೆನೆ ಆಗ್ತಿರ್ಲಿಲ್ಲ. ಆದ್ರೆ ಇಂಥ ಪ್ರಾಕ್ಟೀಸ್ ಆಗ್ತಿದೆ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯೇ ಆತಂಕ ವ್ಯಕ್ತಪಡಿಸ್ತಿದೆ, ಭಾರತ ಸರ್ಕಾರನೇ ಆತಂಕ ವ್ಯಕ್ತಪಡಿಸ್ತಿದೆ ಅನ್ನುವಂಥದ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಈ ತರ ಆತಂಕ ಇರುತ್ತೆ, ನಾನು ಒಳ್ಳೆ ಫುಡ್ ತಿನ್ಬೇಕು, ಸೇಫ್ ಫುಡ್ ತಿನ್ಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಫಸಾಯಿ ಅಂತ ಹೇಳಿ ಇಂಡಿಯಾದಲ್ಲಿ ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬನು ಕೂಡ ಇಂತಿಷ್ಟು ಟರ್ನ್ ಓವರ್ ಇಂದ ಮೇಲ್ಗಡೆ ಇದ್ದ ಫುಡ್ ಬಿಸ್ನೆಸ್ ಅಲ್ಲಿ ಇದ್ದವನೆಲ್ಲರೂ ಸೇಫ್ ಫುಡ್ ಅನ್ನು ಇದು ಮಾಡಬೇಕು, ಅದನ್ನ ಸರ್ಟಿಫೈ ಮಾಡಬೇಕು, ಪ್ರತಿಯೊಂದು ಐಟಮ್ಗಳು ಟ್ರೇಸಬಿಲಿಟಿ ಬರಬೇಕು ಅಂತ ಹೇಳಿದ್ದಾರೆ. ಅದನ್ನ ಇನ್ನೂ ಇಂಪ್ಲಿಮೆಂಟ್ ಆಗಿ ಫುಲ್ ಮಾಡಿಲ್ಲ, ಅದಾದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕಾದಂತ ಕಾರ್ಯ. ರಘು ಅವರು ರಿಯಾಕ್ಷನ್ ಪಡ್ಕೊಳ್ತೀನಿ ಸರ್. ಅದಕ್ಕೂ ಮುಂಚೆ ಈಗ ಒಂದು ಚಿಕ್ಕ ಬ್ರೇಕ್. ಕಲ್ಲುಬೆರಿಕೆ ಅನ್ನೋದು ಎಲ್ಲಾ ವರ್ಗದಲ್ಲೂ ಇದೆ. ಬಹುಶಃ ಅದು ಮಾಡ್ತಕ್ಕಂಥದ್ದು ಮಹಾಪರಾಧ. ಯಾಕೆಂದ್ರೆ ಇಂಜೆಕ್ಟ್ ಮಾಡಿದ್ರೆ ಜಾಸ್ತಿ ಜಲ್ದಿ ಡೆವಲಪ್ ಆಗಿ ತೂಕ ಜಾಸ್ತಿ ಸಿಕ್ಕಿ ಫಾಸ್ಟ್ ಆಗಿ ಮಾರಬೇಕು ಅನ್ನೋದಕ್ಕೆ ದೂರಹಾಸಕ್ಕೆ ಮಾಡ್ತಕ್ಕಂಥದ್ದು ಮಹಾಪರಾಧ. ಆ ರೀತಿ ಮಾಡೋದು ಸಿಗ್ತಕ್ಕಂಥದ್ದಕ್ಕೆ ಒಂದು ಶಿಕ್ಷೆ ಇದೆ, ಅವ್ರ ಮೇಲೆ 100ಕ್ಕೆ 100 ಕ್ರಮ ತಗೋತೀವಿ. ಆ ತರ ಮಾಡಬಾರ್ದು. ಇಟ್ ಈಸ್ ನಾಟ್ ಫಾರ್ ಗುಡ್ ಫಾರ್ ಹೆಲ್ತ್. ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು, ಯಾರೇ ಮಾಡ್ಲಿ. ಆ ರೀತಿ ಆದಂತ ನೇಮ್ಗಳು ಸುವರ್ಣ ಚಾನೆಲ್ ಮಾಡಿರ್ತಕ್ಕಂಥದಕ್ಕೆ ನನಗೆ ಫೋನ್ ಮಾಡಿದ್ರು, ಕೇಳಿದ್ದೀನಿ. ಬಟ್ ಅವ್ರಿಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೂ ಕೂಡ ಹೇಳಿದ್ವಿ. ಇಲ್ಲಿ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಕೋಳಿ ಸಾಗಾಣಿಕೆನೂ ಮಾಡ್ತಕ್ಕಂಥವ್ರು ನಮ್ಮವರೇ, ನಾವೇ ಮಾಡ್ತಕ್ಕಂಥದ್ದು. ನಾವು ಮಾಡಬಾರ್ದು ಅನ್ನೋದನ್ನ ನಾವು ತಿಳ್ಕೋಬೇಕು ದಯಮಾಡಿ. ಆ ರೀತಿ ಯಾವ್ದಾರು ನಿಮ್ಗೆ ಗಮನಗಳಿಗೆ, ಪತ್ರಕರ್ತರುಗಳಿಗೆ ನಮ್ಮ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಆದ್ರೆ ಅಥವಾ ಇನ್ನೊಂದು ಯಾವ ತರ ಬಂದ್ರೆ ಡೋಂಟ್ ಹೆಸಿಟೇಟ್. ಇದು ಸಚಿವರ ರಿಯಾಕ್ಷನ್ ಆಗಿತ್ತು. ಆದ್ರೆ ಕೋಳಿಗೆ ಆಹಾರದಲ್ಲಿ ಕೊಡುವಂತಹ ಆಂಟಿಬಯೋಟಿಕ್ ಅದು ತಿಂದ್ರೆ ಮನುಷ್ಯನ ಮೇಲೆ ಹೇಗೆ ಪ್ರಭಾವ ಆಗುತ್ತೆ ಅಂತ ಒಂದು ಪ್ರಶ್ನೆಯನ್ನ ತೆಗೆದ್ರು. ರಘು ಅವ್ರನ್ನ ಇದೇ ಪ್ರಶ್ನೆಯನ್ನ ನಾನು ಕೇಳ್ತೀನಿ. ಅಲ್ಲ, ಈಗ ನಮ್ಗೆ ಸಮಸ್ಯೆ ಇರೋದು ಕಾಯಿಲೆ ಬಂದಾಗ ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಮಾಡಬೇಡಿ ಅಂತ ಅಲ್ಲ, ವೆರಿ ಕ್ಲಿಯರ್. ಖಂಡಿತ ಡೋಂಟ್. ಒಂದು ರ್ಯಾಟ್ ಮಾಡೆಲ್ ಸ್ಟಡೀಸ್ ಏನ್ ಹೇಳ್ತದೆ ಅಂದ್ರೆ, ಒಂದು ಗುಂಪು ಇಲಿಗಳಿಗೆ ಆಂಟಿಬಯೋಟಿಕ್ ಫೀಡ್ ಅಲ್ಲಿ ಕೊಟ್ಟು, ಆಹಾರದಲ್ಲಿ ಕೊಟ್ಟು, ಇನ್ನೊಂದಕ್ಕೆ ಹಾಗೆ ಕೊಟ್ಟಾಗ ಔಷಧಿ ಕೊಟ್ಟ ಆಂಟಿಬಯೋಟಿಕ್ ಆಹಾರದಲ್ಲಿ ಕೊಟ್ಟ ಇಲಿಗಳ ತೂಕ ಹೆಚ್ಚಾಗುತ್ತೆ. ಆಂಟಿಬಯೋಟಿಕ್ ಅದಕ್ಕೋಸ್ಕರ ಗ್ರೋತ್ ಪ್ರಮೋಟರ್ ಅಂತ ಹೆಸರು ಕೊಟ್ಟಿರೋದು, ಸುಮ್ಮನೆ ಕೊಟ್ಟಿಲ್ಲ ಅವರು. ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ ಅಂತ. ಅಶೋಕ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಎಜುಕೇಟ್ ಆಗ್ತಾ ಇದೆ. ಅವರು ಹೇಳಿದ ಹಾಗೆ ಅನೇಕ ಸೆಮಿನಾರ್ಗಳಾಗ್ತಾ ಇದೆ. ಇದಾಗಲೇ ನನಗೆ ಗೊತ್ತಿದ್ದ ಹಾಗೆ ಅನೇಕ ಫಾರ್ಮ್ಗಳು, ಐ ಡೋಂಟ್ ವಾಂಟ್ ಟು ನೇಮ್, ಅವ್ರು ಕೋಳಿಯನ್ನ ಆಂಟಿಬಯೋಟಿಕ್ ಫ್ರೀ ಚಿಕನ್ ಅಂತ ಮಾರ್ತಾ ಇದ್ದಾರೆ. ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ನಾನು ಆಂಟಿಬಯೋಟಿಕ್ ಹಾಕಿಲ್ಲ ಅಂದ್ರೆ ಏನ್ ಹೇಳುತ್ತೆ ಹೇಳಿ, ಪಕ್ಕದವನು ಹಾಕ್ತಾ ಇದ್ದಾನೆ ಅಂತ. ಸೊ ದೇರ್ ಈಸ್ ಎ ಗುಡ್ ಡೆವಲಪ್ಮೆಂಟ್ ಹ್ಯಾಪನಿಂಗ್. ಇದು ಎಲ್ಲಿ ಲೆವೆಲ್ಗೆ ಹೋಗಬೇಕು ಅಂದ್ರೆ, ದಿಸ್ ಇಂಡಸ್ಟ್ರಿ ಹ್ಯಾಸ್ ಗ್ರೋನ್ ಬ್ಯೂಟಿಫುಲಿ. ಇಟ್ ಇಸ್ ಬಿಗ್ಗರ್ ದೆನ್ ಆಟೋಮೊಬೈಲ್ ಇಂಡಸ್ಟ್ರಿ ಅಂತಾನೆ. ಇದು ಭಾರತೀಯರದೇ ಒಂದು ಶ್ರಮ, ಮತ್ತೆ ಮಿಲಿಯನ್ಸ್ ಆಫ್ ಪೀಪಲ್ ಆರ್ ಎಂಪ್ಲಾಯ್ಡ್ ಇನ್ ದಿಸ್. ಆದ್ರೆ ಸೇಫ್ ಫುಡ್ ಅಂತ ಏನಿದೆಯಲ್ಲ, ಎಷ್ಟು ಸೇಫ್ ಫುಡ್ ಆಗುತ್ತೋ, ವಿ ವುಡ್ ಲೈಕ್ ಟು ಹ್ಯಾವ್ ಒನ್ ಮೋರ್ ಪೋರ್ಷನ್ ಆಫ್ ಚಿಕನ್.
ಖಂಡಿತ. ಅಲ್ವಾ, ಒನ್ ಮೋರ್ ಎಗ್ ಖುಷಿಯಿಂದ ತಗೊಳ್ಕೋದು. ಅಂಡ್ ಪೌಲ್ಟ್ರಿ ಇಂಡಸ್ಟ್ರಿ ಶುಡ್ ಟೇಕ್ ಇಟ್ ನಾಟ್ ಇನ್ ದ ನೆಗೆಟಿವ್ ಸೆನ್ಸ್, ಖಂಡಿತ, ಹೌದು. ಪಾಸಿಟಿವ್ ಸೆನ್ಸ್. ಆಮೇಲೆ ಕರ್ನಾಟಕದಲ್ಲಿ ಒಂದು ಚಾಲೆಂಜ್, ಅಶೋಕ್ ಕ್ಯಾನ್ ಡೂ ದಿಸ್. ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಏನ್ ಸರ್ಕ್ಯುಲರ್ ಕೊಡೋದು, ಅಸೋಸಿಯೇಷನ್ ಅವರು ಯಾರು ಆಂಟಿಬಯೋಟಿಕ್ ನ ಗ್ರೋತ್ ಪ್ರಮೋಟರ್ ಮೇಲೆ ಹಾಕಲ್ಲ. ನಾವು ಟ್ರೀಟ್ಮೆಂಟ್ ಬೇರೆ, ಡಾಕ್ಟರ್ ಕರೆಸಿ ಕಾಯಿಲೆ ಬಂದ್ರೆ ಟ್ರೀಟ್ಮೆಂಟ್ ಕೊಡ್ಲೇಬೇಕು, ಅದು ಬೇರೆ ವಿಷಯ. ಗ್ರೋತ್ ಪ್ರಮೋಟರ್ ಆಗಿ ಯೂಸ್ ಮಾಡಬಾರ್ದು. ಇದು ನಮಗೆ ಇದು ಮುಖ್ಯವಾಗಿ ಯಾಕೆ ಇದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಗೆ ಮೇಜರ್ ರೀಸನ್ ಈಸ್ ಈ ಏನು ಸೂಕ್ಷ್ಮ ಜೀವಿಗಳಿದಾವೆ, ಏನು ರೋಗಾಣುಗಳಿದಾವೆ, ಅವು ಹೊಲದಲ್ಲಿ ನಮ್ಮ ಫಾರಂಗಳಲ್ಲಿ ಡೆಡ್ಲಿ ಪ್ಯಾಥೋಜನ್ಸ್ ಏನಿದಾವೆ ಅವುಗಳಿಗೆ ಒಗ್ಗಿಕೊಳ್ತಾ ಇದ್ದಾವೆ. ಅಲ್ಲಿ ಒಗ್ಗಿಕೊಂಡ್ರೆ ನಾವಿಲ್ಲಿ ಔಷಧಿ ಕೊಟ್ರೆ ಕೆಲಸ ಮಾಡಲ್ಲ. ಸಮಸ್ಯೆ ಇರೋದಿಷ್ಟೇ. ಹಾಗಾಗಿ ಇದನ್ನು ಪಾಸಿಟಿವ್ ಆಗೇ ತಗೋಬೇಕು. ಅಂಡ್ ದೇರ್ ಇಸ್ ಆಲ್ರೆಡಿ ಎ ಗುಡ್ ಡೆವಲಪ್ಮೆಂಟ್. ಅವರು ಹೇಳೋದನ್ನ ನಾನು ನಿರಾಕರಿಸಲ್ಲ, ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದಕ್ಕೆ ಪ್ರೋಬಯೋಟಿಕ್ ರಿಪ್ಲೇಸ್ಮೆಂಟ್, ಸಿಂಬಯೋಟಿಕ್ ರಿಪ್ಲೇಸ್ಮೆಂಟ್, ಇವೆಲ್ಲ ವ್ಯಾಕ್ಸಿನೇಷನ್ ಇವೆಲ್ಲ ತೋರಿಸ್ತಾ ನಾವೀಗ ಇನ್ನೊಂದು ಭಾವನೆ, ಈಗ ನಾವು ಏನದು ಇಂಜೆಕ್ಟ್ ಮಾಡಿ ತೋರಿಸ್ತೀವಲ್ಲ ಅದು ವ್ಯಾಕ್ಸಿನೇಷನ್. ಅಂದ್ರೆ ಈಗ ಹೆಂಗೆ ನಮ್ಗೆಲ್ಲ ಮನುಷ್ಯರಿಗೆ ಲಸಿಕೆ ತೋರಿಸ್ಬಿಟ್ಟು ಹೇಳ್ಬಿಡಿ. ಹೌದು, ಆ ಲಸಿಕೆ ಕೊಡ್ತಿದೀವಲ್ಲ, ಲಸಿಕೆ ತುಂಬಾ ಒಳ್ಳೆಯದು. ನೋಡಿ, ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ ಅಂತ ಅನೇಕ ಕಾಯಿಲೆಗಳನ್ನ ಹೇಗೆ ಮನುಷ್ಯರಲ್ಲಿ ಲಸಿಕೆಗಳ ಮೂಲಕ ತಡೆಗಟ್ಟಬಹುದು, ಪ್ರಾಣಿಗಳಲ್ಲೂ ಲಸಿಕೆಗಳ ಮೂಲಕ. ಇವತ್ತು H1N1 ಹೊಸ ಕಾಯಿಲೆ ಬಂದ ತಕ್ಷಣ ಹೊಸ ವ್ಯಾಕ್ಸಿನ್, ಜೆನೆಟಿಕ್ ಇಂಜಿನಿಯರಿಂಗ್ ತುಂಬಾ ಮುಂದುವರೆದಿದೆ, ವ್ಯಾಕ್ಸಿನ್ ಬರ್ತದೆ, ಅದು ಒಳ್ಳೇದು. ದಟ್ ಈಸ್ ಆಲ್ ಫೈನ್. ಒಳ್ಳೆ ನ್ಯೂಟ್ರಿಷನ್ ಕೊಡೋದು ಫೈನ್, ಬಯೋಸೆಕ್ಯೂರಿಟಿ, ಹೈಜೀನ್, ಸೇಫ್ಟಿ ಆಗಿರೋದು ಫೈನ್. ಆದ್ರೆ ನಾಟ್ ಹೈಜೀನ್ ಥ್ರೂ ಆಂಟಿಬಯೋಟಿಕ್. ಹೌದು, ಪ್ರಮೋಟರ್. ನಾನು ಐ ಶುಡ್ ಅಕ್ಸೆಪ್ಟ್ ಇಟ್ ಇಸ್ ಮೈ ಇಗ್ನೋರೆನ್ಸ್. ರಘು ಹೇಳ್ದಂಗೆ, ಬಟ್ ಆಂಟಿಬಯೋಟಿಕ್ ಯೂಸ್ಡ್ ಆಸ್ ಗ್ರೋತ್ ಪ್ರಮೋಟರ್ ಅಂತ ನನಗೆ ಇಟ್ಸ್ ಮೈ ನ್ಯೂಸ್ ಫಾರ್ ಮೀ. ಅದ್ರೊಳಗಾಗಿ ಫೀಡ್ಸ್ ನೊಳಗೆ ಆಂಟಿಬಯೋಟಿಕ್ ಹಾಕಿ ಕೋಳಿನ ಬೆಳೆಸ್ತಾರೆ ಅಂದ್ರೆ ಡೆಫಿನೆಟ್ಲಿ ಐ ವಾಸ್ ನಾಟ್ ಅವೇರ್ ಆಫ್ ಇಟ್. ಬಟ್ ಎಲ್ಲೋ ಒಂದ್ ಕಡೆ ವೈದ್ಯನಾಗಿ ದಿಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ಮಿಸ್ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಬೈ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ. ಈ ಪೋಲ್ಟ್ರಿ ಜೊತೆಲಿ ನಾನು ಕರೆದು ಕುಂಡ್ರಿಸ್ಬಿಟ್ಟಿದ್ದೀರಿ. ಹಂಗಾಗಿ ಐ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್, ಬಟ್ ಎಲ್ಲೋ ಒಂದ್ ಕಡೆ ಪ್ಲೀಸ್ ಡೋಂಟ್ ಸ್ಕೇರ್ ದ ಪೀಪಲ್ಸ್. ನನಗೆ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ನಾನೊಬ್ಬ ರೈತನು ಇಲ್ಲ. ಪೋಲ್ಟ್ರಿ ಅವ್ರಿಬ್ರು ಹೇಳ್ದಂಗೆ ಇಟ್ಸ್ ಎ ಬಿಗ್ ಇಂಡಸ್ಟ್ರಿ. ಹೆದರಿಕೆ ಬರ್ತವೆ. ಐ ಆಮ್ ಎ ಕನ್ಸ್ಯೂಮರ್. ನಾಳೆ ನನಗೆ ಯೋಚನೆ ಬರುತ್ತೆ, ಏನಪ್ಪಾ ನಾನೊಬ್ಬ ಡಾಕ್ಟರ್ ಆಗಿ ನನಗೆ ಗೊತ್ತಿಲ್ಲ ಕೋಳಿ ತಿನ್ಬೇಕೋ ಬೇಡ ಅನ್ನೋ ತರ ಇದೆ. ದಯವಿಟ್ಟು ನಿಮ್ ಪ್ರೋಗ್ರಾಮ್ ಇಸ್ ಫೈನ್, ಬಟ್ ಎಲ್ಲ ಒಂದ್ ಕಡೆ ಜನಗಳಿಗೆ ತಿಳುವಳಿಕೆ ಕೂಡ ಫುಡ್ ಸೇಫ್ಟಿ ಯಾವ ಫುಡ್ ಸೇಫ್ ಇದೆ ಹೇಳಿ. ಅಲ್ಲ, ಅದೇ ಆತಂಕ ಅಲ್ವಾ ಸರ್? ಈಗ ಏನಂದ್ರೆ, ಈಗ ನಾವು ಅಷ್ಟು ಇಗ್ನೋರೆಂಟ್ ಆಗ್ಬಾರ್ದು, ನಾವು ಇಷ್ಟು ಎಜುಕೇಟ್ ಆಗಿ ಇಗ್ನೋರೆಂಟ್ ಆಗ್ಬಾರ್ದು ಸರ್. ಯಾಕಂದ್ರೆ ಈಗ ಒಂದು ಮಾವಿನ ಹಣ್ಣು ತಿನ್ಬೇಕಾದ್ರೆ ಇದರಲ್ಲಿ ನಾವು ಇದನ್ನ ನ್ಯಾಚುರಲ್ ಆಗಿ ರೈಟ್ ಮಾಡಿದಾರ ಅಥವಾ ಇದಕ್ಕೆ ಕೆಮಿಕಲ್ ಹಾಕಿ ಮಾಡಿದಾರ, ಕಾರ್ಬೈಡ್ ಹಾಕಿ ಮಾಡಿದಾರ ಅನ್ನೋ ಆತಂಕ ಇರೋದ್ರಿಂದ ಈಗ ಕೋಳಿಯನ್ನು ನಾವು ಇಷ್ಟಪಟ್ಟು ತಿಂತಿದೀವಿ. ಅದಕ್ಕೆ ಒಂದು ಗ್ರೋತ್ ಪ್ರಮೋಟರ್ ಆಗಿ ಅದನ್ನ ಆಂಟಿಬಯೋಟಿಕ್ ಗಳನ್ನ ಹಾಕಿ ತಿನ್ನಿಸೋದಿದೆ. ಅದು ಕೂಡ ದೊಡ್ಡ ದೊಡ್ಡ ಸಂಸ್ಥೆ, ವಿಶ್ವಸಂಸ್ಥೆ ಅಂತ ಸಂಸ್ಥೆಗಳು, ವಿಶ್ವ ಆರೋಗ್ಯ ಸಂಸ್ಥೆಗಳು, ಈ ಸೆಂಟರ್ ಫಾರ್ ಡಿಸೀಸ್ ಡೈನಮಿಕ್ಸ್ ಅಂತ ಸಂಸ್ಥೆಗಳೇ ರಿಪೋರ್ಟ್ ಕೊಡುವಾಗ ನಾವು ಆಸ್ ಅ ಮಾಧ್ಯಮವಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸುವಂತ ನಮ್ಮ ಕರ್ತವ್ಯ. ಯಾಕಂದ್ರೆ ಇಂಥ ಒಂದು ಪೋಲ್ಟ್ರಿ ಫಾರ್ಮ್ಗಳಲ್ಲಿ ಇಂಥ ಒಂದು ಬೆಳವಣಿಗೆ ಆಗ್ತಾ ಇದೆ. ಗ್ರಾಹಕರಾಗಿ ನಾವು ಎಚ್ಚೆತ್ತುಕೊಳ್ಳೋಣ. ನಾವು ನಮ್ಗೆ ಗ್ರೋತ್ ಪ್ರಮೋಟರ್ ಆಗಿ ಆಂಟಿಬಯೋಟಿಕ್ ಬಳಸಿರುವಂತ ಕೋಳಿ ಬೇಡ ಅಂತ ಹೇಳಿದಾಗ ಆಟೋಮೆಟಿಕ್ಲಿ ಬಿಸ್ನೆಸ್ ಮ್ಯಾನ್ಗಳು, ಯಾಕಂದ್ರೆ ಲಾಭಕ್ಕಾಗಿ ಬಿಸ್ನೆಸ್ ಮಾಡುವವರು, ಅವರು ನನ್ನ ಆ ಪ್ರಾಡಕ್ಟ್ ಅನ್ನ ತಗೊಂಡಿಲ್ಲ ಅಂದ್ರೆ ನಾಳೆ ಅವ್ರು ಮತ್ತೆ ಅವರು ನ್ಯಾಚುರಲ್ ಫಾರ್ಮಿಗೆ ಬರ್ತಾರೆ, ಒಳ್ಳೆ ಸೇಫ್ ಫುಡ್ ನಮಗೆ ಸಪ್ಲೈ ಮಾಡ್ತಾರೆ ಅನ್ನೋದು ಒಂದೇ ಒಂದು ಕಾಳಜಿಯಿಂದ ನಾವು ಮಾಡ್ತಿದೀವಿ. ಇದನ್ನು ಹೆದರಿಸುವಂತ ಪ್ರಶ್ನೆ ಇಲ್ಲ. ನಮ್ಗೆ ಸೇಫ್ ಫುಡ್ ಬೇಕು. ಯಾಕಂದ್ರೆ ನಾವು ಜೋರಾಗಿ ಕೇಳಿದ್ರೇನೆ ಸರ್ಕಾರ ಅಂತ ಎಚ್ಚೆತ್ಕೊಳ್ಳಲ್ಲ. ನಾವು ಮಾಧ್ಯಮದವರು ಜೋರಾಗಿ ಹೇಳಿದ್ರಷ್ಟೇ ಇದು ಈ ಪ್ರಾಕ್ಟೀಸ್ ಸರಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ದನಿಯಲ್ಲಿ ನಾವು ಕೇಳ್ತೀವಿ. ಯಾಕಂದ್ರೆ ನಮ್ಮ ಆಹಾರ ಅಷ್ಟೊಂದು ಕಲಬೆರಕೆ ಆಗ್ಬಿಟ್ಟಿದೆ. ಇಷ್ಟೊಂದು ರೋಗಗಳ ಜೊತೆ ನಾವು ತಿನ್ನೋದಕ್ಕಿಂತ ಮಾತ್ರೆಗಳನ್ನ ತಿನ್ನುವಂತ ಪರಿಸ್ಥಿತಿ ಬಂದಿರೋದ್ರಿಂದ ಡಾಕ್ಟರ್ ಆಗಿ ನಿಮ್ಗೂ ಗೊತ್ತು ಎಷ್ಟೊಂದು ರೋಗಗಳು ನಮ್ಮನ್ನ ಕಾಡ್ತಾ ಇವೆ ಅಂತ. ಹಾಗಾಗಿ ನಾವು ಇದರ ಜೋರ್ ದನಿಯಲ್ಲಿ ಹೇಳ್ತಾ ಇದೀವಿ ಅಷ್ಟೇ. ಇದರಲ್ಲಿ ಹೆದರಿಸುವಂತ ಪ್ರಶ್ನೆನೇ ಇಲ್ಲ. ಎಲ್ಲ ಒಂದ್ ಕಡೆ ಅಶೋಕ್ ಅವ್ರು ಹೇಳ್ದಂಗೆ ಸಣ್ಣ ಸುದ್ದಿನ ದೊಡ್ಡದ್ ಮಾಡಕ್ ಬೇಡ. ಅನ್ನುವಂತಹದ್ದು ಸಣ್ಣ ಸುದ್ದಿ ಅಂತ ವಿಶ್ವಸಂಸ್ಥೆಯೇ ಇಂಥ ಒಂದು ಆತಂಕ ಇದೆ ಅಂತ 100 ಕಂಟ್ರಿಗಳನ್ನ ಒಟ್ಟು ಸೇರಿಸಿಕೊಂಡು ಒಂದು ಮಾಡ್ತಾ ಇದೆ ಅಂದ್ರೆ ಅದು ಸಣ್ಣ ವಿಷಯ ಆಗುತ್ತೆ ಸರ್? ನೀವೇ ಹೇಳಿ. ಆಸ್ ಎ ಡಾಕ್ಟರ್ ಒಂದು ವಿಶ್ವ ಆರೋಗ್ಯ ಸರ್ ಅವರು ಒಪ್ಕೊಳ್ಬೋದು ಸರ್, ಬಿಸ್ನೆಸ್ ಮ್ಯಾನ್ ಸರ್. ವಿಶ್ವ ಆರೋಗ್ಯ ಸಂಸ್ಥೆ ಇಡೀ ವಿಶ್ವದ I have to be responsible for what? ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ನಾನು ಹೇಳೋದು ವಿಶ್ವ ಆರೋಗ್ಯ ಸಂಸ್ಥೆ ಕೇಳುವಂತದ್ದು. ವಿಶ್ವ ಆರೋಗ್ಯ ಸಂಸ್ಥೆ ಸುಮ್ನೆ ಮೀಟಿಂಗ್ ಕರೆಯಲ್ಲ ಸರ್. ಯಾಕೆ ಕರೆದಿದೆ ಅಂದ್ರೆ ಇಂಥ ಒಂದು ಆತಂಕ ಇದೆ. ನಮ್ಮ ಈ ಒಂದು ಅನಿಮಲ್ ಹಸ್ಬೆಂಡರಿ ಪೌಲ್ಟ್ರಿಗಳಲ್ಲಿ ಇಂಥದೊಂದು ಪ್ರಾಕ್ಟೀಸ್ ಇದೆ. ದಯವಿಟ್ಟು ಬಿಟ್ಬಿಡಿ. ಯಾಕಂದ್ರೆ ಇದು ಮುಂದೆ ನಮ್ಮ ಮನುಕುಲಕ್ಕೆ ವಿನಾಶಕಾರಿಯಾಗಬಹುದು. ನಾವು ನಿರ್ಲಕ್ಷ್ಯ ಇವತ್ತು ಮಾಡಿದ್ರೆ ನಾಳೆ ದೊಡ್ಡ ಅಪಾಯ ಬರ್ಬೋದು. ನಾಳೆ ದೊಡ್ಡ ಅಪಾಯ ಬಂದಾಗ ಏನ್ ಮಾಡುದು ಸರ್? ಈಗ ನಮ್ಮ ಹತ್ರ ಅಂತ ಆಂಟಿಬಯೋಟಿಕ್ ಇಲ್ಲ.
ಅದು ನಮ್ಮ ಅಂತ ಸೂಪರ್ ಬಗ್ ಬೆಳೆದು ಬಿಟ್ಬಿಟ್ರೆ ಆಂಟಿಬಯೋಟಿಕ್ ಇಲ್ಲ ಅಂದ್ರೆ ಎಲ್ಲ ಜನ ಸತ್ ಮೇಲೆ ನಾವು ಎಚ್ಚೆತ್ಕೊಳ್ಳೋದ ಸರ್? ಅದಕ್ಕೆ ರೋಗ ಬರೋ ಮುಂಚೆನೆ ಎಚ್ಚೆತ್ಕೊಂಡ್ರೆ, ಇವರನ್ನ ಎಚ್ಚೆತ್ಕೊಂಡ್ ಬಿಟ್ರೆ, ಜನ ಎಚ್ಚೆತ್ಕೊಂಡ್ ಬಿಟ್ರೆ ಖಂಡಿತವಾಗಿಯೂ ನಮ್ಮೊಂದು ಆರೋಗ್ಯಪೂರ್ಣ ಸಮಾಜ ಬೆಳೆಯುತ್ತೆ ಅನ್ನುವಂತ ಕಾಳಜಿ ಅಷ್ಟೇ ಬಿಟ್ರೆ ಇದರಲ್ಲಿ ಹೆದರಿಸುವಂತ ಪ್ರಶ್ನೆಯೇ ಇಲ್ಲ. ಆದ್ರೆ ನಾವಲ್ಲಿ ವಿಜುವಲ್ ಅಲ್ಲಿ ಏನ್ ತೋರಿಸಿರೋದು ವ್ಯಾಕ್ಸಿನೇಷನ್ ಮಾಡ್ತಿರೋದು, ಆದ್ರೆ ಇಲ್ಲಿ ಹಾಕ್ತಿರೋದು ಪ್ರೊಮೋಟ್ ಇದು ಫುಡ್ ಅಲ್ಲೇ ಬೆರೆಸಿ ಆಂಟಿಬಯೋಟಿಕ್ ಗಳನ್ನ ಕೊಡ್ತಿರೋದು. ವ್ಯಾಕ್ಸಿನೇಷನ್ ಇಸ್ ಗುಡ್ ಸರ್, ಅಶೋಕ್ ಅವರು ಹೇಳಿದಾಗೆ ಅದು ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಮನುಷ್ಯನಿಗೂ ವ್ಯಾಕ್ಸಿನೇಷನ್ ಮಾಡ್ತಾರೆ, ರೋಗ ನಿರೋಧಕಗಳನ್ನ ಕೊಡ್ತಾರೆ. ಇಲ್ಲಿ ಪ್ರಶ್ನೆ ಬಂದಿರೋದು ಅದಲ್ಲ, ಇಲ್ಲಿ ಗ್ರೋತ್ ಪ್ರಮೋಟರ್ ಆಗಿ ಆಂಟಿಬಯೋಟಿಕ್ ಗಳನ್ನ ಬಳಸೋದು ಸಂಪೂರ್ಣವಾಗಿ ಬಿಟ್ಬಿಟ್ರೆ ಖುಷಿಯಾಗಿ ಇವತ್ತು 1 kg ತಗೊಂಡು ಹೋಗೋಳು, ನಾಳೆ 2 kg ತಗೊಂಡು ಹೋಗಿ ಕಬಾಬ್, ಚಿಕನ್ 60 ಎಲ್ಲ ಮಾಡ್ಕೊಂಡು ನಾವು ಅದ್ರೊಳಗೆ ಏನ್ ಡೌಟ್ ಏನಿಲ್ಲ. ಸರ್, ಇದರ ಜೊತೆಗೆ ಆಂಟಿಬಯೋಟಿಕ್ ಗ್ರೋತ್ ಪ್ರಮೋಟರ್ ಗಳನ್ನ ಕೊಡ್ತಾ ಇರೋರು ಯಾರು, ಅವರ ಪ್ರಭಾವ ಎಷ್ಟಿದೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ನಾನು ಈಗಾಗಲೇ ಹೇಳಿದೆ ಸರ್, ಅದ್ರ ಮೇಲೆ ನಿಯಂತ್ರಣ ಇದೆಯಾ? ಇಲ್ಲ. ಇದೆ. ಯಾವ ರೀತಿ ಇದೆ ಸರ್? ನೀವೇ ಹೇಳ್ತಾ ಇದ್ರಿ. ಅಲ್ಲ, ನಿಯಂತ್ರಣ ಸರ್ಕಾರದ ನಿಯಂತ್ರಣ ಇದೆ, ಸರ್ಕಾರದ ಗೈಡ್ ಲೈನ್ಸ್ ಇದೆ. ಸರ್ಕಾರ ಗೈಡ್ ಲೈನ್ಸ್ ಮೇಂಟೈನ್ ಆಗ್ತಿದ್ಯಾ ಸರ್? ಅದನ್ನ ಮಾಡ್ತಾ ಇದಾರಾ? ಅದನ್ನ ಜಾರಿಯಲ್ಲಿ ಇದೆಯಾ? ಅಂದ್ರೆ ಎಲ್ಲಾ ರೈತರಿಗೂ ಪರಿಜ್ಞಾನ ಇದೆಯಾ ಸರ್? ಅಶೋಕ್ ಅವರು, ನಿಮ್ಗೆ ನಾನು ಹೇಳೋಬೇಕಾದ್ರೆ ನಮ್ಗೆ ನಾನು ಕೃಷಿಕರು ಹೋರಾಟಗಾರರನ್ನು ತುಂಬಾ ಜನ ಭೇಟಿಯಾದಾಗ ಅವ್ರು ಅಂತಾರೆ, ಈ ಪೌಲ್ಟ್ರಿ ಫಾರ್ಮ್ ಇಂಡಸ್ಟ್ರಿ ಅನ್ನುವಂಥದ್ದು ಸರ್ಕಾರವನ್ನ ಮೀರಿ ಬೆಳೆದು ನಿಂತಿದೆ, ಸರ್ಕಾರದ ಮಾತನ್ನ ಕೇಳುವಂತ ಸ್ಥಿತಿಯಲ್ಲಿ ರೈತರು ಹೇಳ್ತಾರೆ. ಅದು ನೀವು ಹೇಳ್ಬೋದು, ಅಂದ್ರೆ ಹೇಳಿದ ರೈತರ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ರೆ ಅದನ್ನ ಬೇಕಾದ್ರೆ ನೀವು ದೇವರಾಜ್ ಅವ್ರ ಹತ್ರ ಕೇಳ್ಬೋದು. ಯಾಕಂದ್ರೆ ಆ ಇಂಡಸ್ಟ್ರಿ ಅನ್ನುವಂಥದ್ದು ಸರ್ಕಾರದ ಅಂಕೆಯಲ್ಲಿ ಇಲ್ಲ, ಅದನ್ನ ಮೀರಿ, ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತ ಸಂಸ್ಥೆ. ಬಿಫೋರ್ ಅಶೋಕ್ ಅವ್ರ ರಿಯಾಕ್ಷನ್ ಮೊದಲಿಗೆ ನಾನು ದೇವರಾಜ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ದೇವರಾಜ್ ಅವರೇ, ಈಗ ವಿಜಯಲಕ್ಷ್ಮಿ ಅವರು ಒಂದು ಮಾತನ್ನ ಹೇಳ್ತಾ ಇದ್ರಿ, ಪೌಲ್ಟ್ರಿ ಇಂಡಸ್ಟ್ರಿ ಏನಿದೆ ಅದು ಸರ್ಕಾರದ ನಿಯಂತ್ರಣ ಮೀರಿ ಬೆಳೆದು ಹೋಗಿದೆ ಅಂತ. ಸತ್ಯ ಮೇಡಮ್ ಅವ್ರೆ, ಅದು ಈ ಕಂಪನಿಗಳ ಮಾಫಿಯಾಕ್ಕೆ ಸರ್ಕಾರದ ಕಂಪನಿಗಳು ಸರ್ಕಾರದ ಲೆಕ್ಕಕ್ಕೆ ಇಲ್ಲ ರೀತಿ ವರ್ತನೆ ಮಾಡ್ತದವು. ನಾವೇನು ಈ ದೇಶದ ಸರ್ಕಾರದಲ್ಲಿ ನಾವು ಅಂಡರಲ್ಲಿ ಇಲ್ಲ, ಅದಿವೋ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತದವು. ನಾವು ಹಲವಾರು ಸಾರಿ ಸರ್ಕಾರಕ್ಕೆ ಈ ಕಂಪನಿಗಳಿಗೆ ಕೆಲವೊಂದು ರೀತಿ ವ್ಯವಹರಿಸುವ ಬಗ್ಗೆ ಮನವಿ ಮಾಡಿದೀವಿ ಹೋರಾಟ ಮಾಡುವ ಮೂಲಕ. ಆದ್ರೂ ಸಹ ಈ ಕಂಪನಿಗಳು ಸರ್ಕಾರನೇ ಬೇರೆ, ಈ ಕಂಪನಿಗಳು ಬೇರೆ ಕಂಪನಿಗಳ ಕೈಯಲ್ಲಿ ಇದೇನೆ ಸರ್ಕಾರ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾರೆ. ಇದು ಒಂದೇದು, ಇದ್ಯಾರು VHL ವೆಂಕಟೇಶ್ವರಿ ಆಚಾರಿ ಕಂಪನಿ, ಸುಗುಣ ಕಂಪನಿ ಮತ್ತೆ ಈ ಚೋರಿಯನ್ ಪಾಂಡ್ ಅನ್ನೋ ಕಂಪನಿ, ಈ 3 ಕಂಪನಿಗಳು ಕಪಿ ಮುಷ್ಟಿಯಲ್ಲಿ ಮಾಂಸದ ಮಾರುಕಟ್ಟೆ ಈ ರಾಜ್ಯದಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಚಿಕ್ಕ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಘುವರೇ, ಇಷ್ಟೆಲ್ಲ ಇವಾಗ ಸಾಕಷ್ಟು ನಾವು ಚರ್ಚೆಯನ್ನ ನಡೆಸಿದ್ವಿ, ಆದ್ರೆ ಇದರ ನಿಯಂತ್ರಣ ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ. ನಾನು ಆ ಪ್ರಶ್ನೆಯನ್ನು ಅಶೋಕ್ ಅವರಿಗೂ ಕೇಳಿದೆ. ಅನಿಮಲ್ ಹಸ್ಬೆಂಡ್ರಿ ಸೆಕ್ರೆಟರಿ ಸೆಂಟ್ರಲ್ ಗವರ್ಮೆಂಟ್ ವಿಜಯಲಕ್ಷ್ಮಿ ಏನು ಸರ್ಕ್ಯುಲರ್ ಇದೆಯೋ, ಆದ್ರೆ ಸರ್ಕ್ಯುಲರ್ ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಫುಡ್ ಸೇಫ್ಟಿ US ಅಲ್ಲಿ ಏನ್ ಮಾಡಿದ್ರು, ಇದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಾಕ್ಟರ್ ಆಂಜನೇಯಪ್ಪ ಆಲ್ಸೋ. ಮನುಷ್ಯರಲ್ಲಿ ಯಾವ ಆಂಟಿಬಯೋಟಿಕ್ ಅನ್ನ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದೀರೋ ಅದನ್ನ ಕೋಳಿಗಳಿಗೆ ಗ್ರೋತ್ ಪ್ರಮೋಟರ್ ಆಗಿ ಹಾಕಲೇಬಾರದು. ಆಮೇಲೆ ಇನ್ನೊಂದು ಮಾಡಿದ್ರು USFDA ಅವರು, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಟನ್ನು ಗಟ್ಟಲೆ ಆಂಟಿಬಯೋಟಿಕ್ ಯಾರು ತಗೊಳಂಗಿಲ್ಲ. ಹೋದ ವರ್ಷ ಅಮೆರಿಕದವರು ಬಹಳ ಅಬ್ಯೂಸ್ ಮಾಡ್ತಾರೆ. ಅಮೆರಿಕ ಅಂದ ತಕ್ಷಣ ನಾವು ಮೇಲಕ್ಕೆ ನೋಡ್ಬೇಕಾಗಿಲ್ಲ. ಯುರೋಪಿಯನ್ ಯೂನಿಯನ್ ಅವರು 2004 ಬ್ಯಾನ್ ಮಾಡಿದ್ರು, ಬಹಳ ಮೊದಲೇ ಮಾಡಿದ್ರು. ಇವತ್ತಿಗೂ ನೋಡಿ, ಯುರೋಪಿಯನ್ ಯೂನಿಯನ್ ನಿನ್ನೆ ಕೇಸ್ ನಡೀತಾ ಇದೆ. ಯುರೋಪಿಯನ್ ಯೂನಿಯನ್ ಅವರು ಅಮೆರಿಕದ ಕೋಳಿ ತಗೊಳ್ಳಲ್ಲ. ಕಾರಣ ಏನಂದ್ರೆ, ಒಂದು ಆಂಟಿಬಯೋಟಿಕ್ ಹಾಕ್ತೀರಾ, ಇನ್ನೊಂದು ಕೋಳಿ ಎಲ್ಲ ರೆಡಿ ಆದ್ಮೇಲೆ ಕ್ಲೋರಿನ್ ವಾಟರ್ ವಾಶ್ ಮಾಡ್ತೀರಾ, ನಮಗ್ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ಈಗ ಅವರು ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಏನು, ಇಟ್ ಈಸ್ ಆಸ್ ಶಿ ರೈಟ್ಲಿ ಸೆಡ್, ಇಟ್ ಈಸ್ ಎ ಗ್ಲೋಬಲ್ ಥ್ರೆಟ್. ಸೂಪರ್ ಬಗ್ ಇದ್ರ ಬಗ್ಗೆ ಲ್ಯಾನ್ಸೆಟ್ ಇರ್ಬೋದು, ಬ್ರಿಟಿಷ್ ಮೆಡಿಕಲ್ ಜರ್ನಲ್ಸ್ ಇರ್ಬೋದು, ಇಂಟರ್ನ್ಯಾಷನಲಿ ತಲೆ ಕೆಡಿಸ್ಕೊಂಡು ಜನ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಿದ್ದ ಸಂದರ್ಭದಲ್ಲಿ ನಾವು ಫುಡ್ ಅನ್ನ ನಾವು ಈಗೇನಿರ್ತೀವಿ, ನಾವು ಆರೋಗ್ಯ ಅಥವಾ ಸೇಫ್ಟಿ ಅನ್ನೋದು ಫಾರ್ಮ್ ಟು ಟೇಬಲ್ ಅಂತ, ಹೊಲದಿಂದ ತಟ್ಟೆಯವರೆಗೂ ಅದು ಸುರಕ್ಷತೆ ಇರಬೇಕು. ಕೇವಲ ಗಾತ್ರದಲ್ಲಿ ಹೆಚ್ಚಾದ್ರೆ ಮಾತ್ರ ಸಾಲದು, ಕ್ವಾಂಟಿಟೇಟಿವ್ ಪ್ರೊಡಕ್ಷನ್ ಮಾತ್ರ ಆದರೆ ಸಾಲದು, ಫುಡ್ ಸೆಕ್ಯೂರಿಟಿ ಸಾಲದು, ಫುಡ್ ಸೇಫ್ಟಿ ಬೇಕು. ಸೊ ಆ ಆಂಗಲ್ ಇಂದ ನನಗೆ ಅನ್ಸೋದು, ಇದನ್ನ ಒಂದು ಪ್ರೊಆಕ್ಟಿವ್ ಆಗಿ ತಗೊಂಡು, ಪಾಸಿಟಿವ್ ಆಗಿ ತಗೊಂಡು, ಇದಾಗ್ಲೇ ಅನೇಕರು ಇದರಿಂದ ಹೊರ ಬಂದಿದ್ದಾರೆ. ಆದ್ರೆ ಎಲ್ಲರೂ ಹೊರಬರಬೇಕು. ಏನು ಗ್ರೋತ್ ಪ್ರಮೋಟರ್ ಆಗಿ ಇದು ಉಪಯೋಗಿಸ್ತಿದ್ದಾರೋ ಇದು ಖಂಡಿತವಾಗಿ ನಿಲ್ಬೇಕು. ಸರ್ಕಾರ ಏನ್ ಮಾಡಬೇಕು, ಒಂದು FSSA ಅವರು, FSSA ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಕಬಾಬ್ ಆಗಿ ಬಂದ್ರೆ ಅವ್ರ ಕಂಟ್ರೋಲಿಗೆ ಬರೋದು, ಫಾರ್ಮಿಗೆ ಅವ್ರ ಕಂಟ್ರೋಲ್ ಇಲ್ಲ. ಯಾಕಂದ್ರೆ ಅದು ಫುಡ್ ಸೇಫ್ಟಿ ಆಕ್ಟ್ ಬರೋದು ಅಪ್ಲೈ ಆಗಲ್ಲ, ಫಾರ್ಮ್ಗೆ ಅಪ್ಲೈ ಆಗಲ್ಲ. ಫಾರ್ಮ್ಗೆ ಎಲ್ಲಿ ಒಂದು ನಿಮಿಷ, ಫಾರ್ಮ್ಗೆ ಎಲ್ಲಿ ಅಪ್ಲೈ ಅಲ್ಲಲ್ಲ, ಸ್ಪೆಸಿಫಿಕೇಶನ್ ರೆಸಿಡ್ಯೂ ಇದೆ, ಜೀನ್ಗಿಲ್ಲ. ಅಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಡೆವಲಪ್ ಆಗಿದೆ, ಇಲ್ಲೆಲ್ಲಿ ಟೆಸ್ಟ್ ಮಾಡ್ತೀವಿ, ಫುಡ್ ಅಲ್ಲಿ ಮಾಡಲ್ಲ ನಾವು.
ಹಾಗಾಗಿ ಯು ಶುಡ್ ಲುಕ್ ಎಟ್ ಸೇಫ್ಟಿ ಫ್ರಮ್ ಆಲ್ ಆಂಗಲ್, ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿ. ಆಮೇಲೆ ಸರ್ಕಾರ ಇದಕ್ಕೆ ಏನ್ ಮಾಡ್ಬೇಕು, ಡ್ರಗ್ ಅಥಾರಿಟಿ ಅವರು, ಇಂಡಿಯನ್ ಡ್ರಗ್ ಅಥಾರಿಟಿ ಏನಿದೆ ಅವ್ರು ಏನ್ ಮಾಡ್ಬೇಕು, ಯಾರ್ಯಾರು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಆಂಟಿಬಯೋಟಿಕ್ ತಯಾರಿಸ್ತಿದಾರೋ, ಅದು ಸೆಪ್ರೋಫ್ಲಾಕ್ಸಿನ್ ಇರ್ಬೋದು, ಕೋಲಿಸ್ಟಿನ್ ಇರ್ಬೋದು, ಯಾವುದೇ ಇರ್ಬೋದು, ಅವ್ರು ಏನು ಹೇಳಬೇಕು ಅಂದ್ರೆ, ನೀವು ಇದನ್ನ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಕಾಯಿಲೆ ಬರದೆ ನೀವು ಇದನ್ನ ಕೊಡಂಗಿಲ್ಲ, ತಗೊಳಂಗಿಲ್ಲ. ಮಾತಾಡಿದ್ದೀವಿ ನಾವು ಮೇನ್ ಡ್ರಗ್ ರೆಸಿಸ್ಟೆನ್ಸ್ ಬಗ್ಗೆ ಬಹಳ ಇಂಪ್ರೆಸಿವ್ ಆಗಿ ಮಾತಾಡ್ತಿದೀವಮ್ಮ. ನನಗೆಲ್ಲ ಇಷ್ಟೆಲ್ಲ ಕೇಳಿದ್ದಾದ್ಮೇಲೆ ನಾಯಿ ಬಾಲ ಅಳ್ಳಾಡ್ಸೋದು ನೋಡಿದೀವಿ, ಬಾಲನೇ ನಾಯಿ ಅಳ್ಳಾಡ್ದಂಗ ಆಯ್ತು. ಮಿಸ್ಯೂಸ್ ಆಫ್ ಆಂಟಿಬಯೋಟಿಕ್ ಬೈ ಅವರ್ ಪ್ರೊಫೆಷನ್, ಮೆಡಿಕಲ್ ಪ್ರೊಫೆಷನ್ ಎಷ್ಟಂದ್ರೆ ಇದು ಕಂಪೇರ್ ಮಾಡಿದ್ರೆ ಇದು ನಥಿಂಗ್ ಅನ್ಸುತ್ತೆ ನನಗೆ. ಬಟ್ ನಿಮ್ಮ ಅವೇರ್ನೆಸ್ ಓಕೆ ಫೈನ್, ಬಟ್ ಮೇನ್ ಪ್ರಾಬ್ಲಮ್ ಅಕ್ರಾಸ್ ದಿ ಕೌಂಟರ್ ಇವತ್ತು ಎನಿ ಆಂಟಿಬಯೋಟಿಕ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ನಮ್ಮ ಪ್ರೊಫೆಷನ್ ನಡೆಯುತ್ತೆ. ಎಷ್ಟು ಡ್ರಗ್ ರೆಸಿಸ್ಟೆನ್ಸ್ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಅದರಿಂದ ಬರುತ್ತೆ. ಎಲ್ಲೋ ಒಂದು ಕೋಳಿ ತಿಂದ್ಬಿಟ್ಟು ಸರ್, ದಿನನಿತ್ಯ ಚಿಕನ್ ತಿನ್ನೋರ್ ಸಂಖ್ಯೆ ನೋಡಿದಿರಾ ಸರ್? ಅಲ್ಲ, ಇವತ್ತು ನಾನಂತೂ ಇದುವರೆಗೂ ಸರ್ ಒಂದೇ ಒಂದು ಕೇಳಿದ್ದೆ ವೈದ್ಯನಾಗಿ, ಚಿಕನ್ ತಿಂದ್ರೆ ಎಕ್ಸೆಸ್ ಆಫ್ ಹೀಟ್ ಆಗಿ ಪೈಲ್ಸ್ ಬಟ್ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್, ಇಂಥದ್ದು ಒಂದು ಸಮಸ್ಯೆ ಇದೆ. ಇಲ್ಲ, ನಾನು ಇನ್ಮೇಲೆ ಐ ವಿಲ್ ಕ್ರಿಯೇಟ್ ದಿಸ್ ಅವೇರ್ನೆಸ್ ಅಮಂಗ್ ಅವರ್ ಇನ್ನೊಂದು ಇವತ್ತಿನ ಸಿಚುವೇಶನ್, ಇವತ್ತಿನ ನಮ್ಮ ಎಲ್ಲ ಕಮರ್ಷಿಯಲ್ ಆಕ್ಟಿವಿಟಿ, ಇದು ಒನ್ ನೇಷನ್ ಒನ್ ಕಂಟ್ರಿ ಒನ್ ಮಾರ್ಕೆಟ್, GST ಬಂದಿದೆ. ನೀವು GST ಅಲ್ಲಿ ಯಾವ ಆಂಟಿಬಯೋಟಿಕ್ ಎಲ್ಲಿ ಹೋಗುತ್ತೆ ಅಂತ ಹೇಳಿ ಒಂದು ಸಿಂಗಲ್ ಬಟನ್ ಅಲ್ಲಿ ನಿಮಗೆ ಇವತ್ತು ರಿಪೋರ್ಟ್ ಸಿಗುತ್ತೆ. ಇದು ಕೋಳಿಗೆ ಹೋಗುತ್ತೋ, ಮನುಷ್ಯರಿಗೆ ಹೋಗುತ್ತೋ, ಇಲ್ಲ ಬೇರೆ ಕಡೆ ಮಿಸ್ಯೂಸ್ ಆಗುತ್ತೋ ಅಂತ ಹೇಳಕ್ಕೆ ಏನು ಬೇಕು ಅಂತ ಹೇಳಿಲ್ಲ. ನೀವು GST ಅಲ್ಲಿ ಯಾವ ಕಮಾಡಿಟಿ ಎಷ್ಟಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಮಂತ್ ಇಂದ ನಿಮಗೆ ಪ್ರತಿ ತಿಂಗಳು ಇಂಥದ್ದು ಇಂಥಲ್ಲಿ ಹೋಗುತ್ತೆ ಅಂತ ಹೇಳೋ ಟ್ರೇಸಬಿಲಿಟಿ ಇದೆ. ಗವರ್ಮೆಂಟ್ ಕಂಟ್ರೋಲ್ ಇದ್ರ ಮೇಲೆ ಇಲ್ಲ ಅಂತ ಹೇಳೋದು ಸುಳ್ಳು. ನೀವು ಗವರ್ಮೆಂಟ್ ಕಂಟ್ರೋಲ್ ಇಲ್ಲ ಅಂತ ಹೇಳೋದು ಸುಳ್ಳು. ಪ್ರತಿಯೊಂದು ಮೆಡಿಸಿನ್ ಇಂಡಿಯಾದಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೋ ಅದು ಎಕ್ಸೈಸ್ ಡ್ಯೂಟಿ ಇತ್ತು, ಈಗ ಅದು GST ಬಂದ ಕಾರಣ ಪ್ರತಿಯೊಂದನ್ನು ಟ್ರ್ಯಾಕ್ ಆಗುತ್ತೆ. ಇನ್ ಮುಂದಕ್ಕಲ್ಲ, ಈಗ ಕರ್ನಾಟಕದಲ್ಲಿ ಮೊದಲಿಂದಲೇ ಆಗ್ತಾ ಇದೆ. ಕರ್ನಾಟಕದಲ್ಲಿ ಡ್ರಗ್ ಕಂಟ್ರೋಲ್ ಅಥಾರಿಟಿ ಇದನ್ನ ಗ್ರೋತ್ ಪ್ರಮೋಟರ್ ಆಗಿ ಬ್ಯಾನ್ ಮಾಡಬೇಕು. ಹೌದು, ಆ ರೀತಿ ಡ್ರಗ್ ಕಂಟ್ರೋಲ್ ಅಥಾರಿಟಿ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಹೌದು, ಆ ರೀತಿಯ ಒಂದು ಆತಂಕ ಅಷ್ಟೇ. ಎಲ್ಲರೂ GST ಟ್ರೇಸ್ ಆಗುತ್ತೆ, ಹೋಯ್ತು ಕೋಳಿ ಫಾರ್ಮ್ ಹೋಯ್ತು, ಈ ಮೀನ್ ಫಾರ್ಮ್ ಹೋಯ್ತು ಅಂತ ಗೊತ್ತಾಗುತ್ತೆ. ಅದ್ರ ಪ್ರಿವೆನ್ಷನ್ ರೂಲ್ಸ್ ಇದಾವಲ್ಲ, ಅಮೆರಿಕ ಹೇಗ್ ಮಾಡಿದೆ, ಪ್ರಿಸ್ಕ್ರಿಪ್ಷನ್ ಇಲ್ಲ ಕೊಡೋಂಗಿಲ್ಲ 1 ಟನ್ ಗಟ್ಲೆ. ಖಂಡಿತ ಆ ರೀತಿಯ ಒಂದು ಕಾನೂನು ಬರಬೇಕು. ಮತ್ತೆ ಅದು ಆಲ್ರೆಡಿ ಇದೆ ಮೇಡಮ್. ಆಲ್ರೆಡಿ ಪೌಲ್ಟ್ರಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದೇ ಅದನ್ನೇ. ಯಾವುದೇ ಒಂದು ಆಂಟಿಬಯೋಟಿಕ್ ಇಲ್ಲ ಯಾವುದೇ ಒಂದು ಮೆಡಿಸಿನ್ ಆಗಲಿ ಅದನ್ನ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯೂಸ್ ಮಾಡೋ ಚಾನ್ಸಸ್ ಇರೋದಿಲ್ಲ. ದೊಡ್ಡ ಕಂಪನಿ ಅಂತಲೇ ದೇವರಾಜ್ ಅವರು ಹೇಳಿದ್ರಲ್ಲ, ಆ ಕಂಪನಿಯಲ್ಲಿ ಎಷ್ಟೋ ಜನ ವೆಟರ್ನರಿ ಡಾಕ್ಟರ್ಗಳಿದ್ದಾರೆ. ಕರ್ನಾಟಕದಲ್ಲಿ ವೆಟರ್ನರಿ ಡಾಕ್ಟರ್ಗಳು ಪ್ರೈವೇಟ್ ಕಂಪನಿಯಲ್ಲಿ ಇದ್ದಾರೆ, ಗವರ್ಮೆಂಟ್ ಅಲ್ಲಿ ಇದ್ದಾರೆ. ಎಲ್ಲಾ ಕಡೆನೂ ಇದು ಅವರ ನೋಟಿಸ್ ಅಲ್ಲೇ ಇದು ಏನು ಅವರ ಪ್ರಿಸ್ಕ್ರಿಪ್ಷನ್ ಮೇಲೆನೆ ಇದನ್ನು ಯೂಸ್ ಮಾಡ್ತಾ ಇರೋದು. ಮತ್ತೆ ಇನ್ ಮುಂದೆಗೆ ಯಾವ್ದು ಪ್ರತಿಯೊಂದಕ್ಕೂ ಟ್ರೇಸಬಿಲಿಟಿ ಬರುತ್ತೆ. ರಘು ಅವ್ರು ಹೇಳಿದಂಗೆ ಫಸಾಯಿ ಅಂತ ಹೇಳಿದ್ರೆ ಕಬಾಬಿಗೆ ಮಾತ್ರ ಕಂಟ್ರೋಲ್ ಅಲ್ಲ, ಕಬಾಬಿಗೆ ಚಿಕನ್ ಎಲ್ಲಿಂದ ಬಂತು, ಅದರ ಸೋರ್ಸ್ ಏನು, ಅದಕ್ಕೆ ಹಾಕಿರೋ ಫೀಡ್ ಸೋರ್ಸ್ ಏನು, ಅಲ್ಲಿವರೆಗೆ ಅದಕ್ಕೆ ಕಂಟ್ರೋಲಿಂಗ್ ಅಥಾರಿಟಿ ಇದೆ. ಟ್ರೇಸಬಿಲಿಟಿ ಯಾವಾಗ ಬರಲ್ವಾ ಅಷ್ಟು ದಿವಸ ನಿಮಗೆ ಕಂಟ್ರೋಲ್ ಬರೋ ಚಾನ್ಸಸ್ ಇಲ್ಲ. ಈ ಟ್ರೇಸಬಿಲಿಟಿ ನಾವು ಯಾವಾಗ ಈಗ ಒಂದು ಹೊಲಕ್ಕೆ ಬೇಲಿ ಹಾಕಿದ ನಂತರನೇ ಕಂಟ್ರೋಲ್ ಬರೋದು. ಟ್ರೇಸಬಿಲಿಟಿ ನಾವು ಯಾವಾಗ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ವೋ ಆವಾಗ ನೀವು ಆ ಟ್ರೇಸಬಿಲಿಟಿ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಎಲ್ಲಾ ಕಾನೂನು ಪ್ರಕಾರ ಎಲ್ಲ ಇಂಪ್ಲಿಮೆಂಟ್ ಮಾಡಿದಾಗ ನೀವು ಆ ದಿವಸ ಹೇಳ್ಬೋದು ಪೌಲ್ಟ್ರಿಯಲ್ಲಿ ಇಷ್ಟು ನೀವು ಆಂಟಿಬಯೋಟಿಕ್ ಹಾಕ್ತೀರಾ. ಇವತ್ತಿನ ದಿವಸದಲ್ಲಿ ನೀವು ಪೌಲ್ಟ್ರಿಯನ್ನು ಒಂದೇ ಬ್ಲೇಮ್ ಮಾಡೋದು, ಪೌಲ್ಟ್ರಿಯಲ್ಲಿ ಒಂದು ಕಿಲ್ಲರ್ ಅಂತ ಹೇಳೋದು ಬಹಳ ದೊಡ್ಡ ತಪ್ಪು. ಅದಲ್ಲದೆ ನಿಮ್ಮ ಈ ಇಮೇಜ್ ಏನ್ ತೋರಿಸಿದೀನಿ ನೀವು, ವ್ಯಾಕ್ಸಿನ್ ನಾವು ಇಮೇಜ್ ಅನ್ನು ಏನ್ ತೋರಿಸಿದೀನಿ ಅದನ್ನು ರಿಪೀಟೆಡ್ ಆಗಿ ದಿವಸ ನಿನ್ನೆಂದ ಏನಾದ್ರೂ ಒಂದು 50-100 ಸಲ ತೋರಿಸಿರ್ಬೋದು ನೀವು. ಆ ವ್ಯಾಕ್ಸಿನೇಟರ್ ಆಕ್ಚುಲಿ ಅವನು ಈಗ ಅಲ್ಲಿ ತೋರಿಸ್ತಾ ಇದ್ದೀರಲ್ಲ, ಅದು ಸಣ್ಣ ಮರಿಗೆ ಒಂದು ದಿವಸ ವ್ಯಾಕ್ಸಿನ್ ಕೊಡ್ತಾ ಇರೋದು ಕಾಯಿಲೆ ಬರದೇ ಇರಲಿ. ಅದರ ಪರ್ಪಸ್ ಏನು ಅಂತ ಹೇಳಿದ್ರೆ ಅದು ಆಂಟಿಬಯೋಟಿಕ್ ಸ್ಪಷ್ಟವಾಗಿ ಬರಹವೇ ಇದೆ. ಆಹಾರವಾಗಿ ಆಂಟಿಬಯೋಟಿಕ್ ಇಲ್ಲಿ ಇಂಜೆಕ್ಟ್ ಮಾಡೋದು ವ್ಯಾಕ್ಸಿನ್ ಅಂತ ಅಲ್ಲ. ಇಲ್ಲಿ ಎಲ್ಲರ ಆಶಯ ಒಂದೇ, ಸುರಕ್ಷೆ, ನಮ್ಮ ಆಹಾರ ಸುರಕ್ಷತೆ ಇರಲಿ. ನಾವು ತಿನ್ನುವಂತ ಆಹಾರ ನಾವು ಖುಷಿಯಾಗಿ ತಿನ್ನೋಣ. ನಾವು ಇದ್ರ ರೋಗ ಇದೆಯೋ ರೋಗ ಇಲ್ವೋ ಅನ್ನುವಂತ ಒಂದು ಆತಂಕದಿಂದ ತಿನ್ನೋದು ಬೇಡ ಅಂತ ಇಲ್ಲ. ನಾವು ಎಂತ ಯೋಚನೆ ಮಾಡ್ಬೇಕಂದ್ರೆ ಕೋಳಿ ಅದು ಇಲ್ಲೋ ಕೆನ್ನೆಯಲ್ಲೋ ಇದು ಆರ್ಗ್ಯಾನಿಕ್, ಇದರಲ್ಲಿ ಆಂಟಿಬಯೋಟಿಕ್ ಇಲ್ಲದ ಸ್ಟಿಕ್ಕರ್ ಹಾಕೊಂಡು ಬರುವ ಬೇಡ. ಖಂಡಿತಗಳು
ಎವ್ರಿಥಿಂಗ್ ಇನ್ ಆರ್ಗ್ಯಾನಿಕ್ ಇಸ್ ಸೇಫ್, ಎಲ್ಲವೂ safe ಎವ್ರಿಥಿಂಗ್ ಆಗಿದೆ. ಇನ್ ಇನ್ಆರ್ಗ್ಯಾನಿಕ್ ಅಲ್ಲ, ನಾನು ಹೇಳೋದು ಸರ್, ತಪ್ಪು. ಅಲ್ಲ ನಾನು ಹೇಳೋದು ಸೇಫ್ ಫುಡ್ ಬಂದ್ಮೇಲೆ ಎಲ್ಲರೂ ಆಸೆ ಇಷ್ಟೇ. ಪ್ರಮುಖ ಉದ್ದೇಶ ಸುರಕ್ಷಿತ ಆಹಾರ ಸರ್. ಬಟ್ ಎಲ್ಲ ಒಂದ್ ಕಡೆ ಕೋಳಿಗೆ ಬೇರೆ ಆಂಟಿಬಯೋಟಿಕ್ ಮನುಷ್ಯ ನನಗೆ ಆಶ್ಚರ್ಯ ಆಯ್ತು. ಸೇಮ್ ಆಂಟಿಬಯೋಟಿಕ್ಸ್ ಸಿಪ್ರೋಫ್ಲಾಕ್ಸಿನ್ ಇವೆಲ್ಲ, ಬಟ್ ರಘು ಅವ್ರು ಹೇಳ್ತಾರೆ ಕೋಳಿಗೆ ಬೇರೆ ಆಂಟಿಬಯೋಟಿಕ್. No, there are human prescription antibiotics cannot be used there as pro-promote. ಎಸ್ ಫೈನಲಿ ಹೇಳ್ತಾ ಇರೋದು ಸುರಕ್ಷಿತ ಆಹಾರ. ಈಗಾಗಲೇ ಜಯಲಕ್ಷ್ಮಿ ಅವರು ಸುರಕ್ಷಿತ ಆಹಾರಕ್ಕೆ already ಕಾನೂನು ಇದೆ. ಒಂದು ಆಹಾರವನ್ನ ನಾವು ಕೈಯಲ್ಲಿ ಹಿಡಿದು ಇದು ಸುರಕ್ಷಿತವಾ ಅಂತ ಆ ಡೈಲಿಮಾದಲ್ಲಿ ತಿನ್ನೋದಕ್ಕಿಂತ ಸುರಕ್ಷಿತ ಆಹಾರದ ಸಮಾಜವನ್ನ ರೂಪಿಸೋದು ಎಲ್ಲರ ಜವಾಬ್ದಾರಿ. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ